ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಎಲ್ಲ ರೀತಿಯ ಸಮಾರಂಭಗಳನ್ನು ಸಂಭ್ರಮಿಸಲು ಸಿದ್ಧವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುನಿಯಾಲು ಮಾತಿಬೆಟ್ಟುವಿನ ನಾರಾಯಣಗುರು ನಗರದಲ್ಲಿ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸಮುದಾಯ ಭವನ. ಇಲ್ಲಿ 1,500 ಜನ ಸೇರುವ ಹಾಲ್, ಸುಸಜ್ಜಿತವಾದ ಅಡುಗೆ ಮನೆ, ಕ್ಯಾಟರಿಂಗ್ ವ್ಯವಸ್ಥೆ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಜನರೇಟರ್ ವ್ಯವಸ್ಥೆ ಹಾಗೆಯೇ ಖಾಲಿ ಹಾಲ್ ಬಾಡಿಗೆಗೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901224777 9980481557 9449266272 ಅಥವಾ 9845904749 ಗೆ.
ನಿನಗೆ ಗಣನಾಥ ಮೊದಲೊಂದು ನಿನಗೆ ಗಣನಾಥ ವಂದಿತೆ ನಿನಗೆ ಗಣನಾಥ ಮೊದಲೊಂದು ನಿನಗೆ ಗಣನಾಥ ಎಂಗೇಜ್ಮೆಂಟ್, ರಿಸೆಪ್ಷನ್, ಬರ್ತ್ಡೇ ಸೆಲೆಬ್ರೇಷನ್, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಎಲ್ಲ ರೀತಿಯ ಸಮಾರಂಭಗಳನ್ನು ಸಂಭ್ರಮಿಸಲು ಸಿದ್ಧವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುನಿಯಾಲು ಮಾತಿಬೆಟ್ಟುವಿನ ನಾರಾಯಣಗುರು ನಗರದಲ್ಲಿ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸಮುದಾಯ ಭವನ. ಇಲ್ಲಿ 1,500 ಜನ ಸೇರುವ ಹಾಲ್, ಸುಸಜ್ಜಿತವಾದ ಅಡುಗೆ ಮನೆ, ಕ್ಯಾಟರಿಂಗ್ ವ್ಯವಸ್ಥೆ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಜನರೇಟರ್ ವ್ಯವಸ್ಥೆ, ಹಾಗೆಯೇ ಖಾಲಿ ಹಾಲ್ ಬಾಡಿಗೆಗೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901224777 9980481557 9449266272 ಅಥವಾ 9845904749 ಗೆ.
ಬನ್ನಿ. ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಹರಿ ಕುಣಿದ ನಮ್ಮ ಹರಿ ಕುಣಿದ
ಗಿರಿಜಾ ನಂದನ ಪೂರ್ಣಕರಿ ಮನ ಕಾಮನ ಲಂಬೋದರ ಗಿರಿಜಾ ನಂದನ
ಯಶೋದೆಯಂತೆ ದೇವನಂತೆ ತಾಯಿಯೇ ಯಶೋದೆಯಂತೆ ದ್ವಾರಕಾ ನಗರವಂತೆ ಗೋಪಿಕಾ ಪ್ರಿಯರ ದ್ವಾರಕಾ ನಗರವಂತೆ ಗೋಪಿಕಾ ಪ್ರಿಯರ ಕಮಲನಯನ ಕೃಷ್ಣನಂತೆ ಗೋಪಾಲನ ಗೆಳೆಯನಂತೆ ಕಮಲನಯನ ಕೃಷ್ಣನಂತೆ ಗೋಪಾಲನ ಗೆಳೆಯನಂತೆ ಕಮಲನಯನ ಕೃಷ್ಣನಂತೆ ಗೋಪಾಲನ ಗೆಳೆಯನಂತೆ ಕಮಲನಯನ
ಕಾಮಿತಾರ್ಥಪ್ರದಾಯಿನೇ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾನೇನ ಮಾಡಿದೆನೋ
ರಿಸೆಪ್ಷನ್, ಬರ್ತ್ಡೇ ಸೆಲೆಬ್ರೇಷನ್, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಎಲ್ಲ ರೀತಿಯ ಸಮಾರಂಭಗಳನ್ನು ಸಂಭ್ರಮಿಸಲು ಸಿದ್ಧವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುನಿಯಾಲು ಮಾತಿಬೆಟ್ಟುವಿನ ನಾರಾಯಣಗುರು ನಗರದಲ್ಲಿ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸಮುದಾಯ ಭವನ. ಇಲ್ಲಿ 1,500 ಜನ ಸೇರುವ ಹಾಲ್, ಸುಸಜ್ಜಿತವಾದ ಅಡುಗೆ ಮನೆ, ಕ್ಯಾಟರಿಂಗ್ ವ್ಯವಸ್ಥೆ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಜನರೇಟರ್ ವ್ಯವಸ್ಥೆ, ಹಾಗೆಯೇ ಖಾಲಿ ಹಾಲ್ ಬಾಡಿಗೆಗೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901224777 9980481557 9449266272 ಅಥವಾ 9845904749.
ಮನಸೇ Thank you.
ಬರ್ತ್ಡೇ ಸೆಲೆಬ್ರೇಷನ್, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಎಲ್ಲ ರೀತಿಯ ಸಮಾರಂಭಗಳನ್ನು ಸಂಭ್ರಮಿಸಲು ಸಿದ್ಧವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುನಿಯಾಲು ಮಾತಿಬೆಟ್ಟುವಿನ ನಾರಾಯಣಗುರು ನಗರದಲ್ಲಿ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸಮುದಾಯ ಭವನ. ಇಲ್ಲಿ 1,500 ಜನ ಸೇರುವ ಹಾಲ್, ಸುಸಜ್ಜಿತವಾದ ಅಡುಗೆ ಮನೆ, ಕ್ಯಾಟರಿಂಗ್ ವ್ಯವಸ್ಥೆ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಜನರೇಟರ್ ವ್ಯವಸ್ಥೆ, ಹಾಗೆಯೇ ಖಾಲಿ ಹಾಲ್ ಬಾಡಿಗೆಗೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901224777 9980481557 9449266272 ಅಥವಾ 98459047.
ಸುಲಭ ಪೂಜೆಯ ಮಾಡಿ ಫಲವಿಲ್ಲದವರು ಸುಲಭ ಪೂಜೆಯ ಮಾಡಿ ಹೊರಳಿ ಮಲಗುವುದು ಹರಿಗೆ ವಂದನೆಯು ಹೊರಳಿ ಮಲಗುವುದು ಹರಿಗೆ ವಂದನೆಯು ಹೊರಳಿ ಮಲಗುವುದು ಹರಿಗೆ ವಂದನೆಯು ಹೊರಳಿ ಮಲಗುವುದು ಹರಿಗೆ ವಂದನೆಯು ಸುಲಭ ಪೂಜೆಯ ಮಾಡಿ ಫಲವಿಲ್ಲದವರು ಸುಲಭ ಪೂಜೆಯ ಮಾಡಿ ನುಡಿಯುವ ಮಾತುಗಳೆಲ್ಲ ಕಡಲಯ ನುಡಿಯುವ ಮಾತುಗಳೆಲ್ಲ ಕಡಲಯ ಕಡಲಿ ಮಕ್ಕಳು ಒಡನೆ ಬರೆಯುವಾಗ ಕಡಲಿ ಮಕ್ಕಳು ಮತ್ತೆ ಒಡನೆ ಬರೆಯುವಾಗ ನಡುಮನೆಯು ಅಂಗಳವ ಉಡುಪಿ ವೈಕುಂಠಗಾಡೋ ನಡುಮನೆಯು ಅಂಗಳವ ನಡುಮನೆಯು ಅಂಗಳವ ಉಡುಪಿ ವೈಕುಂಠಗಾಡೋ ನಡುಮನೆಯು ಎಡಬಲದ ಮನೆಯವರು ಕಡುಭಾಗವಂತರು ಎಡಬಲದ ಎಡಬಲದ ಮನೆಯವರು ಕಡು ಭಾಗವಂತರು ಎಡಬಲದ ಸುಲಭ ಪೂಜೆಯ ಮಾಡಿ ಫಲವಿಲ್ಲದವರು ಸುಲಭ ಪೂಜೆಯ ಮಾಡಿ ನಳಿನ ನಮನ ಕಾಲ ನಳಿನ ದೇವಕರೋ ನಳಿನ ನಮನ ಕಾಲ ನಳಿನ ದೇವಕರೋ ಸುಲಭ ಪೂಜೆಯ ಮಾಡಿ ಫಲವಿಲ್ಲದವರು ಸುಲಭ ಪೂಜೆಯ ಮಾಡಿ ಹೀಗೆ ಅನುದಿನವಿದು ಇಸುವ ಜನರ ಹೀಗೆ ಅನುದಿನವಿದು ಇಸುವ ಜನರ ಅವರೋಗ ಪರಿಹಾರವು ಭವರೋಗ ಪರಿಹಾರವು ಭವರೋಗ ಪರಿಹಾರವು ಹೋಗುತ್ತಿದೆ ಈ ಆಯು ವೇಗದಿಂದಲೇ ನಮ್ಮ ಹೋಗುತ್ತಿದೆ ಈ ಆಯು ವೇಗದಿಂದಲೇ ನಮ್ಮ ಯೋಗೇಶ ಪುರಂದರ ವಿಠಲ ನಾನೇ ಯೋಗೇಶ ಪುರಂದರ ವಿಠಲ ನಾನೇ ಯೋಗೇಶ ಪುರಂದರ ವಿಠಲ ನಾನೇ
ಎಂಗೇಜ್ಮೆಂಟ್, ರಿಸೆಪ್ಷನ್, ಬರ್ತ್ಡೇ ಸೆಲೆಬ್ರೇಷನ್, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಎಲ್ಲ ರೀತಿಯ ಸಮಾರಂಭಗಳನ್ನು ಸಂಭ್ರಮಿಸಲು ಸಿದ್ಧವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುನಿಯಾಲು ಮಾತಿಬೆಟ್ಟುವಿನ ನಾರಾಯಣಗುರು ನಗರದಲ್ಲಿ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸಮುದಾಯ ಭವನ. ಇಲ್ಲಿ 1,500 ಜನ ಸೇರುವ ಹಾಲ್, ಸುಸಜ್ಜಿತವಾದ ಅಡುಗೆ ಮನೆ, ಕ್ಯಾಟರಿಂಗ್ ವ್ಯವಸ್ಥೆ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಜನರೇಟರ್ ವ್ಯವಸ್ಥೆ, ಹಾಗೆಯೇ ಖಾಲಿ ಹಾಲ್ ಬಾಡಿಗೆಗೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901224777 9980481557 9449266272 ಅಥವಾ 9845904749.
ಸುಭದ್ರದಲ್ಲಿ ಮಾತನಿಗೆ ಹಿರಿಯ ಬಣ್ಣನೆ ಕೊಟ್ಟ ಸೋಮನಿಗೆ ಲಕ್ಷ್ಮೀ ನರಸಿಂಹ ಜಯ ನಾವು ಪ್ರಪಂಚದಲ್ಲಿ ಅದ್ಭುತ ವಿಶ್ವಮಾನವನೊಬ್ಬನನ್ನು ಜನ್ಮ ಪಡೆದ ದಿನ ಅವರೇ ಬ್ರಹ್ಮಶ್ರೀ ನಾರಾಯಣ ಇಡೀ ರಾಷ್ಟ್ರಕ್ಕೆ ತನ್ನ ಜೀವಿತಾವಧಿಯಲ್ಲಿ ಆಚಂದ್ರಾರ್ಥವಾಗಿ ಉಳಿಯುವಂತಹ ಯಾವ ಧ್ಯೇಯ ಧೋರಣೆ ಉದ್ದೇಶಗಳನ್ನು ತತ್ವಗಳನ್ನು ಪ್ರಪಂಚಕ್ಕೆ ನೀಡಿ ಹೋದವರು. ನಾವೀಗ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಪೂಜೆ ಮಾಡೋದು ನಮಗೆ ಇನ್ನೂ ಕೂಡ ನೀವು ಕುಡಿದೇವರೇ ಎಂದು ಬೇಡುವ ಸ್ಥಿತಿಯಲ್ಲಿ ಅಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಕೆಲಸವನ್ನು ಅವರ ಜೀವಿತಾವಧಿಯಲ್ಲಿ ಮಾಡಿ ಹೋಗಿದ್ದಾರೆ. ನಾವು ಅಂತಹ ಮಹಾತ್ಮ ಪುಣ್ಯಾತ್ಮನ ವಿಶ್ವಮಾನವನೊಬ್ಬನ ಎದುರುಗಡೆ ವರ್ಷಕ್ಕೊಮ್ಮೆ ಆದರೂ ದಿನಕ್ಕೊಮ್ಮೆ ಆದರೂ ಅವರನ್ನು ಸ್ಮರಣೆ ಮಾಡುವುದು, ಅವರ ಎದುರಿಗೆ ನಿಂತರೆ ಅವರ ಸಾಧನೆ ಒಂದು ಧೂಳಿನ ಕಣ ಆದರೂ ನಮ್ಮ ಜೀವನದಲ್ಲಿ ಅಳವಡಿಕೆ ಆದರೆ ಅದು ಮಾನವತೆಗೆ ಸಂದ, ನಮ್ಮ ಈ ಮಾನವನಾಗಿ ಹುಟ್ಟಿದ ನಾವು ಮಾನವತೆಗೆ ಸಂದ ಜಯ ಅಂತ ಒಂದು ಪ್ರಸಾದ ಅಂತ ಹೇಳಿ ನನ್ನ ಅನಿಸಿಕೆ. ಇಂತಹ ಮಹಾತ್ಮನೊಬ್ಬನ ಉದಯದಿಂದಾಗಿ ಪ್ರಪಂಚದಲ್ಲಿ ಅದೆಷ್ಟು ಮೇಲು ಕೀಳುಗಳು, ಅವನು ಇವನು ಎಂಬ ಭೇದ ಭಾವವನ್ನು ತೊಲಗಿಸುವುದಿಲ್ಲ. ಆ ಮನೋಭಾವನೆ ನಮ್ಮಲ್ಲಿ ಬಂದಿದೆ. ಹುಟ್ಟುತ್ತಾ ನಾವೆಲ್ಲ ಬರಲಿಲ್ಲ ಇಲ್ಲಿಗೆ, ಜಾತಿಯ ಪಟ್ಟಿಯನ್ನು ಕಟ್ಟಿಕೊಂಡು ಬಂದ ಮೇಲೆ ಅವನಿವರ ಎನ್ನುತ್ತಾ ಕಚ್ಚಾಡಿಕೊಂಡೆವು ಮತಿಯನ್ನು ಮರೆತು ಅಂತ ಕವಿಗಳು ಹೇಳಿದರು. ಇಂತಹ ಒಂದು ಪರ್ವ ದಿನದಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮದಿನದಂದು ನಾವೆಲ್ಲ ಒಟ್ಟು ಸೇರಿ ಸಾಮೂಹಿಕ ಪ್ರಾರ್ಥನೆ ಮಾಡಿ ನಮ್ಮನ್ನು ಅಭಿವೃದ್ಧಿ ಮಾಡು ಎನ್ನುವುದಕ್ಕಿಂತಲೂ, ಒಂದಷ್ಟು ಹಣ ಕೊಡು, ಬೇಕುಗಳನ್ನು ಈಡೇರಿಸು ಎನ್ನುವುದಕ್ಕಿಂತಲೂ ನಿಮ್ಮ ಜೀವನದಲ್ಲಿ ಸಾಧಿಸಿದಂಥ ಫಲದ ಹಾಗೆ ಹೇಳಿದಾಗೆ ನಾನೊಂದು ಧೂಳಿನ ಕಣಾದರೂ ನನ್ನ ಬದುಕಿನಲ್ಲಿ ಬರಲಿ ಅಂತ ಮನೋಭಾವನೆ ನಮ್ಮಲ್ಲಿ ತಯಾರಾಗಿದ್ದರೆ ನಾವೆಲ್ಲ ವಿಶ್ವಮಾನವರಾಗುವ, ಆಗದಿದ್ರೂ ಕೂಡ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನಿಟ್ಟಂತೆ ಅಂತೇಳಿ ನನ್ನ ಭಾವನೆ. ಆದ್ದರಿಂದ ಈ ಸ್ಥಳದಲ್ಲಿ ಆಗ ಭಜನೆ ಹೇಳಿದ್ರು, ಮಾತಿಬೆಟ್ಟಿನಲ್ಲಿ ನಾರಾಯಣ ಗುರುಗಳು ನೆಲೆಸಿದ್ರಂತೆ. ಯಾರು ಕೂಡ ನಮ್ಮ ಈ ರೀತಿಯ ಒಂದು ಬದಲಾವಣೆ ಆಗ್ತದಂತೆ ಯಾರು ಎಣಿಸಲಿಲ್ಲ. ಅಂತ ಒಂದು ಪರಿವರ್ತನೆ ಆ ನಾರಾಯಣ ಗುರುಗಳಿಂದ ಇಲ್ಲಿ ಆಗಿದೆ. ಇಲ್ಲಿ ಎಷ್ಟೋ ಸುಮಾರು ಇಲ್ಲಿ ಎಲ್ಲರ ಕೂಡ ಆಗ್ತಾ ಇದೆ. ಈ ಹೇಗೆ ನಾರಾಯಣ ಗುರುಗಳ ಸಿದ್ಧಾಂತ ಉಂಟ ಅದೇ ರೀತಿಯಲ್ಲಿ ಈ ಸ್ಥಳದಲ್ಲಿ ಎಲ್ಲಾ ಸಮಾಜದ
ಅಭ್ಯುದಯ ಕೂಡ ಆಗ್ತಾ ಇರುವುದು ನಮಗೆಲ್ಲ ಸಂತಸ ತಂದಿದೆ. ಇದಕ್ಕೆಲ್ಲ ಯಾರು ಶ್ರಮ ಕೊಟ್ಟಿದ್ದಾರೋ, ಜಾಗ ಕೊಟ್ಟಿದ್ದಾರೋ, ಯಾರೆಲ್ಲ ಈ ನಿಟ್ಟಿನಲ್ಲಿ ಇದರ ಅಭಿವೃದ್ಧಿಗಾಗಿ ತನುಮನ ಧನದ ಸಹಕಾರದೊಂದಿಗೆ ಸರ್ವ ರೀತಿಯ ಸಹಕಾರವಿದ್ದು ನೆರವೇರುತ್ತಿದ್ದಾರೋ, ಯಾರೇ ಇಲ್ಲಿ ಭಜನೆ ಮಾಡುತ್ತಾರೋ, ಭಕ್ತಿ ಮಾಡುತ್ತಾರೋ, ತಮ್ಮಿಂದಾದ ಕೈಲಾದ ಸೇವೆಯನ್ನು ಮಾಡುತ್ತಾರೋ ಅವರೆಲ್ಲರ ಜನ್ಮ ಸಾರ್ಥಕ ಆಗಲಿ, ಅವರೆಲ್ಲರ ಬದುಕು ಬಂಗಾರ ಆಗಲಿ. ನಾವೆಲ್ಲ ಇಲ್ಲಿಗೆ ಶ್ರಮ ಕೊಟ್ಟವರು ಯಾರು ಕೆಟ್ಟವರಿಲ್ಲ, ಇಲ್ಲಿಗೆ ಕೊಟ್ಟವರು ಯಾರು ಕೂಡ ಕೆಡಲಿಲ್ಲ. ಇನ್ನಷ್ಟು ಕೊಡುವಂತಹ ಶಕ್ತಿವಂತರಾಗಿ ಇರುವುದು ನಮಗೆ ಗೊತ್ತಾಗ್ತಾ ಇದೆ. ಇನ್ನಷ್ಟು ಕೊಡುವ ಭಾವನೆ ಅವರ ಹತ್ರ ಇದೆ. ಈಗಾಗಲೇ ತುಂಬಾ ಕೊಟ್ಟಿದ್ದಾರೆ, ಇನ್ನೂ ಕೊಡುವ ಭಾವನೆ ಇರುವುದು ಇಲ್ಲಿಗೆ ಮಾತ್ರ. ಕೆಲವು ಕಡೆಗೆ ಕೊಟ್ಟರೆ ನಾವು ಅಯ್ಯೋ ಅಷ್ಟು ಕೊಟ್ಟೆ, ಅತಿ ದಾನಿ ಹತಕಾರಣ ಅಂತ ಹೇಳುವಂತ ಮನಸ್ಥಿತಿ ಇರ್ತದೆ. ಆದರೆ ಈ ಗುರುಗಳ ಸನ್ನಿಧಿ ಕೂಟದ್ದು ಯಾರು ಕೂಡ ಅತಿದಾನಿ ಹತಕಾರಣ ಆಗಲಿಲ್ಲ, ಇನ್ನೂ ಕೊಡಬೇಕಂತ ಮನೋಭಾವನೆ ಅಧ್ಯಕ್ಷರೇ ಉಂಟು. ಆದ್ರಿಂದ ನಾವೆಲ್ಲ ಸೇರಿ, ನಮ್ಮ ಆಡಳಿತ ಮಂಡಳಿಯವರು, ಈ ಭಕ್ತ ಮಂಡಳಿ ಎಲ್ಲರೂ ಸೇರಿ ಎಲ್ಲಾ ಸಮಯದಲ್ಲಿಯೂ ಇಲ್ಲಿ ಆಗುವಂತಹ ಎಲ್ಲ ಸಕಲ ಕಾರ್ಯಕ್ರಮಗಳಿಗೆ ಬಂದು ಹಾಜರಾಗಿ ನಿಮ್ಮ ಸೇವೆಯನ್ನು ಸಲ್ಲಿಸುವವರೆಲ್ಲರೂ ಅದು ಬಂಗಾರ ಆಗಲಿ ಅಂತ ಹೇಳಿ ಈ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮದಿನೋತ್ಸವದಂದು ಎಲ್ಲರ ಪರವಾಗಿ ನಾವು ಸಾಮೂಹಿಕವಾಗಿ ಭಕ್ತಿ ಮುಂದೆ ಮದುವೆ, ಸೀಮಂತ, ಎಂಗೇಜ್ಮೆಂಟ್, ರಿಸೆಪ್ಷನ್, ಬರ್ತ್ಡೇ ಸೆಲೆಬ್ರೇಷನ್, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಎಲ್ಲ ರೀತಿಯ ಸಮಾರಂಭಗಳನ್ನು ಸಂಭ್ರಮಿಸಲು ಸಿದ್ಧವಾಗಿದೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುನಿಯಾಲು ಮಾತಿಬೆಟ್ಟುವಿನ ನಾರಾಯಣಗುರು ನಗರದಲ್ಲಿ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸಮುದಾಯ ಭವನ. ಇಲ್ಲಿ 1,500 ಜನ ಸೇರುವ ಹಾಲ್, ಸುಸಜ್ಜಿತವಾದ ಅಡುಗೆ ಮನೆ, ಕ್ಯಾಟರಿಂಗ್ ವ್ಯವಸ್ಥೆ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಜನರೇಟರ್ ವ್ಯವಸ್ಥೆ, ಹಾಗೆಯೇ ಖಾಲಿ ಹಾಲ್ ಬಾಡಿಗೆಗೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901224777 9980481557 9449266272 ಅಥವಾ 9845904749 ಗೆ.
ಗ್ರಾಮ ಪಂಚಾಯತ್, ಶ್ರೀ ವಿಠ್ಠಲ ಎಂ ಪೂಜಾರಿ ಕಾಡೋಳೆ, ಶ್ರೀ ಭಾಸ್ಕರ್ ಎಸ್ ಕೋಟ್ಯಾನ ಆಡಳಿತ ಮುಕ್ತೇಶ್ವರು ಕೃಷ್ಣ ಕ್ಷೇತ್ರ ಆನೆಕೆರೆ ಕಾರ್ಕಳ, ಸಂತೋಷ್ ಪೂಜಾರಿ ಜಾರಣಿಗೆ, ಅಣ್ಣಯ್ಯ ಪೂಜಾರಿ ಉದ್ಯಮಿಗಳು ಮುಂಬೈ, ಶ್ರೀ ಪುರಂದರ ಪೂಜಾರಿ ಉದ್ಯಮಿ ಪೂನಾ, ಶ್ರೀಮತಿ ಮತ್ತು ಶ್ರೀ ಎಸ್ ಟಿ ಕುಂದರ್ ಗೌರವಾಧ್ಯಕ್ಷರು ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಮಾತಿಬೆಟ್ಟು ಮುನಿಯಾಲು, ಶ್ರೀ ಸುಂದರ ಎಸ್ ಪೂಜಾರಿ ಉದ್ಯಮಿ ಮುಂಬೈ, ಶ್ರೀ ಕೆ ಪ್ರಭಾಕರ ಬಂಗೇರ ಆಡಳಿತ ಮುಕ್ತೇಸರು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪೆರುವಾಜೆ, ಶ್ರೀ ರತ್ನಾಕರ ಅಮೀನ್ ಸಂಚಾಲಕರು, ಶ್ರೀ ನಾರಾಯಣಗುರು ಸೇವಾ ಸಂಘ ಅಜಕಾರು, ಶ್ರೀಮತಿ ಮಮತಾಂಚನ ಅಧ್ಯಕ್ಷರು ಯುವವಾಹಿನಿ ಕಾರ್ಕಳ ಘಟಕ, ಜೊತೆಗೆ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಕೆ ಮಂಜುನಾಥ್, ಇನ್ನೋರ್ವ ಉಪಾಧ್ಯಕ್ಷ ಹರೀಶ್ ಪೂಜಾರಿ, ಪ್ರಧಾನ ಕಾರ್ಯದರ್ಶಿ ರತ್ನಾಕರ ಪೂಜಾರಿ, ಕೋಶಾಧಿಕಾರಿ ರಾಜು ಪೂಜಾರಿ, ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಜ್ಯೋತಿ ಹರೀಶ್, ಮಹಿಳಾ ಘಟಕದ ಕಾರ್ಯದರ್ಶಿ ಶ್ರೀಮತಿ ರೇಖಾ ಸತೀಶ್, ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀ ಸತೀಶ್ ಪೂಜಾರಿ, ಯುವ ಘಟಕದ ಕಾರ್ಯದರ್ಶಿ ನವೀನ್ ಪೂಜಾರಿ ಅವರನ್ನು ಬಹಳ ಆದರಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಆಗಮಿಸಿರುವ ಬಂಧುಗಳಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ, ಸಭಾಂಗಣದ ಒಳಭಾಗದಲ್ಲಿ ಆಸೀನರಾಗಬೇಕು. ಸಭಾ ಕಾರ್ಯಕ್ರಮ ಸುಲಲಿತವಾಗಿ ನಡೀಲಿಕ್ಕೆ ನಮಗೆ ಸಹಕಾರವನ್ನು ನೀಡಬೇಕು. ಈ ಭವ್ಯವಾದ ಕಟ್ಟಡ ಮೈ ತಳೆಯಲಿಕ್ಕೆ ಅಂದಿನ ದಿನಗಳಲ್ಲಿ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು ಸಂಜೀವ ಪೂಜಾರಿ ಕಂಟೆಬಿಟ್ಟು ತಮ್ಮನ್ನು ಬಹಳ ಆದರಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಉಪಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ರವರನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಹರೀಶ್ ಪೂಜಾರಿ ಅವರನ್ನು ಕೂಡ, ಗೌರವಾನ್ವಿತ ಅಣ್ಣಯ್ಯ ಪೂಜಾರಿ ಅವರನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರಾರ್ಥನೆಯ ನಿನಾದದೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ದೊರೆಯಲಿಕ್ಕಿದೆ. ಶುಶ್ರಾವ್ಯ ಪ್ರಾರ್ಥನೆಯ ಗಾಯನಕ್ಕಾಗಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು, ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಸೇವಾ ಸಂಘದ ಸದಸ್ಯರುಗಳು ಆಗಿರುವಂತಹ ಧೃತಿ ಮತ್ತು ಬಳಗ, ಧೃತಿ ಸುವೀಕ್ಷ ಬಳಗವನ್ನು ಪ್ರಾರ್ಥನೆಯ ನಿನಾದಕ್ಕಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ತಟಿತ ತಾಂಕಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪವಗೆಲಿದನೆ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ. ಶುಶ್ರಾವ್ಯ ಪ್ರಾರ್ಥನೆಯ ಗಾಯನಕ್ಕಾಗಿ ನಮ್ಮ ತ್ರಿವಳಿ ತಾರೆಯರನ್ನು ಅಭಿನಂದಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸರ್ವರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಸಂಘ ಸಂಸ್ಥೆಗಳಲ್ಲಿ ಕಾರ್ಯದರ್ಶಿ ಓರ್ವ ಹೇಗಿರಬೇಕು ಅನ್ನುವ ರೀತಿಯಲ್ಲಿ ಮಾದರಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವವರು ನಮ್ಮ ವರಂಗ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಆಗಿರುವಂಥ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀ ರತ್ನಾಕರ ಪೂಜಾರಿ ಅವರು. ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಮುನಿಯಾಲು ನೆತ್ತ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿನ 171ನೇ ಜನ್ಮ ದಿನಾಚರಣೆದ ಪ್ರಯುಕ್ತ ಪ್ರತಿ ವರ್ಷದಂಚನೆ ನಮ್ಮ ಇನಿ ಭಕ್ತಿಡ್ ಭಜನೆ ಮಲ್ಪುನ ಮುಖಾಂತರ ಗುರು ಪೂಜೆನ ದೇವರನ್ನ ಪೂಜೆನ ಮಲ್ತದು ಐಟ ಒಟ್ಟಿಗೆ ಪ್ರತಿ ವರ್ಷಲ ನಮ್ಮೊಂಜಿ ಧಾರ್ಮಿಕ ಕಾರ್ಯಕ್ರಮನ ಸಭೆನ ದಿವೊಂದ
ಈ ಸಭೆತ ಉದ್ದೇಶಿತೆ ನಮಕ್ ಮಾತೆರೆಗಳ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿನ ದೇಯ ತತ್ವ ಆದ ಆದರ್ಶದಾದಿತ್ತಂಡ ಅವು ಪೂರ ನಮಕ್ ತೆರೆಯೋಡು ಪನ್ಪುನಂಜಿ ಉದ್ದೇಶಡ್ ಪ್ರತಿ ವರ್ಷಲ ನಮ್ಮ ಈ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಸೇವಾ ಸಂಘದ ಒತ್ತಿಡ್ದು ಈ ಒಂಜಿ ಧಾರ್ಮಿಕ ಸಭೆಲದಿ ಒಂದ ಈ ಒಂಜಿ ಸಭೆತ ಒಟ್ಟುಡೆ ನಮ್ಮ ಈ ಒಂಜಿ ಬಾಗಡ್ ಬೇತೆ ಬೇತೆ ರೀತಿಡ್ ಶಿಕ್ಷಣ ಅಡಿಪು ಅಥವಾ ಬೇತೆ ಕ್ರೀಡಾ ಕ್ಷೇತ್ರ ಅಡಿಪು ಸಾಧನೆ ಮಲ್ತನಾಗ್ಲಿಲ್ಲ ಒಂಜಿ ಗುರುತಿಸದ ಗೌರವಿಸೋಡು ಪನ್ಪುನಂಚಿತ್ನ ಈ ಒಂಜಿ ಸಭಾ ಕಾರ್ಯಕ್ರಮ ಒಂದ ಇನ್ನಿತ ಈ ಸಭೆತ ಅಧ್ಯಕ್ಷತೆನು ನಮಕ್ ಪೂರ ಗೊತ್ತುಂಡು ನಮ್ಮನ ಈ ಒಂಜಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಕರೆಯಿನ ವರ್ಷದಿಂಚಿ ಒಂಜಿ ವರ್ಷಡ್ ಅಧ್ಯಕ್ಷ ನೂತನವಾದ ಒಂಜಿ ಅಧ್ಯಕ್ಷ ಸ್ಥಾನ ವಹಿಸೊಂದು ಈ ಒಂಜಿ ಬ್ರಹ್ಮಶ್ರೀ ನಾರಾಯಣ ಗುರು ಸಂಘ ಆ ರೀತಿ ಡೆವಲಪ್ ಆತನ್ ಬಂದಾಗ ನಮಗೆ ಗೊತ್ತಿಪ್ಪು ಮಸ್ತ್ ವರ್ಷದಿಂಚಿ ಈ ಸಂಘ ಆವಡ್ದಾಂಡ ಮಸ್ತ್ ಜನ ಶ್ರಮ ಪಡೆದೇರು ಐತು ಒಟ್ಟುಡು ಇನಿ ಮಂಜನೆಲ್ಲ ಕಳೆಯಿನ ವರ್ಷದಿಂಚಿ ನೆಕ್ ಬೇತೆ ಬೇತೆ ರೀತಿದ ಬೇಡಿಕೆ ಇತ್ತು ನಮಕ್ ಪೂರ ಗೊತ್ತಿಪ್ಪರ್ಯಾವು ನಮಕ್ ಜನರೇಟರ್ ಇತ್ತಜಿ ಅತ್ತಡ ಪಾತ್ರದ ವ್ಯವಸ್ಥೆ ಇತ್ತಜಿ ಇಂಚ ಅವಿಡ್ದು ಬಕ್ಕ ಮಾತೇರ್ನಂಜಿ ಬೇಡಿಕೆ ಇತ್ತು ನೆಕ್ ಪೂರ ಪಾರಿವಾಳ ಬತ್ತದ ಮತ್ತ ಮಸ್ತ್ ನೆಟ ಗಲೇಜಿ ಹಾಪುಂಡು ಅದನಾಗ ಕಂಡಿಗೊಂಜಿ ಬಂದು ಮಲ್ಪೋಡು ಮನ್ಪುನಂತಿತ್ತು ಒಂದೇನು ಪೂರ ಇನಿ ಮಾತ ಬಾಂಧವರೆಡ್ಲ ಇನಿ ಒಟ್ಟು ಮಲ್ತದು ಇನಿ ವಾಟ್ಸಪ್ ಗ್ರೂಪ್ದ ಮುಖಾಂತರ ನಮ್ಮ ಒಂಜಿ ಐತ ಬಗ್ಗೆ ಬರೆದ ಬಾಡಿಗಿನ ಮಸ್ತ್ ಜನ ಸಹಕಾರ ಮಲ್ತದೇರು ಆಂಡ ಅವೇನು ಪೂರ ಇನಿ ಐತ ಮುಂದಾಳತನ ವಹಿಸೊನ್ಯಾರು ನಮ್ಮನ ಅಧ್ಯಕ್ಷರು ಮಂಜಾನೆ ಆರ್ನ ನೇತೃತ್ವಡು ಇನ್ನಿತ್ತ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸೊಂದಿರು ಯಾರಿಗೆ ನಿಗ್ಲಿನ ಮಾತೇರ್ನ ಬರೋದು ಪ್ರೀತಿದ ಸ್ವಾಗತನ ಕೊರೊಂದಿಲ್ಲ ಅಂಚನೆ ಈ ಒಂಜಿ ಸಂಘ ಮುಲ್ಪ ಆವೋಡುಂದಾಂಡ ಐಕ್ ಕಾರಣಕರ್ತರು ನಮ್ಮ ಈ ಬಾರಿ ಎಲ್ಲಿ ಆಯ್ತಾ ಆ ಸಂದರ್ಭದ ಮುಲ್ಪ ಪೂರ ಒಂಜಿ ಸಂಘಟನೆ ಮಲ್ತದು ಈ ಒಂಜಿ ಮುಲ್ಪೊಂಜಿ ಈ ಒಂಜಿ ಭವ್ಯವಾಯಿನ ಸಭಾಂಗಣ ಈ ಒಂಜಿ ಪ್ಲೇಸ್ಡ್ ಆವಡು ಪನ್ಪುನೊಂಜಿ ಉದ್ದೇಶದಿ ಒಂದು ಅದನಗ ನಮಕೊಂಜಿ ಅರ್ಧ ಎಕರೆ ಜಾಗನ ಸ್ಥಳದಾನ ಮಲ್ತನಾರು ಅವಿಡ್ದು ಬಕ್ಕ ನಿರಂತರವಾದ ಇನಿ ಮುಟ್ಟಲ ನಮಗೆ ಗೊತ್ತಿಪ್ಪು ಎಷ್ಟಿಕೊಂದಾರು 71 ನಮ್ಮನ ಒಟ್ಟಿಗೆ ಪ್ರತಿ ಕಾರ್ಯಕ್ರಮಡ್ಲ ನಮಗೆ ಸಹಕಾರ ಕೊರ್ನ್ಯಾರು ಮುರಣಿ ಇಂಚಪ್ಪ ನಮ್ಮನ ಗಣೇಶೋತ್ಸವದ ಕಾರ್ಯಕ್ರಮ ಅನಾಗ ಅಲ್ಪ ನಮಕೊಂಜಿ ಪೊರ್ಲುದ ಎದುರುಡೊಂಜಿ ನಮ್ಮ ತಗೊಂಜಿ ಪರ ಬಸ್ಸು ತಂಗುದಾನ ಐತೊಂಜಿ ಕೊಡುಗೆ ಕೊರ್ನ್ಯಾರ್ಲ ನಮ್ಮನ ಎಷ್ಟಿ ಕೊಂದಾರು ಅರೆಗ್ಲ ಇನ್ನಿತ ಕಾರ್ಯಕ್ರಮದ ಪರವಾದ ನಿಗಿನ ಮಾತೇರ್ನ ಬರೋದು ಪ್ರೀತಿದ ಸ್ವಾಗತನ ಕೊರೊಂದಿಲ್ಲ ಇನ್ನಿತ ಬೊಕ್ಕೋರಿ ನಮ್ಮನ ಕಾರ್ಯಕ್ರಮಡು ನಮಕ್ ಇನ್ನೊಂಜಿ ಗುರು ನಾರಾಯಣ ಸ್ವಾಮಿನ ಬಗ್ಗೆ ನಮಕ್ ಒಂಜಿ ಉಪನ್ಯಾಸನ ಕೊರಡು ನಮಕರ್ನ ದೇಯ ಉದ್ದೇಶ ಆರ್ನ ನೆತ್ತ ಬಗ್ಗೆ ನಮಕ್ ಅರಿವು ಮೂಡಿಸೋಡು ಪನ್ಪುನ ಉದ್ದೇಶಡು ಶ್ರೀ ಶೈಲು ಬಿರುವ ಉತ್ತಮ ಬರಹಗಾರಿ ಇನಿ ಜಾನಪದ ಚಿಂತಕೆರ್ಲಂದು ಅರ್ಲ ಇನ್ನಿತ ಕಾರ್ಯಕ್ರಮಕ್ಕೆ ನಮಕ್ ವಿಶೇಷವಾದ ಧಾರ್ಮಿಕ ಉಪನ್ಯಾಸ ಕೊರ್ರಬೈದರು ಶ್ರೀ ಶೈಲು ಬಿರುವ ಮೆರೆಗ್ಲ ಇನ್ನಿತ ಕಾರ್ಯಕ್ರಮದ ಬರೆದು ನಾರಾಯಣ ಗುರು ಸಂಘದ ಪರವಾದ ಪ್ರೀತಿದ ಸ್ವಾಗತನ ಕೊರೊಂದಿಲ್ಲ ನನ್ನರಿ ನಮ್ಮನ ಗ್ರಾಮದ ಪ್ರಥಮ ಪ್ರಜೆ ನಮ್ಮನ ಮಾತ ಕಾರ್ಯಕ್ರಮಗಳಿಗೆ ನಮಗೆ ತುಂಬು ಸಹಕಾರ ಕೊರ್ನಾರ ಅಂಚಿತ್ನ ಶ್ರೀಯುತ ಸಂತೋಷ್ ಅಮೀನಿ ಅಂಡಾರು ನಮ್ಮನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೆರೆಗ್ಲ ಪ್ರೀತಿದ ಸ್ವಾಗತನ ಕೊರೊಂದಿಲ್ಲ ಅವೇ ದೂರದ ಮುಂಬೈಡ್ದು ಇನಿ ಬತ್ತದು ನಮ್ಮೊಟ್ಟಿಗೆ ಸೇರೊಂದಿನಾರು ನಮ್ಮ ಮಾತೆರೆಗ್ಲ ಗೊತ್ತಿಪ್ಪು ಇನಿ ಕಾಶಿಗೆ ಅಯೋಧ್ಯೆಗೆ ನಮ್ಮ ಪೂರ ನೆಟದ ಈ ಬಾಜುಡಿ ಆಪಲ ನಮ್ಮನ ಕಾರ್ಲ ತಾಲೂಕು ಏರ್ಲ ಪೋಪಿರಿಂದಾಂಡ ಪ್ರಥಮವಾದ ನಮ್ಮ ಪೋನ್ ಮಲ್ಪುನು ಅಲ್ಪ ವ್ಯವಸ್ಥೆ ಮಲ್ಪರ ನಮ್ಮನ ಸಂತೋಷ್ ಪೂಜಾರಿ ಇನಿ ನಮ್ಮ ಏನ ಅಂಚಿನಾರು ನೆಟನೆ ಕೈತಲ್ದ ಸಂತೋಷ್ ರಂಗ ಮೇರ್ಲ ಇನಿ ವಿಶೇಷವಾದ ನಮ್ಮನೆ ಈ ಒಂಜಿ ಕಾರ್ಯಕ್ರಮ ಬೋದಿರಿ ನಮಕ್ ಪೂರ ಇನಿ ಅಯೋಧ್ಯೆ ಗಿಪ್ಪು ಅತಡ ನಮ್ಮ ಕೊಡೆಗ್ಲ ಒಂಜಿ ಪೋನಾಗ ಅಲ್ಪ ಪೂರ ರೂಮ್ ವ್ಯವಸ್ಥೆ ನಮಕ್ ಪೂರ ಸಹಕಾರ ಮಲ್ಪ ನಂಚಿತ್ನ ಸಂತೋಷ್ ಪೂಜಾರಿ ಬಕ ಮುಲ್ತ ಕಾರ್ಯಕ್ರಮಗಳ ಮಾತಾ ಸಹಕಾರ ಮಲ್ಪನಾರು ಅರೆಗ್ಲ ಇನ್ನಿತ ಕಾರ್ಯಕ್ರಮದವಾದ ಪ್ರೀತಿದ ಸ್ವಾಗತನ ಕೊರೊಂದಿಲ್ಲ ಅಂಚನೆ ಕುಡೋರಿ ಮುಂಬೈ ಹಿಡ್ದು ನಮ್ಮನ ಇನಿತೈಕ್ ಬೈದಿರು ನಮಕ್ ಹೆಚ್ಚಿನಾಗ್ಲೇ ಇತ್ತೆ ಗೊತ್ತಿಪ್ಪ ಅಂದ ಅನಂದಣ್ಣೆ ಎಂಕುಲ್ಪುರ ದುಂಬು ಸಂಘದೈನಲ ಕಲೆಕ್ಷನ್ ಮುಂಬೈ ಪಾಯರ್ನಾಂಡ ಎಂಕ್ಲೆಗ್ ಉಂತರ ಪೂರ ವ್ಯವಸ್ಥೆ ಮಲ್ತದು ನಮಕ್ ಅದನ್ನಗಲ ಅಲ್ಪ ಪೂರ ನೆಕ್ ಪ್ರಥಮವಾದ ಒಂಜಿ ಎಲೆಕ್ಟ್ರಿಷಿಯನ್ ಮಲ್ಪನಾಗಲ್ಲ ನಮಕ್ ಪ್ರಥಮವಾದ ಸಹಕಾರ ಮಲ್ತನಾರು ನಮ್ಮ ಅಣ್ಣಯ್ಯಜಿ ಪೂಜಾರ್ ನಮ್ಮ ಬೊಂಬೈ ಪೋಣಂದಾಂಡ ಆರ್ನ ರೂಮುಡೆ ಉಂತದು ಉನಾಸ ತಿನಸು ಉಂದು ಬತ್ನಗುಲು ಇನಿ ಆರ್ಲ ವಿಶೇಷವಾದ ಇನ್ನಿತ ಒಂಜಿ ಕಾರ್ಯಕ್ರಮ ಬೈದಾರೆ ಅರೆಗ್ಲ ಮಾತೇನ ಬರೋದು ಪ್ರೀತಿದ ಸ್ವಾಗತನ ಕೊರೊಂದಿಲ್ಲ ಅಂಚನೆ ನಮ್ಮನ ಕಟ್ಟಡ ಸಮಿತಿದ ದುಂಬ ಅಧ್ಯಕ್ಷ ಆರ್ನ ನೇತೃತ್ವಡಿ ಒಂಜಿ ಸಭಾಂಗಣ ಭವ್ಯವಾದ ಆದ್ ಆನಿ ಉದ್ಘಾಟನೆ ಅಂಡ್ ಅಂಚಿತ್ನ ನಮ್ಮನ ಸಂಜೀವ ಪೂಜಾರ್ಲೆರು
ಅರೆಗಳ ಮಾತನ್ನ ಪರವಾದ ಪ್ರೀತಿದ ಸ್ವಾಗತ ಕೊರೊಂದುಲ್ಲೆ ಅಂಚನೆ ನನೋರಿ ನಮ್ಮನ ಈ ಸಂಘಗ ಸಹಕಾರ ಕೊರ್ನಾರ ನಮ್ಮ ಪೂರ ಕಾರ್ಯಕ್ರಮಗಳ ಜನಪ್ರಿಯ ರೈಸ್ ಮಿಲ್ ನಮಗೆ ಗೊತ್ತಿಪ್ಪು ನಮ್ಮನ ಬಕ್ಕೋರಿ ಪಾಲುದಾರಿ ಮಂಜನ್ನೆ ಆರ್ಲ ನಮ್ಮನೊಟ್ಟುಲ್ಲೆ ಅರೆಗಳ ಪ್ರೀತಿದ ಸ್ವಾಗತ ಕೊರೊಂದುಲ್ಲೆ ಅಂಚನೆ ಕುಡೋರಿ ನಮ್ಮನ ಅತಿಥಿ ಐನಂಚಿತ್ನ ಶ್ರೀಯುತ ರತ್ನಾಕರ್ ಅಮೀನ್ ನಜಕಾರ್ ಆರ್ಲ ನಮ್ಮನೊಟ್ಟಿಗೆ ಬರಂದುಲ್ಲೇರು ದಯದಿದ್ದು ವೇದಿಕೆ ಬರ್ಬಂದು ಕೇಳೊಂದಿಲ್ಲ ನಮ್ಮನ ರತ್ನಾಕರ್ ಅಮೀನ್ ಮೆರೆಗಲ ಇನ್ನಿತ ಕಾರ್ಯಕ್ರಮದ ಪ್ರೀತಿದ ಸ್ವಾಗತ ಅನ್ಕೊರಂದಿಲ್ಲ ಮೆರೆಗಲ ಅಧ್ಯಕ್ಷರು ಶಾಲು ಪಾಡ್ದು ಸ್ವಾಗತ ಮಲ್ಪಡೊಂದು ಕೇಳೊಂದಿಲ್ಲ ಅಂಚನೆ ನಮ್ಮನ ಮಹಿಳಾ ಘಟಕದ ಅಧ್ಯಕ್ಷರು ಕರಿಣ ವರ್ಷ ನಮ್ಮೊಂಜಿ ಮಹಿಳಾ ಘಟಕಲ ಮಲ್ತ ಆ ಘಟಕದ ಅಧ್ಯಕ್ಷರಾದ ಕರಿಣ 1 ವರ್ಷದಿಂತ ಅಧ್ಯಕ್ಷ ಸ್ಥಾನ ವಹಿಸೊಂದು ಅಂಚನೆ ನಮ್ಮನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ್ಲ ಅಂದು ಜ್ಯೋತ್ಯಕಲ್ಲೇರು ಜ್ಯೋತ್ಯಕಗಳ ಇನ್ನಿತ ಕಾರ್ಯಕ್ರಮದ ಬರವಾದ ಪ್ರೀತಿದ ಸ್ವಾಗತ ಕೊರೊಂದಿಲ್ಲ ಅಂಚನೆ ನಮ್ಮನ ಎಷ್ಟು ಕುಂದರೆಯನ್ನ ಧರ್ಮಪತ್ನಿ ಐನಂಚಿತ್ನ ಯಶೋದಕ್ಕ ಪೂರ ನಮ್ಮನ ಕಾರ್ಯಕ್ರಮ ನಮ್ಮನೊಟ್ಟಿಗೆ ಉಪಸ್ಥಿತರಿರ್ತದೆ ಬರೋಂದಿಪ್ಪೇರು ಅರೆಗ್ಲ ಮಾತೇರ್ನ ಪರವಾದ ಪ್ರೀತಿದ ಸ್ವಾಗತ ಕೊರೊಂದಿಲ್ಲ ಅಂಚನೆ ನಮ್ಮನ ಈ ಒಂಜಿ ಸಂಘದ ಮಹಿಳಾ ಘಟಕದ ಕಾರ್ಯದರ್ಶಿ ಅಂಚನೆ ನಮ್ಮ ಕಡ್ತಲ ಗ್ರಾಮ ಪಂಚಾಯತಿದ ಸದಸ್ಯರು ಐನಂಚಿತ್ನ ರೇಖಾ ಸತೀಶ್ ಆರ್ಲ ನಮ್ಮನೊಟ್ಟುಗುಲ್ಲೇರು ಅರೆಗ್ಲ ಪ್ರೀತಿದ ಸ್ವಾಗತ ಕೊರೊಂದಿಲ್ಲ ಅಂಚನೆ ನಮ್ಮನ ಹಿರಿಯರು ನಮ್ಮ ಪೂರ ಮಾರ್ಗದರ್ಶಕರ ಐನಂಚಿತ್ನ ವಿಠಲಂ ನಮ್ಮನ ಹೊರಂಗದ ಅರ್ಬಿ ಮೆರೆಗ್ಲ ಮಾತೇರ್ನ ಪರವಾದ ಪ್ರೀತಿದ ಸ್ವಾಗತ ಕೊರೊಂದಿಲ್ಲ ಅಂಚನೆ ಬತ್ತನಂಚಿತ್ನ ಮಾತೆರೆಗ್ಲ ಸ್ವಾಗತ ಮಲ್ತೊಂದು ಅವೇ ರೀತಿ ಇನ್ನಿತ ಕಾರ್ಯಕ್ರಮ ಬೇತೆ ಬೇತೆ ಕ್ಷೇತ್ರಡು ಸಾಧನೆ ಮಲ್ತನಂಚಿತ್ನ ಸಾಧಕರ್ಲ ನಮ್ಮನೊಟ್ಟುಗುಲ್ಲೇರು ನಮ್ಮ ಇನಿ ಗುರುಸ್ವಾಮಿನೊಂಜಿ ದೇಹ ಉದ್ದೇಶದ ಲಕನೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಪಣ್ಯಲಕ ಇನಿ ಕೇವಲ ಒಂಜಿ ನಮ್ಮನ ಸಮುದಾಯದ ಗುಲೆಗೆ ಮಾತ್ರ ಈ ವ್ಯಾಪ್ತಿಡು ಬೇತೆ ಬೇತೆ ಕ್ಷೇತ್ರಡು ಬೇತೆ ಬೇತೆ ಸಮಾಜದ ಗುಲ್ಲ ಇನಿ ಸಾಧನೆ ಮಲ್ತಿಪ್ಪರ್ಯಾವು ಆ ಸಾಧನೆನೆಲ್ಲ ನಮ್ಮ ಗುರುಸ್ವಾಮಿನ ತತ್ವದ ಲಕನೆ ಇನಿ ಈ ಕ್ಷೇತ್ರಡು ಗುರುತಿಸದು ಗೌರವಿಸೋಡು ಪನ್ಪುನ ಒಂಜಿ ಉದ್ದೇಶ ಇರ್ತಿದ್ದು ಇನ್ನಿತ ಈ ಕಾರ್ಯಕ್ರಮ ಬತ್ತನಂಚಿತ್ನ ಮಾತ ಗೌರವ ಪಡೆಯುವನಂಚಿತ್ನ ಪ್ರತಿಭಾವಂತರಿಗಳ ಈ ಸಂದರ್ಭ ಸ್ವಾಗತ ಮಲ್ತಂದು ಅಂಚನೆ ನಮ್ಮನ ಯುವ ಘಟಕದ ಅಧ್ಯಕ್ಷರಾಯನಂಚಿತ್ನ ಸತೀಶ್ ಪೂಜಾರಿ ದಯದಿದ್ದು ವೇದಿಕೆ ಬರೋಡೊಂದು ಕೇನೊಂದಿಲ್ಲ ಸತೀಶ್ ಪೂಜಾರಿ ಬಕ ಘಟಕದ ಕಾರ್ಯದರ್ಶಿ ಏನಂಚಿತ್ನ ನವೀನ್ ಮೇರ್ಲಾ ವೇದಿಕೆ ಬರೋಡು ಅಂಚನೆ ಪ್ರಾಮುಖ್ಯವಾದ ನಮ್ಮನ ಇನ್ನಿತ ಕಾರ್ಯಕ್ರಮ ಉಪಸ್ಥಿತಿ ಪರಂಚಿತ್ನ ನಮ್ಮನ ದುಂಬುದ ಅಧ್ಯಕ್ಷರು ಬಕ ನಮ್ಮನ ಪೂರ ಕಾರ್ಯಕ್ರಮದ ಬೆನ್ನೆಲುಬುದಾದಿಪ್ಪನಂಚಿತ್ನಾರು ನಮ್ಮನ ಹರೀಶನ್ನೆ ಇತ್ತೆಲ್ಲ ಉಪಾಧ್ಯಕ್ಷ ಅದು ಪ್ರತಿ ಈ ಭಾಗದ ಉವೇ ಕಾರ್ಯಕ್ರಮ ಆಪುನಲ್ಲ ಆ ಕಾರ್ಯಕ್ರಮದ ರೂವಾರಿ ಆಯ್ತ ಪೂರ ನಮಕ್ ಪೂರ ಒಟ್ಟುಗಿಪ್ಪುನಾರು ನಮ್ಮನ ಹರೀಶನ್ನೆ ಅರೆಗ್ಲ ಮಾತೆರ್ನ ಪರವಾದ ಪ್ರೀತಿದ ಸ್ವಾಗತ ಮಲ್ತೊಂದಿಲ್ಲ ಅಂಜೆ ಬತ್ತನ ಮಾತೆರೆಗಳ ಸ್ವಾಗತ ಮಲ್ತೊಂದು ಕಾರ್ಯಕ್ರಮ ನಿರೂಪಣೆ ಮಲ್ಪನಂಚಿತ್ನ ನಮ್ಮನ ಪ್ರಕಾಶ್ ಸರಿಗಳ ಸ್ವಾಗತ ಮಲ್ತೊಂದು ಎನ್ನ ಸ್ವಾಗತ ಕಾರ್ಯಕ್ರಮ ಮುಗಿತೊಂದಲ್ಲೇ ಎಲ್ಲರನ್ನ ಬಹಳ ಹೃದಯವಾಗಿ ಸ್ವಾಗತಿಸಿರುವಂತಹ ರತ್ನಾಕರ ಪೂಜಾರಿ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಬಂಧುಗಳೇ, ಶೋಷಣೆ ನಡೀತಾ ಇದ್ದಂತಹ ಕಾಲದಲ್ಲಿ ಕೆಲವೊಂದು ಸಮುದಾಯಗಳಿಗೆ ದೇವಸ್ಥಾನ ಪ್ರವೇಶ ನಿಷಿದ್ಧವಾದಂತಹ ಕಾಲದಲ್ಲಿ ನದಿಯೊಂದಕ್ಕೆ ಹಾರಿ ಶಿವರಾತ್ರಿಯ ದಿನ ಕಲ್ಲೊಂದನ್ನು ಮೇಲೆತ್ತಿ ತಂದು ಅದಕ್ಕೆ ಕಣ್ಣೀರ ಅಭಿಷೇಕವನ್ನು ನಡೆಸಿ ಯಾವುದೇ ಬ್ರಹ್ಮಕಲಶವನ್ನು ಮಾಡದೆ ದೇವಸ್ಥಾನವೊಂದನ್ನು ಸ್ಥಾಪಿಸಿ ರಕ್ತ ಕ್ರಾಂತಿ ನಡೆಯಬಹುದಾಗಿದ್ದಂತಹ ಕಾಲದಲ್ಲಿ ಸಾತ್ವಿಕ ಕ್ರಾಂತಿಯನ್ನು ಮಾಡಿದಂತಹ ಮಹಾನ್ ಚೇತನ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಅವರು ಹೇಳಿದ್ದು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು. ಅದರ ಅರ್ಥ ನಮ್ಮ ಜಾತಿ ಮಾತ್ರ ಒಂದೇ ಜಾತಿ ಅಂತಲ್ಲ, ಈ ಮನುಕುಲದಲ್ಲಿರುವಂತಹ ಎಲ್ಲ ಜಾತಿಗಳು ಒಂದೇ ಜಾತಿ, ನಾವೆಲ್ಲರೂ ಸಮಾನರು. ಇದನ್ನು ಅಕ್ಷರಶಃ ಪಾಲಿಸಿಕೊಂಡು ಬಂದದ್ದು ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ನಾರಾಯಣ ಗುರು ನಗರ ಮಾತಿಬಿಟ್ಟು ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಸಮುದಾಯಗಳಲ್ಲಿ ಬಂದಂತಹ ವ್ಯಕ್ತಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಅವರನ್ನು ಸನ್ಮಾನ ಮಾಡುವ ಆಶಯವನ್ನು ಸಂಘ ಇಟ್ಟುಕೊಂಡಿದ್ದು ಒಂದು ಮಾದರಿಯಾದ ಕಾರ್ಯಕ್ರಮ. ಒಂದು ಜಾತಿಯ ಸಂಘ ಅನ್ಯ ಜಾತಿಯವರನ್ನ ಬೇರೆಯವರನ್ನ ಬೇರೆ ಸಮುದಾಯದವರನ್ನ ಸತ್ಕರಿಸ್ತದ ಇಲ್ಲ. ನಾರಾಯಣ ಗುರುಗಳು ಹೇಳಿಕೊಟ್ಟಂತ ಪಾಠ ಎಲ್ಲರೂ ಸಮಾನರು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು. ಈ ನಿಟ್ಟಿನಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ನಡೆಸ್ತಾ ಇದ್ದೇವೆ. ಗುಲಾಬಿ ಪೂಜಾರಿ ಮೇಲರ್ಬಿ ವರಂಗ ಇವರನ್ನ ಬಹಳ ಪ್ರೀತಿಯಿಂದ ಶ್ರೀ ಗೋಪಾಲ ಕುಲಾಲ್ ಹಿತ್ಲುಗುಂಡಿ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ಬೊಗ್ರಮೇರ ವರಂಗ ನಾಟಿ ವೈದ್ಯರು
ತಮ್ಮನ್ನ ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ಸದಾಶಿವ ಸೇರಿಗಾರ್ ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ಸಂಪತ್ ಪೂಜಾರಿ ನಡುಮನೆ ಮೂಡುಕುಡೂರು, ಡಾಕ್ಟರ್ ರೋಷನ್ ಆರ್ ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ರಾಜು ಪೂಜಾರಿ ನಿರ್ದೇಶಕರು ರಬ್ಬರ್ ಮಂಡಳಿ, ಶ್ರೀ ಗೋಪಾಲ ಕುಲಾಲ್ ಹಿತ್ಲಗುಂಡಿ ಓರ್ವ ಪ್ರಗತಿಪರ ಕೃಷಿಕರು, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು, ರೈತ ಸಂಘದ ಮುಖಂಡರಾಗಿ. ಶ್ರೀ ಸುಮಿತ್ ಪೂಜಾರಿ ಕಪಿಲ ಮುನಿಯಾಲು ವಕೀಲರು ವೇದಿಕೆಗೆ ಬನ್ನಿ. ಓರ್ವ ಪ್ರಗತಿಪರ ಕೃಷಿಕರು, ನವೀನ ಸಾಧ್ಯತೆಗಳನ್ನ ಕೃಷಿ ಕ್ಷೇತ್ರದಲ್ಲಿ ಮಾಡಿದವರು, ಓರ್ವ ಸಾಧಕರು, ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ಸದಾಶಿವ ಸೇರ್ವೆಗಾರ್ ಸ್ಯಾಕ್ಸೋಫೋನ್ ಮತ್ತು ನಾದಸ್ವರ ವಾದಕರು. ಒಂದು ಮಾತಿದೆ, ತಾನಸೇನ ದೀಪಿಕಾ ರಾಗವನ್ನ ನುಡಿಸಿದರೆ ದೀಪಗಳು ಹೊತ್ತಿಕೊಳ್ತಾ ಇದ್ದಂತೆ, ಮೇಘಮಲ್ಲಾರ ರಾಗವನ್ನ ನುಡಿಸಿದ್ರೆ ಮೇಘಗಳು ಕರಗಿ ಮಳೆ ಸುರಿತಾ ಇತ್ತಂತೆ. ದೈವಾರಾಧನೆಯಲ್ಲಿ ಸದಾಶಿವ ಸೇರ್ವೆಗಾರರು ನಾದಸ್ವರವನ್ನ ವಾದನ ಮಾಡಿದ್ರೆ, ಸ್ಯಾಕ್ಸೋಫೋನ್ ವಾದವನ್ನ ಮಾಡಿದ್ರೆ ದೈವಗಳು ಒಲಿದು ಬರ್ತವೆ. ಆ ನಿಟ್ಟಿನಲ್ಲಿ ಸದಾಶಿವ ಸೇರ್ವೆಗಾರರ ಒಂದು ಸೇವೆ ಶ್ಲಾಘನೀಯವಾದ್ದು. ಡಾಕ್ಟರ್ ರೋಷನ್ ಆರ್ ಆಯುರ್ವೇದ ವೈದ್ಯರು, ಕುಕ್ಕುಜೆ, ವೈದ್ಯೋ ನಾರಾಯಣೋ ಹರಿ ಎನ್ನುವ ಮಾತಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸೇವಾ ಸಂಘದ ಸದಸ್ಯರು ಹೆಚ್ಚಿನವರಿರುವುದು ಬಿಲ್ಲವ ಸಮುದಾಯದವರು, ಅದು ವೈದ್ಯರು ಎನ್ನುವ ಮಾತಿದೆ. ಹಿಂದಿನ ಕಾಲದಲ್ಲಿ ವೈದ್ಯರಾಗಿದ್ದವರು ಆ ಸಮುದಾಯದವರು ವ್ಯಕ್ತಿ ಡಾಕ್ಟರ್ ರೋಷನ್ ಆರ್. ಶ್ರೀ ಬೊಗ್ರಮೇರ ವರಂಗ ಓರ್ವ ಕಂಬಳ ಓಟಗಾರರು, ಕೃಷಿಕರು, ಜಾನಪದ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಹೊಂದಿದವರು, ಬೇಟೆಯಲ್ಲಿ ನುರಿತ ಈಡುಗಾರರು, ನಾಟಿ ವೈದ್ಯರು ಕೂಡ ಹೌದು. ಅವರನ್ನ ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸ್ತಾ ಇದ್ದೇವೆ. ಶ್ರೀ ಸುಮಿತ್ ನಮ್ಮ ಹೊಸ ಚಿಗುರು ಕಪಿಲ ಮುನಿಯಾಲು ವಕೀಲರು, ನ್ಯಾಯವಾದಿಗಳು, ನ್ಯಾಯದ ಪರವಾಗಿ ಜನಸಾಮಾನ್ಯರ ಕಷ್ಟಗಳಿಗೆ ಸಂಬಂಧಿಸಿದ ವಾದ ಮಾಡುವವರು. ಇವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಮಣಿಮಾಲೆಯನ್ನ ಅವರಿಗೆ ತೊಡಿಸಿ ಫಲತಾಂಬೂಲ ಸ್ಮರಣಿಕೆಯನ್ನು ನೀಡುವುದರ ಮುಖೇನ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳ ಕೃಪೆ ತಮ್ಮ ಮೇಲೆ ಸದಾ ಇರಲಿ. ತಾವು ನಂಬಿಕೊಂಡು ಬಂದಂತಹ ದೈವ ದೇವರುಗಳು ತಮ್ಮನ್ನು ಸದಾಕಾಲ ಹರಸಲಿ. ತಮಗೆ ದೀರ್ಘಾಯುಷ್ಯ, ನೆಮ್ಮದಿಯ ಬದುಕನ್ನು ಭಗವಂತ ಕರುಣಿಸಲಿ. ಇನ್ನೂ ವೃತ್ತಿಯಲ್ಲಿ ಸಾಧನೆಯನ್ನು ಮಾಡಲಿಕ್ಕಿರುವಂತಹ ಎಳೆಯ ಜೀವಗಳಿಗೆ ಸಾಧನೆಯನ್ನು ಮಾಡಲಿಕ್ಕೆ ಭಗವಂತ ಅನುಗ್ರಹಿಸಲಿ. ಇಳಿ ವಯಸ್ಸಿನಲ್ಲಿರುವ ನಮ್ಮ ಸಾಧಕರಿಗೆ ಭಗವಂತ ನೆಮ್ಮದಿಯ ಜೀವನವನ್ನು ಕರುಣಿಸಲಿ ಎನ್ನುವ ಆಶಯದೊಂದಿಗೆ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಮುನಿಯಾಲಿನ ಸರ್ವರ ಸಮ್ಮುಖದಲ್ಲಿ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ನಾರಾಯಣ ಗುರುಗಳ ತತ್ವಾದರ್ಶಗಳು ಜಗದಗಲ ಪಸರಿಸಲಿ, ತನ್ಮೂಲಕ ಒಂದು ಸುಖಿ ದೇಶದ ನಿರ್ಮಾಣ ಆಗಲಿ ಎನ್ನುವ ಆಶಯದೊಂದಿಗೆ ತಮ್ಮನ್ನ ಅತ್ಯಂತ ಖುಷಿಯಿಂದ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಮುನಿಯಾಲು ಸನ್ಮಾನಿಸ್ತಾ ಇದೆ. ಶುಭವಾಗಲಿ ತಮಗೆ. ಬಂಧುಗಳೇ, ಈ ದಿನ ನಮ್ಮ ಹೊಟ್ಟೆಯನ್ನ ತಣಿಸಲಿಕ್ಕೆ ಮಧ್ಯಾಹ್ನದ ಹೊತ್ತಿಗೆ ಸುಗ್ರಾಸವಾದ ಭೋಜನದ ವ್ಯವಸ್ಥೆ ಇದೆ. ಅದೇ ರೀತಿ ನಮ್ಮ ಬೌದ್ಧಿಕ ಹಸಿವನ್ನ ತಣಿಸಲಿಕ್ಕೆ ನಮ್ಮ ಜೊತೆ ಒಬ್ಬರು ಧಾರ್ಮಿಕ ಉಪನ್ಯಾಸಕರಿದ್ದಾರೆ, ಧಾರ್ಮಿಕ ಚಿಂತಕರಿದ್ದಾರೆ. ಎಳೆಯ ಪ್ರಾಯ ಆದರೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವವರು. ನಮಗೆ ಆಶ್ಚರ್ಯ ಆಗಬಹುದು, ಎರಡು ವಿರೋಧಾಭಾಸಗಳಿವೆ. ಒಂದು ಅತ್ಯಂತ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದವರು, ಇನ್ನೊಂದು ನಮ್ಮ ಸಂಪ್ರದಾಯಬದ್ಧವಾದ ದೈವಾರಾಧನೆಯಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಳ್ತಾ ಇರುವವರು. ಶ್ರೀ ಶೈಲು ಬಿರುವ ಅಗತ್ತಾಡಿ ದೋಲಬಾರಿಕೆ, MSW ಇನ್ನು ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿಕ್, MA ಇನ್ ಇಂಗ್ಲಿಷ್ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿದವರು, ಸಂಶೋಧಕರು. ಬಾಕಿಲಗುತ್ತು ಕ್ಷೇತ್ರ ಪರಿಚಯ ಎನ್ನುವ ಗ್ರಂಥವನ್ನು ಬಿಡುಗಡೆ ಮಾಡಿದವರು. ಇವರ ಬಿಡುಗಡೆಗೆ ಸಿದ್ಧವಾಗಿರುವಂಥ ಅಧ್ಯಯನ ಗ್ರಂಥ ಗರಡಿ ಆರಾಧನೆ ಮತ್ತು ಸಂಪ್ರದಾಯ. ವಿಶೇಷ ಅಂದರೆ ಅವರ ಕುಟುಂಬದ ಮನೆ ಬಾಕಿಲಗುತ್ತುವಿನಲ್ಲಿ
ಕೋಟಿ ವೈದ್ಯರ ದರ್ಶನ ಪಾತ್ರಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. MA ಇನ್ ಇಂಗ್ಲಿಷ್, MSW ಇನ್ ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿಕ್. ಜೊತೆಗೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ಕೋಟಿ ವೈದ್ಯರ ದರ್ಶನ ಪಾತ್ರಿಯಾಗಿದ್ದಾರೆ. ಸರ್ಕಾರೇತರ ಸಂಸ್ಥೆಯಲ್ಲಿ ಮನೋ ಆಪ್ತ ಸಮಾಲೋಚಕರಾಗಿ, ಓರ ಬರಹಗಾರರಾಗಿ, ದೈವಾರಾಧಕರಾಗಿ ಸ್ವಂತ ಉದ್ದಿಮೆಯನ್ನು ನಡೆಸ್ತಾ, ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಿಯ ಮೂಲ ನಿವಾಸಿಗಳೇನಿದ್ದಾರೆ, ಈ ತುಳುನಾಡಿನ ಮೂಲ ನಿವಾಸಿಗಳ ಬಗ್ಗೆ ಅಧ್ಯಯನವನ್ನು ನಡೆಸಿ, ದೈವಾರಾಧನೆಯ ಬಗ್ಗೆ ಅಧ್ಯಯನವನ್ನು ನಡೆಸಿ ಬರಹಗಳನ್ನು ಪ್ರಕಟಪಡಿಸ್ತಾ ಇರುವವರು ದೂರದ ಉಪ್ಪಿನಂಗಡಿಯಿಂದ ಧಾರ್ಮಿಕ ಉಪನ್ಯಾಸಕ್ಕಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀ ಶೈಲು ಬಿರುವ ಅಗತ್ತಾಡಿ ದೋಲಬಾರಿಕೆ ತಮ್ಮನ್ನ ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಗುರುಭ್ಯೋ ನಮಃ. ಇನ ಉಳ್ಳ ಬಂಟಿರು ಕಾರ್ಣಿಕ ಪುರುಷರು ಮೂವೇರು ಬೈದ್ಯರನ್ನ ಕಾರಗಡ್ಡ ಬರೋದು ಕೆಂಪ ಕೆಮ್ಮಲಜೆ ಜಯವುಳ್ಳ ಲಕ್ಕನ್ನ ಬೆರ್ಮೇರ್ನ ಆಶೀರ್ವಾದ ಬೇಡಂದು ಮಿತ್ತಮ್ಮ ತರ್ಮಡಿಪುಣ ಮಾತ ಗಣ್ಯರಿಗೆ ಹಿರಿಯ ಕಲೆಗೆ ಪೂರ ಒಂದಿಸ ಒಂದು ತೀರ್ಥಯತ್ತನ ಗಣ್ಯರಿಗೆ ಒಂದಿಸ ಒಂದು ಬಾರಿ ಪೊಲುದ ಕಾರ್ಯಕ್ರಮ ದಯಪಂಡ ಯಾನ ದೂರದ ಉಪ್ಪಿನಂಗಡಿರ್ದ ಅಂಚಿಗೆ 10-18 ಕಿಲೋಮೀಟರ್ ಕಡಬಾನ್ ಪುಣ ಊರುಡ್ದು ಬೈದೇನು ಹೆಂಗೆ ಗೊತ್ತು ಜನ ಬಣ್ಣಾಗ ಈತು ದೂರ ಉಂಡು ಬಣ್ಣದು ಅಂಡ ಈತು ದೂರದ ಊರುಡ್ಲ ಈತು ಮಲ್ಲ ಒಂಜಿ ಸಭಾಂಗನ ಕಟ್ಟಿದ್ದು ಈತು ಪೊಲುದೊಂದು ಕಾರ್ಯಕ್ರಮ ಅನ್ಪೋನಾಗ ಭಾರಿ ಖುಷಿ ಆಪಂಡು. ಇನಿ ಗುರು ನಾರಾಯಣ ಗುರು ಜಯಂತಿ ಮಂದೊಂದುಲ್ಲ ಆರ್ನ ಉದ್ದೇಶದ ಪಂಡ ಒಂದೇ ಜಾತಿ ಒಂದೇ ಮತ ಒಂದೇ ದೇವರ ಅಮ್ಮ ಉದ್ದೇಶ. ಬಹುಶಃ ಆ ಉದ್ದೇಶನ ಯಾನು ಏತೋ ಬಿಲ್ಲೋ ಸಂಗಲಿಗೆ ಪೋತೆ ಯೋ ಐನಿಗೆ ಪೋತೆ ಆ ಒಂಜಿ ಕಾರ್ಯಕ್ರಮ ಮುಲ್ಪದ ಕಾರ್ಯಕ್ರಮ ಭಾರಿ ವಿಶೇಷ ಅವನು ದಯ ಪಂಡ ಮಾತ ಜಾತಿಲ ಒಂಜಿ ಅಮ್ಮನೆ ತೋರಿಸೋನಂಚಿನ ಒಂಜಿ ಸಭೆ ಪಂಡ ಇನಿ ಮುನಿಯಾಳದ ಬಿಲ್ಲವ ಸಂಘ ದಯ ಪಂಡ ಮಾತಾ ಜಾತಿದಾಕಲು ನಮಕ್ ಬೋಡು ನಮ್ಮ ಮಾತೇರ್ಲ ಒಂಜಿ ಪಂಪ ಉದ್ದೇಶ ದೀವೊಂದು ನಿಖಲಿ ಒಂಜಿ ಪೊರ್ಲುದ ಕಾರ್ಯಕ್ರಮ ಅಂದರು ಅಂಚನೆ ಮಾತಾ ಜಾತಿದಾಗಲಿ ಎತ್ತು ನಿಖಲು ಸನ್ಮಾನ ಅಂತಂದಿಲ್ಲಾರು ದಯ ಪಂಡ ನಮಕ್ ಮಾತೇರ್ಲ ಬೋಡು ಸಮಾಜ ನಾವು ನಮ್ಮ ವಸುದೈವ ಕುಟುಂಬಕಂ ನಮ್ಮ ಮಾತೇರ್ಲ ಒಂಜಿ ಪಂಪ ಉದ್ದೇಶ ಆ ಉದ್ದೇಶ ನಿಖಲು ಅಂತಂದಿಲ್ಲಾರು ಅವು ಭಾರಿ ಖುಷಿ ಅಂಡ್ ಅಂಚನೆ ಎನ್ನೋರಿ ಆತ್ಮೀಯರು ಉಳ್ಳೇನಪ್ಪ ಡಾಕ್ಟರ್ ರೋಷನ್ ಭಾರಿ ವರ್ಷೋದಂಗ ಪರಿಚಯ ಅರೆ ನೀನು ತೂಪುನಂಚಿನ ಒಂಜಿ ಯೋಗ ಭಾಗ್ಯ ಎಲ್ಲ ಬೈದಿನ ಡಾಕ್ಟರ್ ಆದೋಳ್ಳರಿ ನೀನು ಬಿರುವೇರ್ನ ವೈದ್ಯ ಕುಲತ ಒಂಜಿ ಆ ಒಂಜಿ ಕಸಬುಗೆ ಪೋತಿರಾರ ಒಂಜಿ ಖುಷಿ ಅವನುಂಡು ಅವಡು ಭಾರಿ ಪೋಲುದ ಕಾರ್ಯಕ್ರಮ ನಿಕ್ಲೆ ಒಂಜಿ ಎಲ್ಲೇ ಒಂಜಿ ನಾರಾಯಣ ಗುರುಸ್ವಾಮಿನ ಕಥೆಯನ್ನು ಪಣ ಶುರು ಮಾಡ್ಪೇನು. ನಾರಾಯಣ ಗುರುಸ್ವಾಮಿಲು ಆಧ್ಯಾತ್ಮಿಕ ಚಿಂತಕರಾರು ಒಂಜಿ ಕಡೆಟಾರು ಧಾರ್ಮಿಕ ಉಪನ್ಯಾಸ ಕೊರಿಯರೆ ಎತ್ತಿನಾರು ಅಡೆಗೆ ಪೋಪುನಂಚ ಸಂದರ್ಭಡು ಅದು ಸಾಜಿ ನಡ್ಕೊಂಡು ಬಂದುಳ್ಳೇರು ಆತ ಪೊಡ್ತಾನಾಗ ಒಂಜಿ ಕೆಸರದ ಗುಂಡಿಡು ಒಂಜಿ ಚರಂಡಿ ಐಟು ಒಂಜಿ ಪಂಜಿ ಬೂರ್ದು ಪುಡಿರೋದುಂಡು ದಿಂಜಿದು ಬಂಜಿನ ಒಂಚಿನ ಒಂಜಿ ಪಂಜಿ ಐಕೆ ಲಕ್ಕೆರ ಒಂದಿಜ್ಜಿ ಆ ಗುಂಡಿಡ್ದು ಮಾತಾ ಜನ ತೂಪೇರು ಪೋಪೇರು ಪ್ರಾಣಿ ಆತ ಅವ ಐನ ಆತ ಉಪ್ಪು ಮಾಡದು ದಯ ಬಂಡ ಪಂಜಿನ ಗುಣ ಕೆಸರಡ ಉಪ್ಪು ನಂಜ ಗುಣ ಅಣ್ಣ ಈ ಪಂಜಿಗೆ ಲಕ್ಕೆರ ಒಂಜಿಜ್ಜಿ ಕೆಸರ ಗುಂಡಿಡ್ದು ಅಂಡ ಅಂಜಿ ಜಿಂಜಿದು ಹೋತುಂಡು ಸ್ವಾಮಿಲು ಪೋಪೇರು ಐನ ಕಾರ್ಡ್ ಐನ ಕೈಟ್ ಪತ್ ದೇರ್ತದ ಮಿತ್ತದಿ ಪಾಡುವೇರು ಪಾಡ್ದಾನಾಗ ಈ ಪ್ರಾಣಿಲೊಂಜಿ ಗುಣ ಉಂಡುದಿಲ್ಲ ಮಿತ್ತು ಬತ್ತಿ ಕೂಡಲೇ ಅವರ ಮೇಲು ಕುಡುಪು ಉಂಡುತ್ತಲೆ ಕೇಸರು ಉಪ್ಪುಂಡು ಆತ ಪಡ್ತಾನಾಗ ಕೇಸರು ಸ್ವಾಮಿಲ್ನ ಆರ್ನ ಅಪಗಾರ ಬಿಳಿ ಪಂಚೆ ತುತ್ತುನಾರ ಆ ಸಮಯ ಆರ ಮೇಲೆ ರಟ್ಟು ಆ ಕೇಸರು ಐಟಿ ಹೊರಸೊಂದು ಬರ್ಪಿರಾರು ದಯ ಪಂಡ ಆರ ಒಂಜಿ ಸಮಯ ಪ್ರಜ್ಞೆ ಉಂಡು ಸಮಯ ಸರಿಯಾದ ಎತ್ತು ನಮ್ಮ ಆ ಉದ್ದೇಶಗಳ ಅಡೆಗೆ ಬರ್ಪೇರು ಆತ ಪಡ್ತಾನಕ್ಕೆ ಏನು ಬೇರೆ ಎದುರು ಇತ್ನಾಕಲು ಸ್ವಾಮಿಲಿ ಇರ್ನ ಮೇಲ್ಡ್ ಕೆಸರ ಆತಂಡು ದಿಕ್ಕೊಂದು ಬಲಿ ಎಂದು ಅಪ್ಪ ಪಂಪೆ ಒಂಜಿ ಪಾತೇರ ದಿಸ್ ಅ ಸಿಂಬಲ್ ಆಫ್ ಹ್ಯುಮ್ಯಾನಿಟಿ ಎಂದು ದಯ ಪಂಡ ಒಂಜಿ ಮಾನವೀಯ ಧರ್ಮದ ಚಿಹ್ನೆ ದಯ ಪಂಡ ಯಾನು ಆ ಪಂಜಿನ ಮಿತ್ತು ಕನತ್ತೆ ಅಪ್ಪಗ ಎಂಕ್ ದಾನ ಆದ ಪಂಡ ಆ ಪಂಜಿನ ಯಾನು ತೂನಾಗ ಎನ್ನ ಅಪ್ಪೆನ ಎಂಕ್ ತೋಜುನ ಎಂಕ್ ದಯ ಪಂಡ ಪ್ರತಿಯೊಂದು ಜೀವಿಡ್ಲ ಆರು ತನ್ನ ಜೀವನ ತೂ ಇತ್ತೇರು ಎಂಕ ಆ ಜಿಂಜಿದ ಪಂಜಿನ ತೂನಾಗ ಎನ್ನ ಅಪ್ಪೆನ ತೂಯಿಲ್ಲ ಕಂಡು ಐಕೆ ಯಾನು ಐಕ್ ಮಿತ್ತು ಕನತ್ತೆ ಅವ ಇನ್ನ ಧರ್ಮದ ಅದೊಂಡು ಕುಡುಪುಣ ಧರ್ಮ ಐನು ಮಂತ ಪೋಂಡು ಮಲ್ಲೆ ಹೆಜ್ಜೆ ಪಂಡದಾರು ಮಂತ ಅಡ ಇನಿ ಪ್ರಪಂಚಡು ಮಾನವೀಯ ಧರ್ಮನ ಬೋಧನೆ ಮಂತನ ಏರಿಕೆ ಅಂಡ ಸುರೂಕಾದ ನಾರಾಯಣ ಗುರುಸ್ವಾಮಿ ದಯ ಪಂಡ ಮಹಾತ್ಮ ಗಾಂಧೀಜಿ ಪನ್ಪೇರು ಅಂಚನೆ ರಬೀಂದ್ರನಾಥ್ ಠಾಕೂರ್ ಪನ್ಪೇರು ಇನಿ ಪ್ರಪಂಚಡು ಮಾನವೀಯ ಧರ್ಮನ ಐನ್ ಬೋಧನೆ ಮಂತನ ಏರು ಪಂಡ ಅಂಡ ಅವು ನಾರಾಯಣ ಗುರುಸ್ವಾಮಿಲು ಮಾತ್ರ ಅಂದ ದಯ ಪಂಡ ಒಂಜಿ ಕಾಲಡು ಕೇರಳನ ಹುಚ್ಚರ ಸಂತೆ ಪಣ ಇತ್ತೇರು ಆ ಸಮಯ ಇಡ್ಲ ಅಲ್ಪ ಹಿಂದೂ ಧರ್ಮಕ್ಕೆ ವಿರುದ್ಧವಾದ ಪೋಯ್ಜೇರು ಹಿಂದೂ ಧರ್ಮದಾದ ಸಮಸ್ಯೆ ಉಂಡ ಐನ್ನು ಸರಿಮಂತ ಒಂದು ಬತ್ತಿದ್ದಾರೆ
ಅದು ಪ್ರತ್ಯೇಕವಾದ ಪೋಯಿಜಿದಾರು ಹಿಂದೂ ಧರ್ಮ ನಾವು ಒಂಜೇ ನಮ್ಮ ಮಾತೆಲ್ಲ ಒಂಜೇ ಅವನ ಉದ್ದೇಶಡು ಐಕ್ ಮಾತ ಧರ್ಮಲ ಬೋರ್ಡು ಐಕ್ ಪಾಂಚಿ ಪಾತ್ರ ಬಂಡಿದಾರು ಧರ್ಮ ಹೂವಾಣದಾನೆ ನರಮನಿ ಎಡ್ಡೆ ಇತ್ತು ನಾನು ಆ ಒಂಜಿ ಉದ್ದೇಶನ ಇನಿ ಮುನಿಯಾಲೆ ಬಿಲ್ಲೋ ಸಂಗಮ ಅಂತ ಉಂಡು ದಯ ಪಂಡ ಆ ಉದ್ದೇಶ ಇನಿ ಮಾತ ಸಮುದಾಯ ಎತ್ತದೀನಿ ಸನ್ಮಾನ ಅಂತ ಉಳ್ಳೇರು ಇಂದು ನಾರಾಯಣ ಗುರುಸ್ವಾಮಿನ ದಾ ಸಂದೇಶ ನಮ್ಮ ಪನ್ಪತೆ ಅವುಂದು ದಯ ಪಂಡ ಇನಿ ಮಾತ ಧರ್ಮಲ ಒಂಜಿ ನರಮನಿ ಎಡ್ಡೆ ಎತ್ತನಾಂಡು ನಂಗೆ ಜಾತಿ ಧರ್ಮ ಮತ ಅಂದು ಬುರ್ಚುವ ಉದ್ದೇಶ ಮಂಡ್ಯಾರು ಇನಿ ಸಂಘಟನೆ ಮಂತ ನಮ್ಮ ಅಂಚನೆ ಆರ್ಥಿಕವಾದ ಪ್ರಬಲಾಯ ಆಂಡ ಒಂಜಿ ಮಂತ್ರಿ ನಮ್ಮ ದಯ ಪಂಡ ಆರು ಒಂಜಿ ಪಂಡೇರು ಸ್ವಾಮಿಲು ವಿದ್ಯೆಯನ್ನು ಸ್ವತಂತ್ರರಾಗಿ ಬಂಡೇರು ಸಂಘಟನೆಯಿಂದ ಬಲಯುತರಾಗಿ ಬಂಡೇರು ಆಂಡ ಕಾರ್ಖಾನೆಗಳಿಂದ ಅಭಿವೃದ್ಧಿ ಹೊಂದಿದೆ ಬಂಡೇರು ಆಂಡ ಸ್ವಂತ ಉದ್ಯಮ ನಿಕ್ಕಲು ನಿಕ್ಕಲ ಕಾರಂಭಿತ ನಿಕ್ಕಲು ಒಂತುಲೆ ಬುಕ್ಕೂರಿಯನ ಕೈಕು ನಿಕ್ಕಲು ಆಯ ಕೊರ್ಪುಂಚಿನ ಒಂಜಿ ಪನಾಗು ನಿಕ್ಕಲು ಕೈ ಒಡ್ಡೋಡ್ಚಿಂದು ಮಂಡೇರು ಐನ್ನಮ್ಮ ಅಂತ ಒಂದು ಇಜ್ಜೈನಿ ದಯ ಪಂಡ ಇನಿ ಆರನ ಉದ್ದೇಶ ಅದ ಪಂಡ ನಿಕ್ಕಲಿ ಸ್ವಂತ ನಿಕ್ಕಲ ಉದ್ಯಮ ಅನ್ಪುಲೆ ನಿಕ್ಕಲ ಕಾರಂಭಿತ ನಿಕ್ಕಲು ಉಂತುಲೆ ಎಂದು ಇನಿ ಆ ಕಾಲಡು ಕೋಡಿ ಚೆನ್ನೈರ ಪಂತಿಲ್ ನವ್ವೇ ಎನ್ಮೂರ್ದ ಬೂಡು ಜತ್ತದು ಪನ್ನಾಗ ಎಂಕಲೆಗು ಊರು ನಂಜಾಂಡು ಮಾನಿ ಪಗೆಯಾಂಡು ಪಂಡ ಜತ್ತು ಪನ್ನಾಗ್ಲ ಪಣ್ಣ ಒಂಚ ಒಂದುಲ ಅವ್ವೇ ಕೋಡಿ ಚೆನ್ನೈ ಜತ್ತು ಪನ್ನಾಗ ಒರಿ ತೆಲಿಪುವೆಗೆ ಅರೇನು ತೂವೊಂದು ಐಕ್ ದಾಯಗ್ ತೆಲಿಪುವ ಎಂಕಲ್ನ ದಿಕ್ಕು ಅಲಿಂಡು ದೆಸೆ ಮುಕ್ಕುಣು ಪಂಡ ತೆಲಿಪೋನ ಅತ್ತು ನಿನ್ನ ಅವನತಿ ಪಂಡ ತೆಲಿಪೋನ ಎಂಕಲಗಿನಿ ಮಣ್ಣು ಪಗ್ಯಾದಿಪ್ಪು ಮಾನಿ ನಂಜಾದಿಪ್ಪು ಆಂಡ ಎಂಕ್ಲೆಗೆ ನಾನು ಒಂಜಿ ಕಾಲ ಎಂಕ್ಲಿ ಈ ಮಣ್ಣಿಗೆ ಬರಿಯಾರ ಉಳ್ಳ ಅಮ್ಮ ಉದ್ದೇಶ ಪಣದು ಪೋಯಿರು ದಾಯ ಪಂಡ ಅಕಲ್ ಅಂಚೆ ಸ್ವಂತ ಉದ್ಯಮ ಪಂಡದ ಅಲ್ಪ ಪಂಡೇರು ತುಲ ಈ ಏರೇರ್ನ ಕೈಟ್ ತಾರಾಯಿ ಕೊಣತ್ತು ಈ ಇನ್ನುಮನ್ ಪೋರ್ಚಿ ವ್ಯಾಪಾರವನ್ನು ಪೋರ್ಚಿ ಈ ಸ್ವಂತ ಉದ್ಯಮ ಪಂಡ ಪೆತ್ತನು ಸಾಂಕದು ಐನ್ನ ಪೇರು ಮಾಡ್ದು ಈ ಜೀವನದ ಪ್ರಮಾಣ ಅಲ್ಪಲ ಸ್ವಂತ ಉದ್ಯಮ ಸ್ವ ಉದ್ಯಮದ ಬಗ್ಗೆ ಯಾರು ಪಂಡದ ಕೊರಿಯರು ಬೈದೇರ್ಲ ಕೊಡು ಚೆನ್ನೈಯರು ಆ ಸಂದೇಶನ ಅಂಚನೆ ನಾರಾ ಗುರುಸ್ವಾಮಿಲ ಕಾರ್ಖಾನೆಗಳಿಂದ ಅಭಿವೃದ್ಧಿ ಹೊಂದಿರಿ ಪಂಡೇರು ಅಪಕಾಂಡ ತತ್ವಲು ವ್ಯಕ್ತಿಗಳು ಬೇತೆ ಆದಿಪ್ಪು ಆಂಡ ಆ ತತ್ವಲು ಒಂಜೇ ಆದಿತ್ತು ವಿದ್ಯೆಗೂ ಪ್ರೋತ್ಸಾಹ ಕೊರಿಯರು ಪೊನ್ನುಲೆಗೆ ಎತೋ ಸ್ಕೂಲು ಕಾಲೇಜಿನ ಕಟ್ಟಿಯರು ದಯ ಬಂಡ ಒಂಜಿ ವಿದ್ಯೆ ಇತ್ತನ ಮಾತ್ರ ಅಲ್ಪ ಸ್ವತಂತ್ರ ರಾಪಿ ನಮ್ಮ ಉದ್ದೇಶದಾರು ಮಂತಂದು ಪೋಯರು ಈ ರೀತಿಯಾದ ಮಾನವೀಯ ಧರ್ಮನು ಭಾರಿ ಪೊಲ್ಲುಡು ಬೋಧನೆ ಮಂತಿರಾರು ಅಂಚನೆ ಈ ನಾರಾಯಣ ಗುರುಸ್ವಾಮಿನ ಬಗ್ಗೆ ಪಣಬಣ್ಣೊಂದು ಯಾನು ಕೆಲವೊಂಜಿ ಬಿಲ್ಲವ ಸಮುದಾಯ ಬುಕ್ಕ ಇತರ ಸಮುದಾಯ ಇತರ ಸಂಬಂಧದ ಬಗ್ಗೆ ಪಣದು ಹೋಗ್ತೇನೆ ದಯಪಂಡ ಇನಿ ಕೋಡಿ ಚೆನ್ನೈರು ಬುಕ್ಕ ಬ್ರಹ್ಮ ಮುಗ್ಗೇರ್ಲು ಮುಕ್ಕಳು ಬೇತತ್ತು ಮುಕ್ಕಲ್ನ ಕಾಲಘಟ್ಟ ನಮಕ್ ವ್ಯತ್ಯಾಸ ಲೆಪ್ಪು ಆಂಡ ಅಕಲ್ನ ಚಿಂತನೆ ಒಂಜೇ ರೀತಿ ಇತ್ತ ಅಕಲ್ನ ಧರ್ಮಗೂ ಬೋಡಾದು ಧರ್ಮ ಸತ್ಯ ನೆಕ್ಕು ಬೋಡಾದು ಅಕಲ್ ಪಾಲನೆ ಮಂತಂದು ಪೋಯರು ಕೋಡಿ ಚೆನ್ನೈರ್ಲ ಧರ್ಮ ಸತ್ಯಗೂ ಪಾಲನೆ ಮಂತಂದು ಪೋಯರು ಅಕಲ್ನ ಉದ್ದೇಶ ರಜ್ಜೆ ಅಂತಲ ಒಂಜೇ ಇತ್ತು ದಯಪಂಡ ಸಮಾಜಡ್ ಮೇಲುವರ್ಗ ಕೆಲವರ್ಗ ನಮ್ಮ ಇಪ್ಪರ ಬಲ್ಲಿ ಮಾತಿರಲ್ಲ ಒಂಜೇ ಇಪ್ಪುಡು ಸರ್ವರಿಗೂ ಸಮಪಾಲು ಸಮಬಾಲು ಪನ್ನ ಉದ್ದೇಶ ಮಂತಂದು ಪೋಯರು ಅಕಲ್ ಅಂಚನೆ ಹಿಂದೂ ಧರ್ಮ ಅಥವಾ ನಮ್ಮ ಬಿಲ್ಲವ ಸಮುದಾಯಡ್ ಇನಿ ನಮ್ಮ ಬೆತಬೀತ ವಿಷಯ ಅಂತ ಒಂದುಲ್ಲ ಇನಿ ನಮ್ಮ ತುಳುನಾಡು ಸಾಹಸಿ ಮಹಿಳೆಯರು ಪಣ್ಣಗ ನಮ್ಮ ಏನು ಪಾತಿರುವ ಇನಿ ತುಳುನಾಡು ಬಾರಿ ಮಲ್ಲ ಸಾಹಸಿ ಮಹಿಳೆಯರು ಇತ್ತಿರಿಗೆ ಅದು ಒಂದು ಏನೇ ನಮ್ಮ ಪನ್ಪ ನಮ್ಮ ಸದ್ಯಕ್ಕೆ ತುಳುನಾಡು ದುಮ್ಮದ ಕಾಲಡು ಸಾಹಸವಂತೆ ಮಹಿಳೆ ಧೈರ್ಯವಂತೆ ಮಹಿಳೆ ನಂಗೆ ಏನು ಬುದ್ಧ ಬರ್ಪುಂಡು ನಂಗೆ ಪಟ್ಟ ನಂಗೆ ಆಲೋಚನೆ ವೀರಾಣಿ ಹಬ್ಬ ಕೈತೆರತೆ ಐನ್ನ ಒಟ್ಟಿಗೆ ತುಳುನಾಡು ಬಿಲ್ಲವ ಸಮುದಾಯಡ್ ಭಾರಿ ಮಲ್ಲ ಒರ್ತಿ ಸಾಹಸಿ ಮಹಿಳೆ ಎತ್ತೇರು 1,000 ಸೈನಿಕರನ್ನು ಗೆಂದಿನಾರು ಒರ್ತಿ ಆರು ಏರು ಪಂಡ ಕೌಡೋಡಿ ಗುತ್ತು ಬೊಲ್ಲಕ್ಕೂ ಬೈದೇತಿ ಅನ್ಮಾರು ಬಹುಶಃ ಈ ಪುರ ಇತಿಹಾಸಲ ಪುರ ದಾಯಗ ಮರೆ ಮಾಚಿನ ಗೊತ್ತು ಜಂಗ ದಯಪ ನಮ್ಮ ಏನ ದೂರ್ನವತ್ತು ಕೌಡೋಡು ಗುತ್ತು ಬಂಡ ಬಂಟು ಅಳದಲ್ಪ ಇಪ್ಪುನು ಬಹುಶಃ ಕೆಲವರು ಗೊತ್ತಿಪ್ಪು ಯುವ ಹೈ ನೀಡಿತ್ನಾಗಲೇ ಪುರ ಗೊತ್ತಿಪ್ಪು ಕೆಲವು ಇತ್ತ ಐನಾತ ಐನ ಪ್ರಚಾರ ಮಾಡ್ತಾ ಬತ್ತ ಬೊಲ್ಲಕ್ಕೂ ಬೈದೇತಿ ಅಲದಂಗಡಿದ ಅರಸುಲೆಗಲ ನಂದಾವರದ ಅರಸೇಲಗ ಕರಳ ಯುದ್ಧ ಸಾರಿಯರು ಹಾಕಲು ಯುದ್ಧ ಸಾರಿಯರು ಅಳದಂಗಡ್ನ ಅರಸುಲ್ನ ಹಾಕಲ್ನ ನೆಟ್ಟು ಕೌಡೋಡಿ ಗುತ್ತು ಬೊಲ್ಲಕ್ಕೂ ಬೈದೇತಿನ ಕಂಡನಿ ದಲವಾಯ ಆದಿತ್ಯರು ಯುದ್ಧ ಸಾರಿಯರು ಕೊರಳ ಸಾಧ್ಯ ಸಲ ಸಾಧನಾಗ ದಲವಾಯಿ ಬರೋಡುತ್ತಲ್ಲ ಯುದ್ಧಗೂ ದಲವಾಯಿ ಬರ್ಪ ಸಮಯಡ್ ಕೌಡೋಡಿ ಗುತ್ತುಗು ಓಲೆ ಮಾನೆ ಕಡೆ ಪುಡಿಯರು ಆತ ಬಿಡ್ತಾನಾಗ ಕೌಡೋಡಿ ಗುತ್ತುಡು
ದಳವ ಇಜ್ಜೇರು ಆರೆ ಬೇತ ಓ ಒಂಜಿ ಬೇಲೆಗೆ ಪೋತೇರು ಬಿದಾಯಿ ಆತ ಬರ್ತನಾಗ ಬತ್ತದ ಓಲೆ ಕಡ ಪುಡೇರು ಓಲೆ ಕಾಡವೇರು ಐನ್ ಓಲೆನು ತೂಪುನಾರು ಏರು ಪಂಡ ಬೊಲ್ಲಕ್ಕೆ ಬಜೆ ತೂಪೇರು ಆರ ತೂದನ ಅನ್ಪೇರು ಐಕ್ ಉತ್ತರ ಕೊರ್ಪೇರು ಎಂಚ ಬಂಡ ಯಾನು ಬರ್ಪೆ ಈಗ ಪೋಲೆ ಬನ್ಪೇರು ಬತ್ತನಕಲ್ನ ಏರು ಓಲೆ ಕಡಪುಡಿಯರು ಅಕ್ಲೇನು ಕಡಪುಡು ಯಾನು ಬರ್ಪೆ ಈಗ ಉತ್ತರ ಕೊರ್ಪೆ ಅನ್ಪೇರು ಬೇರು ಆನು ಕಚ್ಚೆ ಕಟ್ಟು ಬೇರು ತರಿಕ ಪೇಟ ಕಟ್ಟು ಬೇರು ಕೈಟ್ಟು ದಳವಾಯಿನ ಕತ್ತಿನ ಪದೊಂದು ಪೋಪೇರು ಇದ್ದೋಗು ಪೋದು ಅರಸುಲು ಬನ್ಪೇರು ಅರಸುಲೆ ಎಂಕ್ ರಣವಿಲ್ಲ ಕೊರ್ಲೆ ಯಾನು ನೆನ್ ದನ್ ಸಾಗು ಬ್ಯಾಂದ್ ಅಂಚ ಆರು ನಮ್ಮ ದೈವ ಇಪ್ಪು ಲೆಕ್ಕ ಸೇರಿ ದೈವ ಅಂದು ಐನು ನಂಬುದು ಆರು 1,000 ಸೈನಿಕರ ತರೆಗಡುಪೇರು ಸೈನಿಕ ತರೆಗಡ್ತದು ಆ ಯುದ್ಧನು ಆರು ಸಾಧಿಸಬೇರು ಅಂಡ ಈ ಇತಿಹಾಸ ಒವ್ವೇ ಒಂಜಿ ಬುಕ್ಕುಳ್ಳೆಜ್ಜಿ ಒವ್ವೇ ಒಂಜಿ ವಿಷಯಲೆಜ್ಜಿ ದಯ ಬಂಡ ಇನಿ ಕೆಲವೊಂಜಿ ವಿಷಯ ದಾಯಗ ನಮ್ಮ ಮರೆ ಮಾಚಿನ ನಮ್ಗೆ ಗೊತ್ತು ನಂಗೆ ಆಂಡ ಇತಿಹಾಸ ಅಮ್ಮನ ಸತ್ಯ ಇತ್ತುಂಡು ದಯ ಬಂಡ ಇನಿಕ್ಲು ಬಂಟ್ವಾಳ ಕೌಡೋಡಿ ಗುತ್ತುಗು ಪಾರಂಡ ಇನಿಕ್ಲ ಆರ್ನ ಪಟ್ಟದ ಕತ್ತಿಲ ದಳವಾಯಿ ಕತ್ತಿಲ ಅಂಚನೆ ಬೊಲ್ಲೊಕ್ಕ ಬೈತಿನ ಕೂಜಲ್ನ ಒಂಜಿ ಉದುರ್ಲೆಕ್ಕ ಮಂತ್ ದೀತೇರಿ ಇನಿಕ್ಲ ಅಲ್ಪ ಆರ್ನ ನೆಟ್ ಒಂದು ಊರ ಸ್ಮರಣೆ ಅಂಚನೆ ಬುಕ್ಕುಡು ಇತ್ತೇರು ಸುಜೀರಿಡ ದೇವಿ ಬೈಜಿತ್ ಹೊಡೆದಿತ್ತೆ ದಯ ಬಂಡ ಇನಿ ಕೊಡ್ಚೆನಪ್ಪೆ ದೇವಿ ಬೈಜಿತ್ ಮಾತ್ರ ಹತ್ತು ಇನಿ ಸತ್ಯಸಾರ ಮನೆ ಕಾಣದ ಕಾಟದೊಳ್ಳಿರತ್ತ ಅಕ್ಲೇನು ಸಾಂಕಿನ ಅರ್ಲ ನಮ್ಮ ಅವ್ರ ದೇವಿ ಬೈದೈತಿ ಯಾರು ಬಂಡ ಕೀಜಿನೋಟು ಬರ್ಕೆ ದೇವಿ ಬೈದೈತಿ ಅವು ದಾದಾ ಹತ್ರ ಬಂಡ ಇನಿ ಕೆಲವು ಪೂರ ಗೊಂದಲ ಅದು ಇನಿ ಕೊಡ್ಚೆನಪ್ಪೆ ದೇವಿ ಬೈದಿ ಸಾಂಕಿದ ಅನ್ಪೇರು ಅವತ್ತು ಕೀಜಿನೋಟು ಬರ್ಕೆ ಬಂಡ ಕುಳ್ಳಿ ಕಿಲ್ಲು ಕಾಜೂರು ಅಂಚಿದ ಒಂಜಿ ಕೀಜಿನೋಟು ಬರ್ಕೆ ಅಂದುಂಡು ಅಲ್ಪ ದೇವಿ ಬೈದಿ ಸಾಂಕಿದ್ದಾರೆ ಅಂಚ ಈ ಸುಜೀರ್ ದೇವಿ ಬೈದೈತಿ ಆರ್ಲಾತೆ ಮಾಯೋಡು ಆರ್ನ ನಮ್ಮನ ದೈವ ಇತ್ತನು ವೈದ್ಯನಾಥೆ ಬಣ್ಣದು ಐನ್ನ ಕಾರ್ನಿಕೋಡು ಆರ್ಲ ನೆತ್ತೆರೆಕೆರೆ ಒಂಜಿ ಜಾಗೆ ಉಂಡು ಅಲ್ಪ ಅವೇತು ಸೈನಿಕರಿನಾರು ಸೋಲಿಸದು ಅಲ್ಪಲ ಅಂಚನೆ ಆರು ತನ್ನ ಒಂಜಿ ಸಾಹಸನ ಮೆರೆತೇರು ಅಂಚ ಆರೆಗೆ ಏತೂ ಎಕ್ಕರೆ ಉಂಬಳಿ ಜಾಗೆ ಕೊಡ್ತೇರು ಇನಿಕ್ಕೆಲ್ಲ ಸುಜಿರು ದೇವಿ ಬೈದೈತಿ ಸುಜಿರು ಪಾರಂಡ ಅಲ್ಪ ದೇವಿ ಬೈತಿನ ಒಂಜಿ ಚಾವಡಿ ಉಂಡು ದೇವಿ ಬೈದ ಇನಿಕೆ ದರ್ಶನ ಉಂಟು ದೇವಿ ಬೈದ ದರ್ಶನ ನೇರು ಬಣ್ಣ ಒಂದು ಪೊಂಜೋ ಉಂಟು ದರ್ಶನ ಇನಿಕಲ ಅಲ್ಪ ಒಂದು ಪೂರ ಇತಿಹಾಸ ಇನಿ ಹಬ್ಬಗ ದಾರಗ ಹಬ್ಬಗೆ ನಾವು ಪಾತಿರುವ ಅಂಚೆ ನಮ್ಮಿಡ್ಲ ಬಿಲ್ಲವ ಸಮುದಾಯಡ್ಲ ಒನ್ನಮ್ಮ ಚೆನ್ನಮ್ಮ ಬರಡು ಜನ ಅಮ್ಮಾರ್ಲಿತ್ತೇರಿಗೆ ಅಕ್ಕಲ್ಲ ಭಾರಿ ಕಾರಣಿಕ ಮಹಿಳೆಯರಿಗೆ ದಯಪಂಡ ಅಂದು ಈ ಒನ್ನಮ್ಮ ಚೆನ್ನ ಬಗ್ಗೆ ಒಂಜಿ ಪ್ರೊಫೆಸರ್ ಇಂದಿರಾ ಹೆಗ್ಗಡೆ ಬಣ್ಣ ಒಳ್ಳೆಯರು ಡಾಕ್ಟರ್ ಇಂದಿರಾ ಹೆಗ್ಗಡೆ ಬಣ್ಣದವ್ರಿ ಬಂಟ ಸಮುದಾಯದ ಮಹಿಳೆ ಆರು ಹೆಂಗೆ ಪನ್ನ ಪಾತ್ಯಾರ ತುಳು ಇಂಚ ಬ್ರಹ್ಮವಾರ ಕುಂದ ಬಸ ಹಿಡ್ದನ್ನ ಒಂಜಿ ಉಳ್ಳೇರು ಅನ್ನ ಬಗ್ಗೆ ಒಂದು ಸಂಶೋಧನೆ ಮನ್ಪುಳೆ ಪಂಡದು ದಯಪಂಡ ಅಕ್ಕಲ್ಲ ಎಬ್ರಿ ಚಾರಡ ತುಲೆ ಬಹುಶಃ ಆರೆಗ ಇನ್ನ ಬಗ್ಗೆ ಮಾಹಿತಿ ಗೊತ್ತುಂಡು ಹೆಂಗೆ ಆತ್ಮ ಗೊತ್ತು ಅಂಡ ಇತ್ತೇರು ಅಂಪಣದುಲೆ ನುಪ ಸತ್ಯಲು ಪುರ ಅಂದು ಪುರ ಏಪಲ ಮಿತ್ಯ ಆಪುಜಿ ಇಂಜಿತನ ಏತ್ತು ಉಂಡು ಜಾರದ ಅಬ್ಬು ಬೈದೇತಿ ಜಾರಂದಾಯ ಬೈತೇರು ಅದರೊಟ್ಟಿಗೆ ತಂಕರು ಬೈದೇತಿನೊಟ್ಟಿಗೆ ವೈದ್ಯನಾಥ ದೈವ ಬತ್ತಂಡು ಇಂಚಿನ ಪೂರ ವ್ಯವಸ್ಥೆಲು ಬಿಲ್ಲವ ಸಮುದಾಯ ಅಣ್ಣ ಬಿಲ್ಲವ ಸಮುದಾಯ ಏಪಲ ಒಂಜಿ ಆಕ್ರಮಣಶೀಲ ಸಮುದಾಯ ಅತ್ತು ಸಮುದಾಯಡ್ ಮಾತೆಲ್ಲ ಬೋಡು ಮಾತೆಲ್ಲ ಇತ್ತೊಂದು ನಮ್ಮ ಬದುಕೊಡ ಅಮ್ಮ ಸೊಜ್ಪೈನಾರು ಇನಿ ಬಿಲ್ಲವ ಸಮುದಾಯಗ್ ತುಳುನಾಡು ನಮಕ್ ತುಳುನಾಡು ಏರು ಕುಲ ಪುರೋಹಿತರು ಪಂಡ ಬಿಲ್ಲವೇರೆಗೆ ಮಡಿವಾಳ ಸಮುದಾಯ ಏತು ಪೊಲುದ ಒಂಜಿ ನಂಗೆ ಇತಿಹಾಸದಲ್ಲಿ ಬಿಲ್ಲವ ಸಮುದಾಯಡ್ ಕುಲ ಪುರೋಹಿತರು ಪಂಡ ಮಡಿವಾಳ ಸಮುದಾಯ ದಯಪಂಡ ದುಮ್ದ ಕಾಲಡ್ ಮಡಿವಾಳ ಸಮುದಾಯನೇ ಬತ್ತದು ನಮ್ಮ ಮದಿಮ್ಮೆ ಮಸರಿ ದಾದ ಪುರ ಅನ್ನ ಪೂರ ಅಕ್ಲು ಮನ್ಪೋಡು ದಾರೆ ಮೈಪಣ ಕ್ರಮ ಪೂರ ಈ ಕ್ರಮಕ್ಕೆ ಹೆಂಗೆ ಮನ್ಪದ ರೀಸೆಂಟ್ ಆದ ಏನೋ ಫ್ರೆಂಡ್ ಶರತ್ ಮದಿಮೆಯರು ಆ ಕ್ರಮಕ್ಕೆ ಹೆಂಗೆ ಮದಿಮೆ ಮನ್ಪದ ದಯಪಂಡ ಅಂದು ಪೂರ ತುಲೆ ನಮಕೊಂಜಿ ಬಿಲ್ಲವ ಸಮಾಜ ಅತ್ ಬುಕ್ಕ ಬೇತ ಸಮುದಾಯಗಳು ಒಂಜಿ ಏತು ಮಲ್ಲ ಇತಿಹಾಸ ಉಂಡು ಒಂದು ಇನಿ ಕೊರಗಜ್ಜನ ಸಮುದಾಯ ಕೊರಗಜ್ಜನ ನೇಮ ಅನ್ನಾಗ ಬಿಲ್ಲವ ಸಮುದಾಯಗಳು ಎರಲ್ಲ ಬೋಡಲ್ಪ ಐಕ್ ಅಂಡಿಗೆ ಕುಂಟು ಕೊರ್ಪ ಅನ್ಪೇರ ಒಂಜಿ ಮುಂಡು ಒಂಜಿ ತೋರ್ತು ಕೊರ್ಪುಣ ಆ ಕ್ರಮವನ್ನು ಇನಿ ಬಿಲ್ಲವ ಸಮುದಾಯ ಮನ್ಪೋಡು ಇನಿ ಮುಗಿಯಲ್ಲ ಕಲಟ್ ಬಿಲ್ಲವರಿಗೆ ಪ್ರಥಮ ಪ್ರಾಶಸ್ತ್ಯ ದಯಪಂಡ ಅಂದ್ರೆ ನಂಗೆ ಸಂಬಂಧ ಬಿಲ್ಲವರಿಗೆಲ್ಲ ಮುಗೇರ ಸಮುದಾಯ ಸಂಬಂಧ ದಯಪಂಡ ನಮ್ಮ ಒಂಜಿ ಮಿಗ್ದಿಪಲಿ ಅಕ್ಕ ಮೆಗ್ಗಿಯ ಲೆಕ್ಕ ಅನ್ನ ಮೆಗ್ಗಿಯ ಲೆಕ್ಕ ನಮ್ಮ ಇತ್ತ ನಮ್ಮ ಒಂಜಿನ ಆ ಒಂಜಿ ದ್ಯೋತಕನೆ ಇನಿ ಈ ದೈವಾರಾಧನೆ ತೊಲಿಪ ಬರೋದಿಲ್ಲ ನಮ್ಮ ಇಂಚಿತ್ತನ ಅವೇತೂ ಎಂಚಿನ ಸಾಹಸವಂತೇರು ಕಾರಣಿಕವಂತೇರು ಏತೋ ಒಳ್ಳೆಯರು ನೀವು ಕೇಂದಿಪ್ಪರು ಕಾರ್ಕಲಡು 3 ಮನೆ ಬರ್ಕೆ ಅನ್ನೊಂಜುಂಡು ಕಾರ್ಕಲಡು 3 ಮನೆ ಬರ್ಕೆ ಅನ್ನೋ ಕೇಂದಿಪ್ಪಾರು ನಿಖಲು ಅಲ್ಪ ಲಿಂಗಜ್ಜ ನಮ್ಮರು ಬಾರಿ ಮಲ್ಲ ಒಂಜಿ ದೈವ ಭಕ್ತಿ ಇನಿ ಆರು ಬಾರಿ ಮಲ್ಲ ಶಕ್ತಿ ಅಲ್ಪ ಕೋಲ ಒಂದುಂಡು ತೊಲೆ ಒಂಜಿ ತುಲೆ ವಿಶೇಷದಾದ ಪಂಡ
ಬಿಲ್ಲವ ಸಮುದಾಯದ ಪುಟ್ಟುದು ಬಳತ್ನಾಗಲಿ ಕೆಲವರಿಗೆ ಆರಾಧನೆ ಉಂಡು ಅವಿಯತೂ ಕಡಿಟ್ಟು ಆರಾಧನೆ ಉಂಡು ಬಿಲ್ಲವ ಸಮುದಾಯದ ಕಾಯಬುಡ್ದು ಮಾಯ ಸೇರ್ನಾಕ್ಲೆಗ್ ಆರಾಧನೆ ಉಂಡು ಬುಕ್ಕೊಂಜಿ ಇಂಚ ಬಂಡ ವಿಶೇಷ ಬಂಡ ಬಿಲ್ಲವ ಸಮುದಾಯದ ಮಾತ್ರ ಇಂಚಿನ ಬಂಡ ಹಿರಿಯಾಕಲ್ನ ಆರಾಧನೆಡ್ ಮೂರ್ತಿ ದೀಪನ ಕ್ರಮ ಒಂಜುಂಡು ಇತ ಹಿರಿಯಾಕಲ್ ಕೆಲವು ಗಡಿ ಪಟ್ಟ ಆಯ್ನಕಲ್ ಇಂಚ ಬರೀರತ್ತೆ ಅಕಲಿಗೆ ಅಕಲ್ನ ಕಾಲ ಕೈಗೆ ಅಕ್ಲ ಮೂರ್ತಿನ ದೀದ ಆರಾಧನೆ ಒಂಜ ಇತಿಹಾಸ ಬಿಲ್ಲವ ಸಮುದಾಯದ ಮಾತಾಡು ದಯಪಂಡ ಅಕ್ಲ ಆತ ಪೂರ ಕಾರಣಿಕವಂತೀರು ಆ ಶಕ್ತಿವಂತೀರು ದಯಪಂಡ ಕಾಯಬುಡ್ದು ಮಾಯ ಸೇರಿಬಿಕ್ಕಲ್ಲ ಅಕಲ್ನ ಒಂಜಿ ಇತಿಹಾಸನ ಪರಂಪರೆ ಶಕ್ತಿನ ಒರಿಪೋಣೆ ಪಡೋದು ಇನಿಕ್ಕಲ್ಲ ಅಕಲೆಗೆ ಒಂಜಿ ರೀತಿಯ ಆರಾಧನೆ ಉಂಡು ಒಂದು ಬಿಲ್ಲವ ಸಮುದಾಯದ ಮಾತ್ರ ಇಪ್ಪುಣಂಚಿನ ಆರಾಧನೆ ನಿಕಲೆ ಅಂಬುಡಿಯಲ್ಲಿ ಗುತ್ತುಂಡು ನಮ್ಮ ಮುಲ್ಪ ಸ್ವಲ್ಪ ಬಂಟ್ವಾಲಡ್ ಅಲ್ಪ ಇನಿಕ್ಕಲ್ಲ ದಂಡದ ದೇವು ಬೈದ್ಯ ಅಂದುಂಡು ಅರೆ ಗಡಿ ಪಟ್ಟ ಹಾಪುಂಡು ಆ ದಂಡ ದೇವು ಬೈದ್ಯ ತೀರಿ ಕೂಡಲೇ ಏರು ತೀರು ಬೇರು ಆರನ ಒಂಜಿ ಮೂರ್ತಿನ ಇನಿಕ್ಕಲ ದೀದ ಆರಾಧನೆ ಅಂಪುಡು ಅಲ್ಪ ಇನಿಕ್ಕಲ ಆ ಗಡಿ ಪಟ್ಟ ಏನಕ್ಕೆ ತೀರ್ನ ಎಟ್ಟಿಗೆ ಅಕ್ಕಲ್ಲ ಮೂರ್ತಿನ ದೀದು ಮಂಚೋಡ ಆರಾಧನೆ ಅಂಪುಡು ಒಂಜಿ ಏಳು ಎಲ್ಮ ಒರ್ಮ ಮೂರ್ತಿ ಸಾಲಗುಂಡು ಅಲ್ಪ ಆಯ ಬಂಡ ಆ ಪೀಳಿಗೆ ಒರಿ ತೀರಿ ಕೂಡಲೇ ಆನ ಮೂರ್ತಿ ಅಂಡ ಒಂದು ವಿಶೇಷವಾಯಿನ ಅಂಚಿನ ಒಂಜಿ ಆರಾಧನೆ ಬಿಲ್ಲವ ಸಮುದಾಯದ ಉಂಡು ಅಂಪು ದಯಪಂಡ ಇತಿಹಾಸಲೇನು ನಮ್ಮ ಕಿರಕ್ಕೆರ ಪೋಂಡ ಮಾತಲ್ಲ ನಮ್ಮ ಎತ್ತುಂಡು ನಮ್ಮೇನೆ ಕಲೆ ಒಂದು ಅತ್ತನೆ ಬುಕ್ಕೋರಿ ಕಲೆ ಇದ್ದೇನೆ ಅತ್ತು ನಮಕ್ ಇತಿಹಾಸ ಕಿಳಕ್ಕೆರ ಪೋಂಡ ಇನಿ ನಮಕ್ ನಮನೇ ಶತ್ರು ಆಯ್ನತ್ತ ಅಂದರೆ ಬೇತ ಸಮುದಾಯ ಬೇತ ಧರ್ಮ ಶತ್ರು ಆಯ್ನತ್ತು ನಮ್ಮ ಹಿರಿತನ ನಮ್ಮ ಗರಿಮೆ ನಮ್ಮ ಹಿಸ್ಟ್ರಿ ನಮಗೆ ಗೊತ್ತಿಜಾಂಡ ನಮ್ಮದಾದ ಮಂತ ಬಂಡ ಬೇತಾಕ್ಲೇನ ಸಮಸ್ಯೆಲೇನೆ ನಮ್ಮ ತೂವೊಂದು ಬುಳೆ ಅತ್ತಂದ್ರೆ ನಮ್ಮ ದಾದ ಉಂಡು ನಮ್ಮ ಸಮುದಾಯದ ಒಂದು ಹಿರಿಮೆ ದಾದುಂಡು ಐನು ನಮ್ಮ ಜೋಕ್ಲೆ ಪಣದು ಗೊರ್ಜ ಇನಿ ತುಳಿ ಒಂದು ಎಲ್ಲಿಯ ವಿಷಯ ಗೆಜ್ಜೆಗತ್ತಿ ಎಂದು ಗೆಜ್ಜೆಗತ್ತಿ ಮಾತ ಸಮುದಾಯ ಗೆಜ್ಜೆಗತ್ತಿ ಪತ್ತನ ಒಂಜ ಕ್ರಮ ಉಂಡು ಅವು ದಾಯ ಬಣ್ಣ ಗೊತ್ತು ನೆರೆಗಲ್ಲ ಗೆಜ್ಜೆಗತ್ತಿ ಈಗ 10 ಬಾರ್ ಪೊಂಜನಾಕ್ಲ ಪೂರ ಮಲ್ಲ ಉಳ್ಳೇರು ಪೂರ 10 ಬಾರ್ ಬಯಕೆಡೆ 10 ಇರತ್ತೆ ಮದಿಮೇಡು ಮದಿಮನಕ ಇಟ್ಟು 10 ಬೇರು ಅಣ್ಣ ಐನ ಮೂಲ ಉದ್ದೇಶದ ಅದಾದ ದಾಯಿಗೆ ಗೆಜ್ಜೆಗತ್ತಿ ನಿಕ್ಲ 10 ನಾವು ಶೀಟ್ ಆತೆ ಅವು ಬೆಲ್ಟೇ ಇನಿ ಪಾತೆ ಎಬ್ಬಳೊಂದು ಬರ್ಸ ಇನಿ ಗೆಜ್ಜೆಗತ್ತಿದ ಬಗ್ಗೆ ನಮ್ಮ ಮಾತ ಪಾತೆರುವ ಕೈಟ್ಟು ಪತ್ತು ದಾಯಕ ಪಂಡ ನಮ್ಗೆ ಗೊತ್ತು ದಯಪಂಡ ಗೆಜ್ಜೆಗತ್ತಿ ಇನಿ ಖಾಲಿ ಒಂಜಿ ಮದಿಮಲ್ನ ಕೈಟಾವಡು ಬನಿಯಲ್ನ ಕೈಟಾವಡು ಅಥವಾ ಪೆದ್ಮೇತಿ ಅಪ್ಪೆನ ಕೈಟಾವಡು ಮಾತ ನಮ್ಮ ತೂಪ ಅಲ್ಲಿ ಮೂಲ ಉದ್ದೇಶ ಆದ ಪಂಡ ಒಂಜಿ ಕಾಲಘಟ್ಟಾಡು ನಮ್ಮ ತೊಲೆ ಅಲ್ಲೇ ಕಟ್ಟು ಏನು ಅಲ್ಲೇ ಕಟ್ಟೆ ಪನ್ಪೂಜಿ ದಯಪಂಡ ಅಪ್ಪೆ ಕಟ್ಟೆ ಪನ್ಪೆ ದಯಪಂಡ ಅಲ್ಲೇ ಪನ್ಪ ವರ್ಡ್ ಅವು ಕನ್ನಡ ವರ್ಡ್ ತೊಲೆ ದಯಪಂಡ ನಮಕ್ಕೆ ಇನಿ ಅಪ್ಪಿನ ಮುಖಾಂತರ ಬರ್ಪೋಣಂಕ ಕಟ್ಟಲು ಪೋಣಂಕ ಯಾಕೆಂದ್ರೆ ಅಪ್ಪೆ ಕಟ್ಟಂದೇ ಪನ್ಪೇನು ಅಪ್ಪೆಡ್ದು ಮಗಳಿಗೆ ಅಧಿಕಾರ ಹಸ್ತಾಂತರದ ಸೂಚಕಂದು ಬುಕ್ಕೊಂಜಿ ಆದ ಬಂಡ ಇನಿ ನಮ್ಮ ತೂವೊಂದುಲ್ಲ ಪುಣುಲೆ ನಮ್ಮ ಕಲ್ಪೊಂದುಲ್ಲ ಕರಾಟೆ ಅಕ್ಲ ರಕ್ಷಣೆ ಬಂದ ನಮಗೆ ಕಲ್ಪೊಂದುಲ್ಲ ಕರಾಟೆ ಅಂದು ಅಂಡ ಆ ಕಾಲಡ್ ನಮ್ಮ ಹಿರಿಯಕಲ್ ಅಪ್ಪೆನಕಲ್ ತನ್ನ ಪೊನ್ನು ಜೋಕ್ಲೇನು ರಕ್ಷಣೆ ನೆನಪಿನ ಅಕ್ಲ ಕೈಟ್ ಕತ್ತಿ ಹೊರೋಯ್ತೀರಿ ಕತ್ತಿ ಬಂಡ ಎಂಚ ಬಂಡ ಅವು ಬಾರಿ ಎಲ್ಲೆ ಕತ್ತಿ ಸಪುರ ಕತ್ತಿ ಅವು ತೋಜಿರೆಜ್ಜಿ ಸೊಂಟ ದಿವಣ್ಣು ಇನಿ ಗೆಜ್ಜೆಗತ್ತಿ ಮನ್ಪುರದ ನಿಕ್ಲ ಅವ ಇನ್ನ ಪ್ರತೀಕವಾದ ಆತಿ ದಯಪಂಡ ಇನಿ ಒಂಜಿ ದುಂಬು ದಿಬ್ಬನ ಒಬ್ಬ ಗೊತ್ತಿಗೆ ದಿಬ್ಬನ
ಮದಿಮ ದಿಬ್ಬನ ಬಣ್ಣ ನಡತಬಹುದು ದುಮ್ಮು ಕಾಲಾಡ ಈ ದಿಬ್ಬನ ಪೋನಾಗ ಬಂಗಾರ ಪದ್ದೋಯ್ ಪಡದು ಓಪಣ ಪೂರ ಅಪಗ ಈ ಕಳುವೆನ ಕಾಟ್ಲ ಜಾಸ್ತಿ ಇರಲೆ ಅಪಗ ಮದಿಮಲ ಸೊಂಟಲ್ಲ ಒಂಜಿ ಕತ್ತಿ ಈಗ ಪಂಡಾರ್ದೆ ಗೆಜ್ಜೆ ಕತ್ತಿ ದಾಯ ಕೊರ್ಪು ಅಂಡಾರ ಕೈಟ್ ಮದಿಮ ಕೈಟ್ ಇನ್ನಿಕ್ಲೆ ಕೊರೋದಿಲ್ಲ ಅನೇಕಲು ಉದ್ದೇಶದ ಪಂಡ ರಕ್ಷಣೆಗಾಲ ಕೊರ್ಪಿನ ಅಂಚಿನ ವ್ಯವಸ್ಥೆ ಅಂದು ಇನ್ನು ನಿಖಲ್ ನಿಖಲ್ ಜೋಕ್ಲ ಕೈಟ್ ಕತ್ಲಿ ಕೊಡುವ ನತ್ತಿಯನು ಆಂಡ ಆ ಉದ್ದೇಶ ಎತ್ತಿ ಎಡ್ಡೆ ಎತ್ತಿಂಡು ನಿಕ್ಲಿನಿ ಕರಾಟೆ ಕಲಪ ಪುಣ್ಲೇಗ್ ಕೈಟ್ ಪೋನಾಗ ಪೆಪ್ಪರ್ ಸ್ಪ್ರೇ ಬತ್ತವಲೆ ಅನಂಪಾರು ಆಂಡ ಆ ಕಾಲಾಡು ಸೊಂಟ ಒಂಜಿ ಎಲ್ಲೆ ಕತ್ತಿ ಸೊಂಟ ತೋಜೆರೆಜ್ಜಿ ಒರಿಯಾಗ ತೋಜವು ಸೊಂಟಾಡು ಇಂಕ ತುದಿಪ್ಪ ನಿಕಲು ಕೆಲವು ಅಜ್ಜಿನಾಕ್ಲ ಬರ ಕೈಟ್ ಸೊಂಟಾಡು ಕತ್ತಿ ತುದಿಪ್ಪ ನಿಕಲು ಪೋನಾಗ ಬರ ಆ ಉದ್ದೇಶ ಬಾರಿಡು ಗೆಜ್ಜೆ ಗತ್ತಿ ಮನೆಗೆ ಅಂಚನೆ ಬಂಜಾನ ಕೈಟ್ಲ ಕೊಡ್ಪಣ ಐಕ್ಯ ಆ ಉದ್ದೇಶಗೆ ಪೆದ್ದ ಕೈಟ್ ಕೊಡ್ಪಣ ಉದ್ದೇಶ ಐಕ್ಯ ದಾಯ ಪಣ್ಣೊಂದು ಪೂರ ರಕ್ಷಣೆಗೆ ಸ್ವರಕ್ಷಣೆ ಕೊಡ್ಪಣ ಉದ್ದೇಶ ಅವು ಕೇಳನಿ ಸಂಪ್ರದಾಯವಾದ ಬೆಳೆದಿನ ಅತ್ತ ಅಂದ್ರೆ ಅಯ್ನ ಮೂಲ ಉದ್ದೇಶ ಗೊತ್ತು ಅಣ್ಣ ಅವು ಎಡ್ಡೇನೆ ಇನಿಕ ಸಂಪ್ರದಾಯವಾದ ಒಂಜಿ ಆ ನೆನಪು ಅಣ್ಣ ಇಪ್ಪಡತ್ತ ನಮ್ಮ ಉದ್ದೇಶ ಇಂದು ಗೆಜ್ಜೆಗತ್ತಿದ ಮಹತ್ವ ದಯಪಂಡ ಇಂದು ಗೆಜ್ಜೆಗತ್ತಿ ಕಾರ್ಯ ಬಿಲ್ಲವ ಸಮುದಾಯ ಮಾತ್ರ ಅತ್ತು ನಮ್ಮ ತುಳುನಾಡು ಊಪುರ ಅಳ್ಳಿಕಟ್ಟ ಮಕ್ಕಳ ಕಟ್ಟು ಪೂರ ನಮ್ಕಲೆಗೆ ನಮ್ಮೆಡು ಗೆಜ್ಜೆ ಕತ್ತಿದ ಮಹತ್ವ ಬಾರಿ ಉಂಡು ನಾನೊಂಜಿ ನಮ್ಮೆಡು ದುಂಬುಪುರ ಏ ಪಂಡತೆ ದಾರೆ ಮೈಪುನ ಕ್ರಮನ ಅಥವಾ ದಾರ ಏರೋನ ಕ್ರಮನ ಅಂದ ಇದು ನಿಕ್ಲಂಜಿ ಗೊತ್ತು ಜಿಂಕ ಇಂಚಿ ಸೈಡ್ ಎಂಚೆ ಇತ್ತು ದುಂಬದ ಕಾಲಾಡ ಮಸ್ತ್ ಕೆಲವು ಹಿರಿಯಾಕ ಉಳ್ಳೇರು ದುಂಬದ ಕಾಲಾಡ ದಾರ ಏರವನ ಕಟ್ಲೆ ಇತ್ತನ ಅಥವಾ ದಾರೆ ಮೈಪುನ ಕಟ್ಲೆ ಇತ್ತನ ಅಂದ ಕೆಲವು ಹಿರಿಯಾಕ್ಲೆ ಗೊತ್ತಿಪ್ಪು ಮಸ್ತ್ ಹಿರಿಯಾಕ್ಲೆ ಗೊತ್ತಿಪ್ಪುನು ದುಂಬದ ಕಾಲಾಡ ಎಂಚೆ ಇತ್ತಿನ ಕ್ರಮ ಅಂದ ನಿಕ್ಲೇಪುರ ಆಯ್ನೆ ಆ ಕ್ರಮ ಕಾಲಾಡ ಎಂಚೆ ಇತ್ತನು ದಾರೆ ಮೈತೀನಿ ಅದೇ ಅವಡು ಅಪಗಂಡ ತುಲೆ ಐಟ್ ರಡ್ಡು ಕಾಣ ದಾಯ ಪಂಡ ನಮ್ಮ ದಾಯಗ್ ಈ ಅಲ್ಯಕಟ್ಟು ಮಕ್ಕಳ ಕಟ್ಟು ದಾಯ ಪಾತಿರೋ ಪಂಡ ಅಲ್ಯಕಟ್ಟು ಎಂಚ ಪಂಡ ಮದಿಮಾಯಿನ ಪೊಣ್ಣಾಗ ಅಲೆಗ್ ಅಧಿಕಾರ ಕಡಿಪೆರಿಜ್ಜಾಲು ಅಲ್ಲಿ ಪಿರ ಉಲಾಯಿಗಿಂದ ಅರ್ಥ ಅಂಚ ದುಮ್ಮದ ಕಾಡ ಎಂಚ ಪಂಡ ಇಲ್ಲ ಮರ ಮಯಂದು ಮದಿಮೆಯಾದ ಪೊಣ್ಣು ಪಿದೇ ಪಾರೆಜ್ಜಿ ಪೊಣ್ಣು ಅಲ್ಲಿ ಇಲ್ಲ ದಯ ಪಂಡ ಆಸ್ತಿಲ ಆತಿಪ್ಪೆದ ಈ ಆಸ್ತಿ ದೂವರೆ ಪೊಣ್ಣಾಗೆ ಅಧಿಕಾರ ಐಕ್ ಅಲೆಗ್ ಮದಿಮೆ ಮೈತು ಕೊರ ದಾರೆ ಇನಿ ಕೈಕ್ ದಾರೆ ಮೈತು ಕೊರಂಡ ನಮ್ಮ ಅಧಿಕಾರನ ಕೊರ್ಪುಣಾಗ ಏರೆಗ ಆನಾಗ ಅರ್ಥ ಆಯ್ತೆ ಬಚ್ಚೆ ಬಜ್ಜಿ ನಮ್ಮ ದಾರೆ ಮೈಪತ್ತೆ ಎಂದು ಅಧಿಕಾರನ ಕೊರ್ದ್ರೂಪಣ ಅಲ್ಲ ದಾರೆ ಮೈತದು ಅಪ್ಪೆ ಅಮ್ಮೆ ಅಥವಾ ಮಾಮಿ ತಮ್ಮಲೆ ಅಥವಾ ಬೋಂಟರ್ನಾಗ ಇತ್ತದು ಮದಿಮೆ ಅಂತ ಕೊರ್ಪು ದಾಯ ಪಂಡ ಅಣ ನಿಕ್ಕು ಬಾಳ ಆರಾಬಾರ ಬಣ್ಣದು ಆಂಡ ದುಮ್ಮಗಾಟ ನಮ್ಮಿಡ ಅಂಚತ್ ದಾರೆ ಮೈಪು ದಾರೆ ಏರವನು ನೆಂಚ ಪಂಡ ಸ್ವಾಮಿಲ ಭೂಮಿಲ ಬಣ್ಣದು ದಾಯದ ಓ ಕಲಶ ಪತ್ತದು ನಮ್ಮ ಕೊಂಬುದ ಗಿಂಡೆ ಪತ್ತದು ಭೂಮಿಗಳ ಆಕಾಶ ಮುಟ್ಟದು ಕೈನೆಲ ಆ ಕಡೆಗೆ ಕೈ ನೆಲಕ್ಕೆ ಮುಟ್ಟದು ಆಕಾಶಲ ಭೂಮಿಲೆಗೆ ಸಾಕ್ಷಿ ಬೇತೆ ಏಲ ಸಾಕ್ಷಿ ಹತ್ತು ಇತ್ರ ನರಮನೆ ಸಾಕ್ಷಿ ಹತ್ತು ನಿಗ ಮದಿಮೆಗೆ ಅಕ್ಲೇ ಸಾಕ್ಷಿ ಬಣ್ಣ ಇತ್ತ ಲೆಕ್ಕ ಅದು ಡೈವೋರ್ಸ್ ಆಗೋದು ಜಾಣತಲೆ ಈತ ಏತು ಜಾತಕ ದೂದು ಏತು ದೂದು ಮದಿಮೆ ಅಂತೆಲ್ಲ 4 ಗಂಟೆ ಡಿವೋರ್ಸ್ ಆಪಿನ ಆಪುಂಡೆ ಆಂಡ ದುಮ್ಮದ ಕಾರಣ ಚತ್ತು ದಾರ ಏರನ ಕಟ್ಲೆ ಅಂತ ದಾಯಗ ಪಂಡ ಪೊಣ್ಣನ ಅಧಿಕಾರನ ಕಡಿಪೆರೆಜ್ ಬುಕ ತುಲೆ ಈ ಪೊಣ್ಣು ಒಚ್ಚವನ ಕ್ರಮ ಅನ್ಪದ್ರೆ ಮದಮು ಈ ಪೊಣ್ಣು ಒಚ್ಚವನ ಕ್ರಮ ದುಂಬುಡಿಜ್ಜಂಡು ದಾಯ ಪಂಡ ಪೊಣ್ಣು ಒಚ್ಚದ ಕೊರಂಡ ಅಲ್ಲಿ ಅಕಲ ಸೊತ್ತು ಇಂದು ಐಗೆ ಪೊಣ್ಣು ಒಚ್ಚಾರೆಜ್ಜಿ ಈ ಮರ್ಮ್ಯಾನ್ ಒಚ್ಚವಣ್ಣ ಇಂಚಿಗೆ ಆನಂಡು ಅತ್ತ ಇಂಚಿಗೆ ಒಚ್ಚವಣ್ಣು ಇಂದುಪುರ ಭಾರಿ ಸೋಕದ ಕ್ರಮಕ್ಕೆ ದಾಯ ಪಂಡ ಅಂದುಪುರ ಅಧಿಕಾರ ಪೊಣ್ಣಗ ಅಧಿಕಾರ ಏತಿತ್ತು ಪವನ ಈ ಪೊಣ್ಣಗ ಅಧಿಕಾರ ಇತ್ತಂಡ ಅಲ್ಲಿನ ತೂವನ್ನ ಅಲ್ಲಿನ ಆರಬಾರ್ದು ಒಬ್ಬನ ಇರು ತಮ್ಮಲೆ ಅಥವಾ ಪಲ್ಲೆ ಐಕ್ ಒಂಜಿ ರೀತ್ಯ ಒಂಜಿಗೆ ಬೆಂಗಾವಲ ಐಕ್ ತಮೇರಿ ಅಮ್ಮ ನಮ್ಮ ತಮೇರಿ ಬಣ್ಣ ತೂವನ್ನ ಎಂದು ಈ ವ್ಯವಸ್ಥೆ ಆ ಕಾಲ ಅಡಿತ್ತಂಡು ಇತ್ತ ಮಕ್ಕ ಕಟ್ಟೆಂಚ ಬಂಡ ಪೊಣ್ಣಗ ಅಧಿಕಾರ ಇಜ್ಜಿ ಬೊಕ್ಕ ಅಲ್ಲಿ ಅಟ್ಟಗು ಅರಿಪಾಡ್ದು ಅಲ್ಲಿ ಪೋಪುನು ಏರ್ನ ಇಲ್ಲದ ಅಕ್ಲ ಇಲ್ಲದ ಅಪ್ಪೆಮ್ಮನ ಇಲ್ಲಾಗ ಅಟ್ಟಗು ಅರಿಪಾಡ್ದು ಅಲ್ಲಿ ಸಂಬಂಧನ ಕಡಿತು ಹೋಪಿನ ಅರ್ಥ ಆಂಡ ಮುಂಬಲೆಗಂಚ ಪೊಣ್ಣಾಗ ಅಧಿಕಾರ ಇಂಚಿತ್ತಂದು ಇಂಚಿತ್ರ ಪೂರ ವ್ಯವಸ್ಥೆಲು ಭಾರಿ ಪೊಲ್ಲುದ ಕ್ರಮಕ್ಕಳು ನಮ್ಮ ಇತ್ತ ಪೂರ ಆನೆ ಇನಿಕೇನ ಮಂಡ ಈ ಕ್ರಮಕ್ಕಳು ದಾನೆ ಮಂಡ ಮಾಜಿದು ಬೋಂಡು ನಮ್ಮ ತೊಟ್ಲು ಬಾನ ಕ್ರಮಲ ಭಾರಿ ಪೊರ್ಲು ಇತ್ತಂಡು ತೊಟ್ಲಾದ ಇವಕ್ಕ ಬಾಲೆಲ ಅಪ್ಪೆಲ ಇಲ್ಲಾಗ ಬಣ್ಣ ಐಕುನಿ ಕ್ರಮ ಇತ್ತಂಡು ಪಣೆಯ ಬೋಣ ಮಸ್ತು ಉಂಡು ಆಂಡ ಬಯಕೆ ಕ್ರಮ ಅವು ಒಂಜಿ ಭಾರಿ ಪೊರ್ಲು ಇತ್ತಂಡು ಮದುವಿನ ಕ್ರಮ ಭಾರಿ ಪೊರ್ಲು ಇತ್ತಂಡು ಬುಕ್ಕನಿಕ್ಲೆ ಎಂಗೇಜ್ಮೆಂಟ್ ಅನ್ಪಾರೆ ದುಮ್ಮು ಅಂಚೆ ಎಂಗೇಜ್ಮೆಂಟ್ ದುಮ್ಮು ಕಾಯಿ ಪೂಲ್ ಪಗಪ್ಪುನು ಒಂದು ಅತ ಹಿರಿಯಾಕ್ಲೆ ಗೊತ್ತಿಪ್ಪಿರೇ ಬರ ದುಮ್ಮುರ ಎಂಗೇಜ್ಮೆಂಟ್ ಕಾಯಿ ಪೂಲ್ ಪಗಪ್ಪುನು ಈರು ಸಮ್ಮಲೆ ಅಥವಾ ಬೋಂಟ್ರಾಗ್ಲ ಬತ್ತದು ಅವೊಂಜಿ ಕ್ರಮ ಕಾಯಿ ಪೂಲ್ ಪಗಪ್ಪು ಐಕೊಂಜಿ
ಚೌಕದ ಕಲಾಟ ಕೊಳ್ಳುದು ಪಕ್ಕ ಇಂಚಿನ ಪೂರ ಕ್ರಮಕ್ಕಳು ಇತ್ತ ಇಂದು ಪೂರ ದಾದಾದ ಪಂಡ ನಮ್ಮನೆ ಇತ್ತ ವ್ಯವಸ್ಥೆ ಅಂಚೋಡು ದಯಪಂಡ ನಮ್ಗೆ ಪೂರ ಮನ್ಪರ ಆಬುಜಿ ನಂಗೆ ಇನಿ ಅಂಚಿನ ಕುಲೋಪ ಮಡಿವಾಳ ಸಮುದಾಯ ತಿಕ್ಕುಜಿಯರ್ ನಂಗೆ ತೆರಿನಾಕಲು ಅಂಚದು ನಮಗೆ ಈ ಪೂರ ವ್ಯವಸ್ಥೆ ಆದ್ಬೋದು ಆಂಡ ವ್ಯವಸ್ಥೆಲಿ ಇಡ್ಡೆತ್ತು ನಮ್ಮನ ಸಮುದಾಯಡ್ ಬಾರಿ ಪೊಲ್ಲುದ ಇತಿಹಾಸ ಇತ್ತು ಈ ಇತಿಹಾಸನ ಪಲ್ಲೆ ನಮ್ಮನೆ ಇನಿಕಲ ನಮ್ಮ ಜೋಗುಳಿಗೆ ನಮ್ಮ ಇತಿಹಾಸನ ಪಲ್ಲೆ ನಿಖಲ್ ಪೆಟ್ಟಿಗೆ ಬೋಡ್ಚಿ ಪುಡಾಗಿ ಬೋಡ್ಚಿ ಆ ವಿಷಯ ನೆನ್ನು ಪಂಡಾರ ಅಕಲ್ಲ ಆ ಗೊತ್ತಾಪಣ ಓ ನಮ್ಮ ಸಮುದಾಯ ಪಂಡ ಇಂಚ ನಮ್ಮ ಆಕ್ರಮಣಶೀಲ ಸಮುದಾಯ ನಮಗೆ ಮಾತೆಲ್ಲ ಸಮುದಾಯ ಸಮಾಜದ ಬೋಡು ಇನಿ ಬಂಟ ಸಮುದಾಯ ಲಂಕ ಬೋಡು ಇಲ್ಲಿ ಕೇಂದ್ರ ನಿಖಲ್ ದುಂಬು ದಾರೆ ಮೈಪುಣಗ ನಮ್ಮ ಬಿಲ್ಲವ ಸಮುದಾಯಡ್ ನಾಲ್ ಬರಿತ ಪುಣ್ಣುಲು ಬೋಡು ದಾರೆ ಮೈಪುಣಗ ಈ ಕಲಶ ನೀರು ಪತ್ಯಾರ ಏಳು ಗೊತ್ತನೆ ಸಾಲಿಯರು ಮೂಲಿಯರು ಬಂಗಿಯರು ಚೌಟಿಯರು ನಮ್ಮಿಡ ಚೌಟ ಬರಿ ಉಂಡೆ ನಮ್ಮಿಡ ಚೌಟ ಬರಿ ಉಂಡೆ ಬಿಲ್ಲವ ಸಮುದಾಯಡ್ ಉಂಡೆ ನಮ್ಮಿಡ ಚೌಟ ಬರಿ ಉಂಡೆ ಉಂಡೆ ಇಜ್ಜತೆ ನಮ್ಮಿಡ ಚೌಟ ಬರಿ ಆಂಡ ಬಂಟ ಸಮುದಾಯಡ್ ಚೌಟ ಅನ್ನೊಂದು ಸರ್ನೇಮ್ ಉಂಡು ದಾಯ ಪಂಡ ಇನಿ ಸಾಲಿಯರ್ ಬರಿ ಮುಳ್ಳಿಯನ್ನ ಬರಿ ಬಂಗೇರ್ ನಕಲ್ ಮೂಜಿ ಬರಿ ಆಂಡತೆ ಚೌಟ ಬರಿ ದಾಯಗಿ ಚೌಟ ಬರಿ ಬೋಡು ನಮಗೆ ಬಂಟ ಸಮುದಾಯದ ಮಹಿಳೆ ನಮ್ಮ ಮದಿಮೇಡು ಬೋಡು ದಾಯಗ ಪಂಡ ಆಳ್ ನಂಗೆ ಸಾಕ್ಷಿಂದ ಅರ್ಥ ಪಿದೇದೊಂದು ಪೊಣ್ಣನ ಸಾಕ್ಷಿ ಅಂತ ಮದಿಮಾನ ಪೊಣ್ಣು ಏತು ಪೊಳ್ಳು ಸಂಪ್ರದಾಯ ತುಲೆ ಸಮುದಾಯದ ಏತು ಪೊಳ್ಳು ಬುಕ್ಕೊಂಜಿ ನಮ್ಮೇಡಿ ನಿಕ್ ಪಂಡತೆ ಮಡಿವಾಳ ಸಮುದಾಯದ ಕುಲೋಪೂರ ಐತೇರು ಏತು ಪೊಳ್ಳು ಸಮುದಾಯ ತುಲೆ ಅಂಡ ಒರೇ ಕೋರಿ ನಮಕ್ ಸಂಬಂಧಲಿ ಇತ್ತ ಇನಿ ಮುಗೇರ ಸಮುದಾಯಗಳು ಭಾರಿ ಕಾಯ್ತಲ್ಲ ನಮಕ್ ಕುಳಲ ಸಮುದಾಯ ನಮಕ್ ಬೋಡು ನಮಕ್ ನಮ್ಮೆಲ್ಲ ಬಹು ಸಮುದಾಯ ಅನಾಗ ಇಂಚಿನ ಪೂರ ನಂಗೆ ಸಮುದಾಯಲು ಏತು ಪೊರ್ಲು ಮೆಗ್ಗಿ ಪಲ್ಯಕ್ಕೆ ಇತ್ತಾರೆ ದುಮ್ಮು ಬಂಡ ಜಾತಿ ಪತ್ತೆರೆಜ್ಜು ದುಮ್ಮು ಜಾತಿ ಪತ್ಯ ದುಮ್ಮು ಪೂರ ಬರಿತ ಇಲ್ಲಿ ಕೇಂದಿ ಪಣ್ಣಿ ಆಲಾಡೆ ಅನಪಾರು ಎಂಕ್ಲ ಬೈತಾಗ್ಲ ಈ ಆಲಾಡೆ ಅನಪ ದುಮ್ಮು ಜಾತಿ ಕಟ್ಲೆ ಇಜ್ಜು ನಮ್ಮಿಡ ಬರಿಕ್ ಒಂಜಿ ಮಡಿವಾಳೆ ಆದಿಪ್ಪಡು ಕುಳಲ ಆದಿಪ್ಪಡು ಅಥವಾ ಬಂಟರ್ ಆದಿಪ್ಪಡು ಪೂಜಾನಗಳ ಮುಕ್ಳು ಪೂರ ಒಂಜಿ ಬರಿತ ಮುಖಾಂತರ ಈ ಬರಿತಾಕಲು ಬಂಗೆ ಬರಿತಾಕಲು ಸಾಲಿನ ಬರಿತಾಕಲು ಇಂಚಿನ ಪೂರ ಬರಿತಾಕಲು ನಮ್ಮ ಒಂಜಿ ಉದ್ದೇಶ ಹೋಗ್ತಾರೆ ಕ್ರಮೇಣ ಅವು ಜಾತಿ ಆದ ಪೋಂಡು ದಯಪಂಡ ಐನಿ ಆ ಬರಿತ ಬಗ್ಗೆ ಪಾತ್ರೆ ಪಂಡ ಅವು ಮಲ್ಲ ಒಂಜಿ ಇತಿಹಾಸನೇ ಉಂಡು ಅವೊಂಜಿ ಗಣಮಂಡ ಅಲ್ಲಿಗೆ ಅರ್ಥ ಹೊಂದಿತ್ತೆ ಪಂಡ ದಯಪಂಡ ಎಂಕಲ್ ಆ ರಿಸರ್ಚ್ ಟೈಮ್ ಒಂದು ಪೂರ ವಿಷಯ ಗೊತ್ತಂಡ ಆಡ ಅನ್ಪ ನಾವು ಒಂಜಿ ಬರಿತ ಮುಖಾಂತರ ಬತ್ತಿ ನಾವು ಜಾತಿ ಮುಖಾಂತರ ಬತ್ತಿ ನಾವು ಅಪಕಂಡ ಜಾತಿ ಇಕ್ಕೆ ಪಂಡ ನಾಡ ಗುರುಸ್ವಾಮಿಲು ಒಂದೇ ಜಾತಿ ಒಂದೇ ಮತ ಒಂದೇ ದೇವರೊಂದು ಜಾತಿ ಒವ್ವೇ ಆದಿಪ್ಪಡು ನರಮನಿ ಎಡ್ಡೆ ಇತ್ತು ನಾಡು ಮಾನವೀಯ ಧರ್ಮವನ್ನು ಬೋಧನೆ ಮಂತು ಪೋಯಿದಾರು ಆರು ಏಪಲ ಒಂಜಿ ಹಿಂದೂ ಧರ್ಮದ ಆಡು ಒಂಜಿ ವರ್ಗದ ವಿರುದ್ಧವಾದ ಪೋಯಿದಾರು ಆರು ಧರ್ಮಗಳ ಇತ್ತೊಂದೇ ಆಯ್ನ ಸಮುದಾಯನ ಆ ಧರ್ಮವನ್ನು ಸರಿ ಮಂತು ಬರ್ತಿದ್ದಾರೆ ಆರು ಬೇತನೇ ಒಂಜಿ ಧರ್ಮವನ್ನು ಮಂತುಜೇರು ಆರು ಈಶ್ವರ ದೇವರನ್ನೇ ಪ್ರತಿಷ್ಠಾಪನೆ ಮಂತನ ಹಿಂದೂ ದೇವರನ್ನೇ ಪ್ರತಿಷ್ಠಾಪನೆ ಮಂತೀನಿ ಅಪಗಾಂಡ ಮಾತಲ್ಲ ಒಂಜಿ ನಮ್ಮ ಉದ್ದೇಶ ಮಂತ ಮತ್ತಿದ್ದಾರೆ ಕೆಲವೊಂದು ಪೇರು ಕೋಟಿ ಬೇರೆ ನಾರಾಯಣಗುರುಸ್ವಾಮಿಲು ದೈವಾರಾಧನೆ ವಿರೋಧம் ಅಂತೇருந்து ನಾರಾಯಣಗುರುಸ್ವಾಮಿ ದೈವಾರಾಧನೆ ವಿರೋಧம் ಅಂತೇರು ದೈವಾರಾಧನೆ ಇಪ್ಪೊಂದು ತಾರತಮ್ಯ ಹಿಂಸೆನ ವಿರೋಧம் ಅಂತೇರು ಅಂಚಿನ ಹಿಂಸೆ ಇಪ್ಪರ ಬಲ್ಲಿ ದೈವಾರಾಧನೆ ತಾರತಮ್ಯ ಇಪ್ಪರ ನಮ್ಮ ಒಂದೇ ಉದ್ದೇಶ ಪಣ್ಣತ್ತಂದ್ರೆ ಕೆಲವರು ಐಕ ಅಪಪ್ರಚಾರ ಅಂತೀರು ಆರು ದೈವಾರಾಧನೆ ವಿರುದ್ಧ ಅಂತೇರು ತುಳುನಾಡು ದೈವಾರಾಧನೆ ಇಪ್ಪರ ಬಲ್ಲಿಗೆ ಅಂದ ಅಂಚ ಹತ್ತು ದೈವಾರಾಧನೆ ಒಂಜಿ ಒಂಜಿ ಅಮಾನುಷವಾದ ಕ್ರಿಯೆ ಒಂಜಿ ಹಿಂಸೆ ಐನ ಪೂರ ವಿರುದ್ಧವಾದ ಮಂತ ಬರ್ತೇರು ಅಂಚ ನಮಕ್ ಮಾತಿರ್ಲ ಬೋಡು ಸಮಾಜಡ್ 14 ವರ್ಗವನ್ಪ 41 ಕುಲವನ್ಪ ನಮ್ಮ ಈ 14 ವರ್ಗಲ ಒಟ್ಟಿಗೆ ಇತ್ತೊಂದು ನಮ್ಮ ಜೀವನ ಸಾಗಿಸೋಡು ಇನ್ನೇ ಬಂತೀನಿ ನಾಡ ಗುರುಸ್ವಾಮಿಲು ನಿಖಲು ಮಾತೆಲ್ಲ ಒಂಜಾದಿ ಪುಳ್ಳಿ ಸರ್ವ ಧರ್ಮ ಸಮಪಾಲು ಅಂದ ಸರ್ವರಿಗೆ ಸಮಪಾಲು ಈ ಮನ್ನಡು ಏರ್ಲ ಎಲ್ಲಿರತ್ತು ಏರ್ಲ ಮಲ್ಲೆರತ್ತು ಅಸ್ಪೃಶ್ಯ ಆ ವಿಷಯನೇ ಯಾರು ಭಾರಿ ದೂರ ಕೊಂಡೊಯ್ಯಾರು ಅವು ಬುರ್ಚಿ ನಮಕ್ ನಮ್ಮ ವೇಜ್ಜ ಕೆಲವೇರು ಯಾರ ವಿರುದ್ಧ ಬತ್ತೇರು ಈ ದೇವರ ನೆಂಚ ಸ್ಥಾಪನೆ ಮನ್ಪಗೆ ಬಂದಿದ್ದಾರೆ ಯಾನು ತೀರ್ಥದ ಅಕಲು ಕೆಲ ಮಟ್ಟದ ಇತ್ತು ಅಕಲ ಅಕಲ್ನ ದೇವರನ್ನು ಪ್ರತಿಷ್ಠಾಪನೆ ಅಂತ ಒಳ್ಳೆ ಈಶ್ವರನ ಪ್ರತಿಷ್ಠಾಪನೆ ಅಂತ ಒಳ್ಳೆ ಬಂದಿರು ಅಪಗಂಡ ಆರೆ ಒಲ್ಪಲ ಎಂಕ್ಲವೇ ದೇವರು ಬಂಡಿಜೇರು ಪಾಪದ ಅಕಲ್ನ ಏರು ಅಸ್ಪೃಶ್ಯರು ಏರು ಉಡಾಯಿ ಬರೀ ಆ ಪೂಜೆ ಅಕಲಿಗೆ ಬಡ ಅಂಚ ದೇವರು ಮಂತ ಒಳ್ಳೆ ಬಣ್ಣ ಉದ್ದೇಶ ಮಾತ ಬಂದಿರು ಅಂಚದು ಆರ್ನ ಆ ಒಂಜಿ ಬೋಧನೆ ಸಂದೇಶಕ್ಕೆ ಏಲ ವಿರುದ್ಧವಾದ ಪೊಯ್ಜೇರು ಅಂಚ ಬಿಲ್ಲವ ಸಮುದಾಯ ಕೇವಲ ಒಂಜಿ ಸಮುದಾಯವಾದ ಮಾತವರಿದಜ್ಜಿ ಒಂಜಿ ಐತಿಹಾಸಿಕವಾದ ಚರಿತ್ರೆಯನ್ನು ಪತೊಂದು ಬೈದಂತೆ ಸಮುದಾಯ ಇನಿ ನಮ್ಮ ಒಂದೇ ಜಾತಿ ಒಂದೇ ಮತ ಒಂದೇ ದೇವರ ಉದ್ದೇಶಡನೆ ಒಂಜಿ ಮುನಿಯಾಳದ ಒಂಜಿ ಪೊರ್ಲುದ ಊರುಡು ನಮ್ಮ ಈತು ಪೊರ್ಲುದ ಒಂಜಿ ಕಾರ್ಯಕ್ರಮ ಶುರು ಮಂತ ನಮ್ಮ
ಇತ್ತದ ಅಧ್ಯಕ್ಷರು ಅವಡು ಆರ್ಯರ್ದು ಪಿದಾಯಿತನ ಅಧ್ಯಕ್ಷರು ನಾಕಲ ಮುಕ್ಲ ಪೂರ ಪರಿಶ್ರಮಡು ಇನ್ನು ಈತ ಮಲ್ಲ ಒಂಜಿ ಬಿಲ್ಡಿಂಗ್ ಆತನು ಈತ ಮಲ್ಲ ಬಿಲ್ಡಿಂಗ್ ಆವರನ್ನ ಶ್ರಮ ತುಣಲಮ್ಮ ಒಂಜಿ ಕಲ್ಲುಳ್ಳ ಪ್ರತಿಯೂರಿನ ಒಂಜಿ ಬೆಗರದ ಕಲೆ ಇಪ್ಪು ದಯ ಬಂಡ ಮಾತೇರ್ನ ಸಹಕಾರ ಇತ್ತನ ಮಾತ್ರ ಈತ ಮಲ್ಲ ಆತಂಡು ನನ್ನ ಇಂಚನೆ ಈ ಊರುಡು ಪೊರ್ಲುದ ಕಾರ್ಯಕ್ರಮ ಆವಾಡು ಇಂಚನೆ ಸಂಘಟನೆಯಲ್ಲಿ ಎಡ್ಡೆ ಒಂದು ಪೋಡು ಎಂಕ ಒಂಜಿ ದಾದ ವಿಷಯ ಪಂಡ ಲಾಸ್ಟ್ ಒಂಜಿ ವಿಷಯ ಪಂಡ ಒಂಜಿ ಕಡೆಗೆ ಯಾನು ಬಿಲ್ಲವ ಸಂಘಕ್ಕೆ ಪೋದಿತ್ತೆ ಭಾರಿ ಪೋಲುದ ಭಾರಿ ಜಾನ ಬತ್ತೇರು ಭಾರಿ ಜಾನ ಪ್ರೋಗ್ರಾಮ್ ಆಂಡು ಮಕ್ತು ವರ್ಷ ಪಿರೊಂಜಿ ಅವೇ ಕಡೆ ಹಿಡ್ದೊಂಜಿ ಕಾಲ್ ಬರ್ತದೆ ಎಂಕಲ ಇಂಜನ ನಾರಾಯಣ ಗುರು ಜಯಂತಿ ಉಂಡು ಬರೋಡು ನೀ ಪಣ್ಣಗೆ ಯಾ ಪಂಡೆ ಪೋಯಿ ವರ್ಷ ಬೈದೆತ್ತ ಅವತ್ತು ಈ ವರ್ಷ ಸಂಘ ಎಂಗ್ಲ ಬೇತೇನೆ ಎಂದು ದಾಯ ಸಂಘ ಇಜ್ಜ ಅವು ಎಂಕ್ಲೆಗೆ ಚೂರು ವೈಮನಸ್ಸು ಬತ್ತಂಡು ಕಮಿಟಿದಲ್ಲ ಅಂಚೆ ಎಂಕ್ಲೆ ಬೇತಿನ ಸಂಘಟನೆ ಮಂತ ಮಂಡ್ಯರು ಯಾನ್ ಬರಿಯರ್ ಆಪುಜಿ ಪಂಡ ಇಜ್ಜಿ ಎಂಕ ಆಪುಜಿ ದಯ ಪಂಡ ಎಂಕ ಬೇತ ಪ್ರೋಗ್ರಾಮ್ ಉಂಡು ಪಂಡ ದಯ ಪಂಡ ಡೈರೆಕ್ಟ್ ಪಂಡ್ಯಾರ ಆಪುಜಿ ಎಂಕ್ ನಿಕ್ಲು ತಪ್ಪು ನಿಕ್ಲು ಸಂಘಟನೆ ಮಂತೊಂದಿನಿ ಸಂಘಟನೆ ವಿಘಟನೆ ಮಂತ ನಿಕ್ಲು ಬೇತೇನೆ ಸಂಘಟನೆ ಮಂತ ಪಂಡ್ಯಾರ ಪೂಜಿ ದಯ ಪಂಡ ಎಲ್ಲಿ ಮಂಪರಿಜ್ಜಿಯರೆಲ್ಲ ಅಂಡ ಆಕ್ಲ ಅರ್ಥ ಮಂತ ನೋಡು ಸಂಘಟನೆ ಪಲ ವಿಘಟನೆ ಯಾರ ಬಲ್ಲಿ ಒಂಜಿ ಊರು ಪಂಡಿವಿಕ್ಕ ಒಂಜಿ ಊರಿಗೆ ಒಂಜೇ ಕೋಡೆ ಬೋಡು ಅಲ್ಪ ಕೋಡೆ ಇಪ್ಪರ ಬಲ್ಲಿ ಇನ್ನೊಂದು ಕೋಡೆ ಇತ್ತಕ ನಂಗೆ ಮಾತೆಲ್ಲ ಬತ್ತ ಸೇರುವ ಮಾತೆಲ್ಲ ಮುಲ್ಪನೆ ನಮ್ಮ ಕುಳಿದು ಪಾತಿರುವ ನಮ್ಮ ಸಮಸ್ಯೆಯಲ್ಲಿ ನಮ್ಮ ಅನ್ಪುವ ಅಂಚನೆ ನಮ್ಮ ಸಮುದಾಯ ಜನ ಪ್ರತಿಭಾವಂತ ಜೋಕ್ಲಿಗೆ ನಮ್ಮ ಇನಿ ಸನ್ಮಾನ ಮಂತಲ್ಲ ಪ್ರತಿಭಾವಂತ ವ್ಯಕ್ತಿ ಸನ್ಮಾನ ಮಂತಲ್ಲ ಅಂದು ಪೂರ ಈ ಬಿಲ್ಲವ ಸಂಘದ ನಿಖಿಲ್ನ ಪೂರ ಪರಿಶ್ರಮದ ಈತು ಮಾತಾ ಇನಿ ಅಂಜನೆ ಪೊರ್ಲುದ ಒಂಜಿ ಕಾರ್ಯಕ್ರಮ ಮಂತುಳ್ಳವ್ರ ನಿಖಲ್ ಐಟಿ ಯಾನ್ಲ ಒಂಜಿ ಪಾಳುಗಾರಿಕೆ ಯಾವಂದುಲ್ಲೆ ಆತ ದೂರದ ಒಂಜಿ ಊರುದು ಬರ್ತದೆ ಎಂಕ್ ಖುಷಿ ಅಂತ ಬಣ್ಣ ಈತ ಮಲ್ಲ ಬರ್ಸ ಟೈಮ್ ಉಡ್ಲ ನಿಖಲ್ ಮಾತ ಸೇರ್ದ ಅದೇ ಬಣ್ಣ ಎಂಕಲ ಸಂಘಟನೆ ಎಂಕಲ್ನ ಒಂಜಿ ವ್ಯವಸ್ಥೆ ಒಂಜಿ ಉದ್ದೇಶಗಳು ಬೈದಾರ ನಿಖಲ್ ಮಾತೆ ನಿಖಲಿಗೆ ಎಡ್ಡೆ ಆವಾಡು ಆ ಬೆರ್ಮೇರು ಬೈದ್ಯಲ್ಲ ಮಾತೆಲ್ಲ ಎಡ್ಡೆ ಮನ್ಪಾಡು ಪಣ್ಣೊಂದು ಒಂಜಿ ಅವಕಾಶ ಕೊಡ್ತದೆ ಅವಕಾಶ ಒಂದೇ ಮಂತೊಲ್ಲೆ ಇತಿಹಾಸವನ್ನ ಮರೆತವ ಇತಿಹಾಸವನ್ನ ಸೃಷ್ಟಿಸಲಾರ ಸಣ್ಣ ಪ್ರಾಯ ಆದರೆ ಬಹಳ ದೊಡ್ಡ ಇತಿಹಾಸವನ್ನ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಶೈಲು ಬಿರುವಾಗತ್ತಾಡಿ ದೋಲಬಾರಿಕೆ ಓರ್ವ ಜಾನಪದ ಚಿಂತಕರು MA ಇನ್ ಇಂಗ್ಲಿಷ್ ಜೊತೆಗೆ ಬೈದರ್ಕಳ ಕೋಟಿ ವೈದ್ಯ ಪಾತ್ರಿಯೂ ಕೂಡ ಆಗಿರುವ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಈ ಒಂದು ಸ್ಥಳಕ್ಕೆ ನಾರಾಯಣಗುರು ನಗರ ಎನ್ನುವ ನಾಮಧೇಯ ಬರುವಲ್ಲಿ ಪಂಚಾಯತ್ನ ಅಧ್ಯಕ್ಷರಾಗಿ ವಿಶೇಷ ಶ್ರಮವನ್ನು ವಹಿಸಿದವರು ನಾರಾಯಣಗುರುಗಳ ಸೇವೆಗೆ ಅವರಿಗೆ ಸೇವೆಯನ್ನು ಸಲ್ಲಿಸಿದ ಗೌರವಾನ್ವಿತ ಸಂತೋಷ್ ಅಮೀನ್ ಅಧ್ಯಕ್ಷರು ವರಂಗ ಗ್ರಾಮ ಪಂಚಾಯತ್. ಶ್ರೀ ದೇಜು ಪೂಜಾರಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಬಹಳ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಗೌರವಾನ್ವಿತ ಶಾಸಕರು ಮಾಜಿ ಸಚಿವರು ಆಗಿರುವಂತಹ ಶ್ರೀ ವಿ ಸುನೀಲ್ ಕುಮಾರ್ ಅವರು. ಈ ಸಭಾಂಗಣಕ್ಕೆ ಸುಮಾರು ಕಳೆದ 3-4 ಅವಧಿಗಳಲ್ಲಿ 18,32,000 ಹೆಚ್ಚಿನ ಅನುದಾನವನ್ನು ಒದಗಿಸಿಕೊಟ್ಟವರು ಸರ್ಕಾರದಿಂದ. ಅವರಿಗೆ ಬಹಳ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಗೌರವದ ಶಾಲು ನಮ್ಮ ಸಂಘದ ಪ್ರೀತಿಯ ದ್ಯೋತಕವಾಗಿರುವಂತಹ ಗುಲಾಬಿ ಹೂವನ್ನು ನೀಡುವುದರ ಬಗ್ಗೆ ಗೌರವಾನ್ವಿತ ಅಧ್ಯಕ್ಷರು ಪ್ರೀತಿಯ ಸ್ವಾಗತವನ್ನು ಬಯಸುವರೆ ವಿನಂತಿಸಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಪಂಚಾಯತ್ ಅಧ್ಯಕ್ಷರು ನಂತರ ಮಾತನಾಡಲಿಕ್ಕಿದ್ದಾರೆ. ಇದೀಗ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದೇವೆ. ಕೆಲವರೊಂದು ವಿದ್ಯಾರ್ಥಿಗಳು ತುರ್ತಾಗಿ ಇಲ್ಲಿ ತೆರಳಬೇಕಾದ ಅನಿವಾರ್ಯತೆ ಇರೋದ್ರಿಂದ ಅವರನ್ನು ಬಹಳ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕುಮಾರಿ ಆಪ್ತಿ ಆಚಾರ್ಯ ಜಿಮ್ನಾಸ್ಟಿಕ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅನ್ನು ಮಾಡಿದಂತಹ ಬಾಲಕಿ ವೇದಿಕೆಗೆ ಬರಬೇಕು. ನವ್ಯ ಸಂತೋಷ್ ಪೂಜಾರಿ ವಿಭಾಗ ಮಟ್ಟದ ಬ್ಯಾಡ್ಮಿಂಟನ್ ಕ್ರೀಡಾಪಟು. ಕುಮಾರಿ ಶರಣ್ಯ ಸತೀಶ್ ಪೂಜಾರಿ ಎಳ್ಳಾರೆ ರಾಷ್ಟ್ರೀಯ ಮಟ್ಟದ ಬಾಲ ಕರಾಟೆ ಪಟು. ಕುಮಾರಿ ವರ್ಷಿಣಿ BPEdನಲ್ಲಿ ರ್ಯಾಂಕ್ ಅನ್ನು ಪಡೆದಂತಹ ಬಾಲಕಿ. ಶ್ರಮಿಕಾ ಪೂಜಾರಿ ಪಡುಕುಡೂರು ಜಿಲ್ಲಾ ಮಟ್ಟದ ವಾಲಿಬಾಲ್ ವಿಜೇತೆ. ಸಾಕ್ಷಿ ಪೂಜಾರಿ ಜಿಲ್ಲಾ ಮಟ್ಟದ ವಾಲಿಬಾಲ್ ವಿಜೇತೆ. ಇವರನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಆಪ್ತಿ ಆಚಾರ್ಯ 4 ನಿಮಿಷ 40 ಸೆಕೆಂಡಲ್ಲಿ ಹೆಡ್ ರೋಲ್ ನೃತ್ಯಗಾರಿಕೆಯಲ್ಲಿ 65 ರೌಂಡ್ ಅನ್ನು ತಿರುಗುವುದರ ಮುಖೇನ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅನ್ನು ಸಾಧನೆ ಮಾಡಿದವಳು. ಇನ್ನೂ 4ನೇ ತರಗತಿಯ ಬಾಲಕಿ ಶಿವಾನಂದ ಆಚಾರ್ಯ ಮತ್ತು ಲತಾ ದಂಪತಿಗಳ ಸುಪುತ್ರಿ ಅವಿನಾಶ್ ಪಿರಡೂರ್ ಅವರ ಶಿಷ್ಯೆ. ತಮ್ಮನ್ನ ಗೌರವಿಸಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ಕುಮಾರಿ ಶರಣ್ಯ ಸತೀಶ್ ಪೂಜಾರಿ ರಾಷ್ಟ್ರೀಯ ಮಟ್ಟದ ಬಾಲ ಕರಾಟೆ ಪಟು. ಬಿಲ್ಲವ ಸಮುದಾಯಕ್ಕೆ ಹಿಂದಿನಿಂದಲೂ ಬಿಲ್ಲವರು ಬಿರುಪಗರಿಯಲ್ಲಿ ನುರಿತರು ಎನ್ನುವ ಅಭಿಧಾನ ಇದೆ. ಶರಣ್ಯ ಸತೀಶ್ ಪೂಜಾರಿ ಕರಾಟೆ ಪಟುವಾಗಿ ಮಿಂಚುತ್ತಾ ಇರುವವರು. ಕುಮಾರಿ ವರ್ಷಿಣಿ ರ್ಯಾಂಕ್ ಪದವೀಧರೆಯಾಗಿ BPEdನಲ್ಲಿ ತನ್ನ ಸಾಧನೆಯನ್ನು ಮೂಡಿಸಿದವರು.
ನವ್ಯ ಸಂತೋಷ್ ಪೂಜಾರಿ ಕಾರ್ಕಳ ತಾಲೂಕು ಮಟ್ಟದಲ್ಲಿ ಪ್ರಥಮವಾಗಿ ಹೆಬ್ಬಿ ವೃತ್ತ ಮಟ್ಟ, ಕಾರ್ಕಳ ತಾಲೂಕು ಮಟ್ಟ, ಉಡುಪಿ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ವಿಭಾಗ ಮಟ್ಟದ ಬ್ಯಾಡ್ಮಿಂಟನ್ ಕ್ರೀಡಾಪಟುವಾಗಿ ಮುಂದಿನ ದಿನಗಳಲ್ಲಿ ಆಟವನ್ನು ಆಡಲಿಕ್ಕಿರುವವರು ವಿಶೇಷ ಸಾಧನೆಯನ್ನು ಮಾಡಿದಂಥ ನವ್ಯ ಸಂತೋಷ್ ಪೂಜಾರಿ. ಹಳ್ಳಿಗಾಡಿನ ಶಾಲೆ ಪಡುಕುಡೂರು ಸತತ 2 ಬಾರಿ ವಿಭಾಗ ಮಟ್ಟದಲ್ಲಿ ವಾಲಿಬಾಲ್ ಆಟದಲ್ಲಿ ಪಡುಕೂಡೂರನ್ನು ಪ್ರತಿನಿಧಿಸ್ತಾ ಇರುವಂತಹ ಶಮಿಕಾ ಪೂಜಾರಿ ಮತ್ತು ಸಾಕ್ಷಿ ಪೂಜಾರಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಆಟಗಾರ್ತಿಯರು. ಹಳ್ಳಿಯಿಂದ ವಿಶೇಷವಾದ ಸಾಧನೆಯನ್ನು ಮಾಡಿದಂತಹ ಬಾಲಕಿಯರು ಎಲ್ಲ 6 ಜನ ಬಾಲಕಿಯರನ್ನ ಈ ತುಂಬಿದ ಸಭೆಯಲ್ಲಿ, ತುಂಬಿದ ಸಭಾಂಗಣದಲ್ಲಿ, ತುಂಬಿದ ಸಭಾಸದರ ಎದುರಿನಲ್ಲಿ ಗರಿಗರಿಯಾದ ಶಾಲು, ಮಣಿಮಾಲೆ, ಫಲತಾಂಬೂಲ, ಸ್ಮರಣಿಕೆಯನ್ನು ನೀಡುವುದರ ಮುಖೇನ ಗೌರವಿಸ್ತಾ ಇದ್ದೇವೆ. ಇನ್ನೂ ಜೀವನ ಬಹಳಷ್ಟು ಉದ್ದ ಇದೆ, ಇನ್ನಷ್ಟು ಸಾಧನೆಗಳು ತಮ್ಮಿಂದ ಮೂಡಿ ಬರಬೇಕು, ನಮ್ಮ ಸಮಾಜ ತಮ್ಮನ್ನ ಕಂಡು ಹೆಮ್ಮೆ ಪಡಬೇಕನ್ನುವ ಆಶಯ ನಮ್ಮದು. ತಮ್ಮ ಊರಿನ ಜನರು, ಹೆತ್ತ ತಂದೆ ತಾಯಿಗಳು, ಗುರುವರಿಯರು, ಇಡೀ ದೇಶವೇ ಕಣ್ಣೆತ್ತಿ ನೋಡುವಂತಹ ವ್ಯಕ್ತಿಗಳು, ಪ್ರತಿಭೆಗಳು ತಾವಾಗಬೇಕನ್ನುವ ಆಶಯದೊಂದಿಗೆ ತಮಗೆ ಈ ಗೌರವವನ್ನ ಶ್ರೀ ಗುರುನಾರಾಯಣ ಸ್ವಾಮೀಜಿಯವರ 171ನೇ ಜನ್ಮದಿನೋತ್ಸವದ ಅಂಗವಾಗಿ ನಡೀತಾ ಇರುವಂತಹ ಈ ಧಾರ್ಮಿಕ ಸಭೆಯ ಗಣ್ಯಮಾನ್ಯ ಅತಿಥಿಗಳ ಸಮ್ಮುಖದಲ್ಲಿ ಗೌರವಿಸ್ತಾ ತಮಗೆ ಪ್ರೋತ್ಸಾಹ ಧನವನ್ನು ಕೂಡ ನೀಡಲಾಗ್ತಾ ಇದೆ. ನಂಬಿದಂತಹ ದೈವ ದೇವರುಗಳು ತಮ್ಮನ್ನ ಹರಸಲಿ. ತಮಗೊಂದು ಸುಂದರವಾದ ಗಿಡವನ್ನ ನೀಡಲಾಗಿದೆ. ಅದೇ ರೀತಿ ಜೀವನದಲ್ಲಿ ತಾವು ನಳನಳಿಸ್ತಾ ಇರಬೇಕು. ಈ ನೆನಪು ತಮ್ಮ ಮನದಲ್ಲಿ ಸದಾ ಹಸಿರಾಗಿರಬೇಕು. ಪ್ರತಿದಿನ ಪ್ರತಿಕ್ಷಣ ತಮ್ಮ ಸಾಧನೆ ಬೆಳೀತಾ ಇರಬೇಕು. ತಾವು ಈ ನಾಡನ್ನ ಬೆಳಗುತ್ತಾ ಇರಬೇಕೆನ್ನುವ ಆಶಯದೊಂದಿಗೆ ತಮ್ಮನ್ನ ಗೌರವಿಸ್ತಾ ಇದ್ದೇವೆ. ಮುಂದೆ ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಜಿಲ್ಲಾ ಮಟ್ಟದ ಚೆಸ್ ಕ್ರೀಡಾಪಟು ಚಿನ್ಮಯ್ ಪೂಜಾರಿ, ರಾಷ್ಟ್ರೀಯ ಮಟ್ಟದ ಕರಾಟೆ ಪಟು ಸನ್ವಿತ್ ಎಸ್ ಪೂಜಾರಿ, ಜಿಲ್ಲಾ ಮಟ್ಟದ ಚೆಸ್ ಕ್ರೀಡಾಪಟು ಅಮಯ್ ಪೂಜಾರಿ, ಚಿತ್ರಕಲಾ ಪ್ರಶಸ್ತಿಯನ್ನು ಪಡೆದಿರುವಂತಹ ಅನ್ವಿತ್ ಆನಂದ ಪೂಜಾರಿ, ರಾಷ್ಟ್ರೀಯ ಮಟ್ಟದ ಕರಾಟೆ ಪಟು ಪ್ರದ್ಯುಮ್ನ, ರಾಜ್ಯ ಮಟ್ಟದ ಕಬಡ್ಡಿ ಪಟು ಪ್ರೇರಣ್. ವಿದ್ಯಾರ್ಥಿಗಳು ಇಲ್ಲದಿದ್ದಲ್ಲಿ ಅವರ ಪೋಷಕರು ಒಬ್ಬರು ಇದ್ರೂ ಬರಬಹುದು. ವಿದ್ಯಾರ್ಥಿಗಳು ಇಲ್ಲದೆ ಇದ್ದ ಪಕ್ಷದಲ್ಲಿ, ಇಲ್ಲಿ ಆಗಮಿಸಿ ಇಲ್ಲದೆ ಪಕ್ಷದಲ್ಲಿ ಚಿನ್ಮಯ್ ಪೂಜಾರಿ, ಸನ್ವಿತ್ ಎಸ್ ಪೂಜಾರಿ, ಅಮಯ್ ಪೂಜಾರಿ, ಅನ್ವಿತ್ ಆನಂದ ಪೂಜಾರಿ, ಪ್ರದ್ಯುಮ್ನ ಚೆನ್ನಿಬೆಟ್ಟು, ಪ್ರೇರಣ್. ಚಿನ್ಮಯ್, ಸನ್ವಿತ್, ಅಮಯ್, ಅನ್ವಿತ್, ಪ್ರದ್ಯುಮ್ನ, ಪ್ರೇರಣ್. ಬುದ್ಧಿವಂತರ ಕ್ರೀಡೆ ಅಂತಲೇ ಹೆಸರುವಾಸಿಯಾದಂತಹ ಚೆಸ್ನಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಉಪ್ಪುಂದದಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಚೆಸ್ ಆಟದಲ್ಲಿ ಭಾಗವಹಿಸಿದಂತಹ ಪಡುಕುಡೂರು ಶಾಲೆ 7ನೇ ತರಗತಿಯ ವಿದ್ಯಾರ್ಥಿ ಚಿನ್ಮಯ್ ಪೂಜಾರಿ, ರಾಷ್ಟ್ರೀಯ ಮಟ್ಟದ ಕರಾಟೆ ಪಟು ಸನ್ವಿತ್ ಎಸ್ ಪೂಜಾರಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುನಿಯಾಲು ಶಾಲೆಯ ವಿದ್ಯಾರ್ಥಿ, ಕಾರ್ಕಳ ತಾಲೂಕು ಮಟ್ಟದ ಚೆಸ್ ಆಟದಲ್ಲಿ ವಿಜೇತರಾಗಿ ಜಿಲ್ಲಾ ಮಟ್ಟದ ಚೆಸ್ ಆಟದಲ್ಲಿ ಭಾಗವಹಿಸಿದಂತಹ ಅಮಯ್ ಪೂಜಾರಿ, ಕಬಡ್ಡಿಯಲ್ಲಿ ಕೂಡ ತಾಲೂಕು ಮಟ್ಟದಲ್ಲಿ ವಿಜೇತರಾಗಿ ಜಿಲ್ಲಾ ಮಟ್ಟದ ತಂಡಕ್ಕೆ ಆಯ್ಕೆಗೊಂಡಿರುವವರು. ಓರ್ವ ಅತ್ಯುತ್ತಮ ಚಿತ್ರಕಲಾವಿದರು ಅನ್ವಿತ್ ಆನಂದ ಪೂಜಾರಿ, ಪ್ರಸ್ತುತ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ನಡೆಸಿದಂತಹ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಿತ್ತಿ ಚಿತ್ರ ರಚನೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು. ರಾಷ್ಟ್ರೀಯ ಮಟ್ಟದ ಕರಾಟೆ ಪಟು ಪ್ರದ್ಯುಮ್ನ, ರಾಜ್ಯ ಮಟ್ಟದ ಕಬಡ್ಡಿ ಪಟು ಪಡುಕುಡೂರಿನ ಪ್ರೇರಣ್, ಈ ಎಲ್ಲ ಬಾಲ ಪ್ರತಿಭೆಗಳನ್ನ ಫಲತಾಂಬೂಲ, ಸ್ಮರಣಿಕೆ, ಶಾಲು, ಮಣಿಮಾಲೆ, ಸುಂದರವಾದ ಗಿಡ, ವಿದ್ಯಾರ್ಥಿ ವೇತನ ನೀಡುವುದರ ಮುಖೇನ ಗೌರವಿಸ್ತಾ ಇದ್ದೇವೆ. ತಮ್ಮ ಮುಂದಿನ ಬಾಳು ಬಂಗಾರವಾಗಲಿ ಎನ್ನುವುದು ನಮ್ಮ ಹಾರೈಕೆ. ಮುಂದೆ ಸನ್ಮಾನದ ಪೀಠಕ್ಕಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ ಶ್ರೀಮತಿ ರಂಜಿತಾ ಪೂಜಾರಿ, ಶಿಕ್ಷಕರು ಪಡುಕುಡೂರು, ಶ್ರೀಮತಿ ನಂದಿನಿ ಪ್ರಕಾಶ್ ಪೂಜಾರಿ, ಶಿಕ್ಷಕರು ಮಾತಿಬೆಟ್ಟು, ಶ್ರೀ ರಾಜು ಪೂಜಾರಿ, ದಯಮಾಡಿ ವೇದಿಕೆ ಆಗಮಿಸಬೇಕು,
ಮೂಡುಕುಡೂರು. ಶ್ರೀ ಹರೀಶ್ ಪೂಜಾರಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಪಡುಕುಡೂರು. ಶ್ರೀಮತಿ ರಂಜಿತಾ ಪೂಜಾರಿ ಪಡುಕುಡೂರು ತಿಮ್ಮೊಟ್ಟು ಬೇಬಿ ಪೂಜಾರಿ ಸದಾಶಿವ ಪೂಜಾರಿ ದಂಪತಿಗಳ ಸುಪುತ್ರಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಕಳ ತಾಲೂಕಿನ ಪ್ರತಿನಿಧಿಯಾಗಿ ಶಿಕ್ಷಕ ಸಮುದಾಯದಲ್ಲಿ ನಾಯಕತ್ವವನ್ನು ಶ್ರುತಪಡಿಸಿದವರು. ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಓರ್ವ ಅತ್ಯುತ್ತಮ ನಿರೂಪಕಿಯಾಗಿ ತಮ್ಮನ್ನು ಗುರುತಿಸಿಕೊಂಡವರು. ತನ್ನ ಶಾಲೆಯಲ್ಲಿ ಕೂಡ ಓರ್ವ ಕ್ರಿಯಾಶೀಲ ಶಿಕ್ಷಕಿಯಾಗಿ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾದವರು. ಪತಿ ಹರೀಶ್ ಪೂಜಾರಿ, ಗೌರವಾನ್ವಿತ ರಂಜಿತಾ ಪೂಜಾರಿ ಅವರನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ಶ್ರೀಮತಿ ನಂದಿನಿ ಪ್ರಕಾಶ್ ಪೂಜಾರಿ, ಸಂಜೀವ ಗೀತಾ ಪೂಜಾರಿ ದಂಪತಿಗಳ ಸುಪುತ್ರಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಟ್ಲುಪಾಡಿಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕಂದಾಯ, ಪಂಚಾಯತ್ ರಾಜ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇನ್ನಿತ್ಯಾದಿ ಇಲಾಖೆಗಳ ಸ್ಪರ್ಧಿಗಳ ಮಧ್ಯೆ ಅತ್ಯಂತ ದೂರಕ್ಕೆ ಚಕ್ರವನ್ನು ಎಸೆದು ಚಕ್ರ ಎಸೆತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನಿಯಾಗಿ, ರಾಜ್ಯ ಮಟ್ಟದಲ್ಲಿ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನಿಯಾಗಿ ಕ್ರೀಡಾ ಜಗತ್ತಿನಲ್ಲಿ ಸರ್ಕಾರಿ ನೌಕರರ ವಲಯದಲ್ಲಿ ತನ್ನ ಛಾಪನ್ನು ಮೂಡಿಸಿದವರು. ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಸೇವಾ ಸಂಘದ ಸಕ್ರಿಯ ಸದಸ್ಯರು. ಮುಂದಿನ ದಿನಗಳಲ್ಲಿ ಬಹಳಷ್ಟು ಸೇವೆಯನ್ನ ಈ ಸಂಘಕ್ಕೆ ಸಲ್ಲಿಸುವ ಅವಕಾಶ ಅವರಿಗಿದೆ. ಅವರಿಗೆ ಶ್ರೀದೇವರು ಇನ್ನಷ್ಟು ವೃತ್ತಿ ಜೀವನದಲ್ಲಿ, ಸಾಂಸಾರಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಯಶಸ್ಸನ್ನು ಕರುಣಿಸಲಿ ಎನ್ನುವ ಆಶಯದೊಂದಿಗೆ ಭಗವಂತನ ಕೃಪಾಶೀರ್ವಾದ ಸದಾಕಾಲ ತಮ್ಮ ಮೇಲೆ ಇರಲಿ ಅನ್ನುವ ಆಶಯದೊಂದಿಗೆ ತಮ್ಮನ್ನು ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. SSLCಯಲ್ಲಿ ವಿಶೇಷ ಸಾಧನೆಯನ್ನು 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಸುವೀಕ್ಷಾ ಎಸ್ ಪೂಜಾರಿ, ಡಾಕ್ಟರ್ ಆಫ್ ಸುರೇಶ್ ಪೂಜಾರಿ ವೇದಿಕೆಗೆ ಬನ್ನಿ. ಪ್ರಿಯರಂಜನ್ ರಾಜು ಪೂಜಾರಿ, ಸನ್ನಾಪ್ ರಾಜು ಪೂಜಾರಿ. ಧೃತಿ ಡಾಕ್ಟರ್ ಆಫ್ ಪ್ರದೀಪ್ ಡಿ ಸಾಲಿಯಾನ್. ಸುವೀಕ್ಷಾ ಡಾಕ್ಟರ್ ಆಫ್ ಬಾಲಕೃಷ್ಣ ಪೂಜಾರಿ. ನಿಶಾಂತ್ ಎಸ್ ಪೂಜಾರಿ, ಸನ್ನಾಪ್ ಸಾಧು ಪೂಜಾರಿ. ದಕ್ಷಿತ್ ಸನ್ನಾಪ್ ಶಿವರಾಮ್. ಸನ್ಮಾನ ಪೀಠಕ್ಕೆ SSLCಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿ ಹರೀಶ್ ಪೂಜಾರಿ ಅವರ ಸಾಧನೆ ಶ್ಲಾಘನೀಯವಾದದ್ದು. ಜೊತೆಗೆ ಓರ್ವ ನಾಟಕ ಕಲಾವಿದ ಪಾಟ್ನಾದಲ್ಲಿ ಭೀಮನ ಪಾತ್ರಧಾರಿಯಾಗಿ, ಜೊತೆಗೆ ನಮ್ಮ ಸಂಘದ ಓರ್ವ ಸಕ್ರಿಯ ಸದಸ್ಯ ರವಿ ಪೂಜಾರಿ ಅವರ ಕಾಶಿ ಯಾತ್ರೆಗೆ ಪಡುಕುಡೂರಿನ ವಿದ್ಯಾರ್ಥಿಗಳು ಕೂಡ ಭಾಗವಹಿಸುವಲ್ಲಿ ಅವರ ಜೊತೆಗೆ ಸಹಕಾರವನ್ನು ನೀಡಿದವರು. ಇವರಿಗೆ ಎಲ್ಲರ ಸಮ್ಮುಖದಲ್ಲಿ ಗೌರವಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇವೆ. ತಮ್ಮ ಮುಂದೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ತಮಗೆ ಒಲಿದು ಬರಲಿ ಎನ್ನುವ ಹಾರೈಕೆಯೊಂದಿಗೆ ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿ ಶೈಲು ಬಿರ್ವಾ, ಅಗತ್ತಾಡಿ ದೋಲಬಾರಿಕೆ, ಇವರನ್ನ ಗೌರವಿಸುವರೆ ಗೌರವಾನ್ವಿತ ಶಾಸಕರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಶೈಲು ಬಿರ್ವಾ ಈ ದಿನದ ಓರ್ವ ಜಾನಪದ ಚಿಂತಕರು. ಸುಮಾರು 20-25 ನಿಮಿಷಗಳ ಕಾಲ ಪ್ರೇಕ್ಷಕರು ಮಂತ್ರಮುಗ್ಧರಾಗಿ ಆಲಿಸುವಂತೆ ಹಿಂದಿನ ಕಾಲದ ಏನು ಸಂಪ್ರದಾಯಗಳಿತ್ತು, ಅದು ಎಷ್ಟು ಒಳ್ಳೆಯದಿತ್ತು, ಜೊತೆಗೆ ಈ ಸಮುದಾಯ ಎಷ್ಟೊಂದು ಶ್ರೇಷ್ಠವಾದ ಸಮುದಾಯ, ಎಂತಹ ಮಹಾನ್ ಪುರುಷರು ಮಹಿಳೆಯರು ಆಗಿನ ಕಾಲದಲ್ಲಿ ಕೂಡ ಈ ಸಮುದಾಯವನ್ನು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ ಎನ್ನುವುದಾಗಿ ಬಹಳ ಉತ್ತಮವಾಗಿ, ಜೊತೆಗೆ ಗುರುನಾರಾಯಣಗಳ ತತ್ವ ಸಂದೇಶಗಳೇನಿತ್ತು ಅದನ್ನು ಹೇಗೆ ನಾವು ಪರಿಪಾಲಿಸಬೇಕು ಎನ್ನುವುದನ್ನು ಕೂಡ ಸಾರಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯನಿಮಿತ್ತ ಗೌರವಾನ್ವಿತ ಶಾಸಕರು ತೆರಳುತ್ತಾ ಇದ್ದಾರೆ. ಅವರಿಗೆ ಆದರಪೂರ್ವಕವಾಗಿ ಅವರನ್ನು ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಶ್ರೀ ಗುರುನಾರಾಯಣ ಸ್ವಾಮೀಜಿ ಸೇವಾ ಸಂಘ ನಾರಾಯಣ ಗುರುನಗರ ಮಾತಿಬೆಟ್ಟು ಇದರ ಸರ್ವರ ಪರವಾಗಿ ಗೌರವಾನ್ವಿತ ಶಾಸಕರಿಗೆ ನೆನಪಿನ ಕಾಣಿಕೆಯಾಗಿ ಸುಂದರವಾದ ಗಿಡವೊಂದನ್ನು ನೀಡುವುದರ ಮುಖೇನ ನಾವು ಗೌರವಿಸ್ತಾ ಇದ್ದೇವೆ. ವಂದನೆಗಳು ಸರ್. ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಅಜಕಾರಿನ ನಾರಾಯಣ ಗುರು ಸೇವಾ ಸಂಘದ ಸಂಚಾಲಕರು, ಓರ್ವ ಹಿಂದೂ ಪರ ಹೋರಾಟಗಾರರು, ಈ ಸಮುದಾಯದ ಅಭಿವೃದ್ಧಿಗಾಗಿ, ನಾರಾಯಣ ಗುರು ಸೇವಾ ಸಂಘದ ಉನ್ನತಿಗಾಗಿ, ಯಕ್ಷಗಾನ ಕಲೆಯ ಅಭಿವೃದ್ಧಿಗಾಗಿ ಅಹರ್ನಿಶಿ ದುಡಿತಾ ಇರುವಂತಹ ಗೌರವಾನ್ವಿತ ರತ್ನಾಕರ ಅಮೀನ್ ತಮ್ಮ ಮಾತಿಗಾಗಿ ತಮ್ಮನ್ನ ಆಹ್ವಾನಿಸ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ.
ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯ 171ನೆಯ ಜನ್ಮದಿನಾಚರಣೆಯ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಸೇರಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮತ್ತು ಕೋಟಿ ಚೆನ್ನೈಯರ ಕೆಲವು ವಿಚಾರಗಳನ್ನು ಈಗಾಗಲೇ ಶೈಲೂರವರು ನಮಗೆ ಒಳ್ಳೆಯ ರೀತಿಯಲ್ಲಿ ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ಇತಿಹಾಸವನ್ನು ಯಾವ ರೀತಿ ನಾವು ಮರೆಮಾಚ್ತಾ ಇದ್ದೇವೆ ಅನ್ನುವಂಥದ್ದು ಕೂಡ ಅವರು ವಿಚಾರವನ್ನು ತಿಳಿಸಿದ್ದಾರೆ. ನಮಗೆ ಕೋಟಿ ಚೆನ್ನೈಯರ ಮತ್ತು ದೇವದೀತಿಯ ಹಲವಾರು ವಿಚಾರಗಳು 2-3 ವರ್ಷಗಳಿಂದ ಗೆಜ್ಜೆಗಿರಿ ಮೇಳ ಪ್ರಾರಂಭ ಆಗಿದೆ. ಗೆಜ್ಜೆಗಿರಿ ಮೇಳದಲ್ಲಿ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಮತ್ತು ಹನಿಮುಗೇರರ ಸತ್ಯಗಳು ಅನ್ನುವಂಥ 2 ಪ್ರಸಂಗಗಳಲ್ಲಿ ಎಲ್ಲ ವಿಚಾರಗಳು ಆ ಪ್ರಸಂಗಗಳಲ್ಲಿ ನಾವು ಸಿಗ್ತಾ ಇದೆ. ಗೆಜ್ಜೆಗಿರಿ ಮೇಳದ ಆ 2 ಪ್ರಸಂಗಗಳನ್ನು ಎಲ್ಲರೂ ವೀಕ್ಷಿಸಬೇಕು. ಅದರ ಎಲ್ಲ ವಿಚಾರಗಳು ನಮ್ಮ ನಾರಾಯಣ ಕೋಟಿ ಚೆನ್ನೈಯರ ಬಗ್ಗೆ, ದೇವದೈತ್ಯ ಬಗ್ಗೆ ಎಲ್ಲ ವಿಚಾರಗಳು ಆ ಪ್ರಸಂಗಗಳಲ್ಲಿ ಕಾಣಸಿಗ್ತದೆ. ಅದನ್ನು ನಾವು ಮಕ್ಕಳಿಗೆ ತೋರಿಸಿಕೊಡುವಂಥ ಅವಶ್ಯಕತೆ ಇದೆ. ಅದರ ಜೊತೆಗೆ ಮುನಿಯಾಲಿನ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದೆ. ಎಲ್ಲ ಜಾತಿಯ ಬಂಧುಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಒಳ್ಳೆಯ ಒಂದು ಅಭಿನಂದನಾರ್ಹ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ನನ್ನ ಭಾವನೆ. ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮಾಡುವಂಥ ಅವಶ್ಯಕತೆ ಕೂಡ ಈ ಕಾಲಘಟ್ಟದಲ್ಲಿ ಒದಗಿದೆ. ಆ ಕಾಲದಲ್ಲಿ ನಾರಾಯಣ ಗುರುಗಳು ಯಾವ ರೀತಿ ಅಸ್ಪೃಶ್ಯತೆ ಬಗ್ಗೆ ಹೋರಾಟವನ್ನು ಮಾಡಿದರೂ ಅದನ್ನು ತಿಳಿದುಕೊಳ್ಳುವಂಥ ಅವಶ್ಯಕತೆ ಕೂಡ ಈ ಕಾಲಘಟ್ಟದಲ್ಲಿ ಇದೆ. ಈಗಾಗಲೇ ಉಲ್ಲೇಖವನ್ನು ಮಾಡಿದರು, ದೇವಸ್ಥಾನಕ್ಕೆ ಹೋಗಲಿಕ್ಕಿಲ್ಲ, ಮಡಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ನಮ್ಮನ್ನು ದೂರ ಇಡುವಂಥ ಆ ಕಾಲಘಟ್ಟದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಿರಬಹುದು ನಾವು ಯೋಚನೆ ಮಾಡಬೇಕು. ಅದೇ ರೀತಿ ಇಂದಿನ ಪರಿಸ್ಥಿತಿಯಲ್ಲಿ ಈ ಜಾತಿ ಮತ್ತು ಹಿಂದುತ್ವ ಉಳಿಸುವಂತಹ ಅನಿವಾರ್ಯತೆ ಕೂಡ ಈ ಕಾಲಘಟ್ಟದಲ್ಲಿ ಒದಗಿ ಬಂದಿದೆ. ಬಂಧುಗಳೇ, ಸ್ವಾತಂತ್ರ್ಯ ಸಿಗುವಾಗ ಹಿಂದೂಗಳ ಜನಸಂಖ್ಯೆ 96% ಇದ್ದಂಥ ಹಿಂದೂಗಳ ಜನಸಂಖ್ಯೆ ಇವತ್ತು 74%ಗೆ ಬಂದು ಮುಟ್ಟಿದೆ. ಅದೇ ಅಲ್ಪಸಂಖ್ಯಾತರ 3% ಇದ್ದಂತಹ ಅಲ್ಪಸಂಖ್ಯಾತರು ಇವತ್ತು 34% ಆಗಿಬಿಟ್ಟಿದೆ. ಕಾರಣ ಏನು? ಇದರ ಪರಿಣಾಮ ಏನಾಗಬಹುದು ಅನ್ನುವಂಥದ್ದು ನಾವು ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನನಗೆ ಅನೇಕ ಕಡೆ ನಾನು ಉದ್ರೇಕವಾಗಿ ಮಾತಾಡ್ತೇನೆ, ರಾಜಕೀಯವಾಗಿ ಮಾತಾಡ್ತೇನೆ ಅನ್ನುವಂಥದ್ದು ನನ್ನನ್ನು ಕೆಲವು ಕಡೆ ಮಾತಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ವಿಚಾರ ಕೂಡ ಬಹಳ ದುಃಖಕರವಾದಂಥ ಸತ್ಯ ವಿಚಾರವನ್ನು ಮಂಡನೆ ಮಾಡುವಂಥ ಈ ಕಾಲಘಟ್ಟದಲ್ಲಿ ಅನಿವಾರ್ಯತೆ ಇದೆ. ಹಿಂದೂ ಸಮಾಜ ಉಳಿದ್ರೇ ಈ ದೇಶ ಉಳಿಯುವುದು. ದೇಶನೇ ಇಲ್ಲ ಅಂದರೆ ಯಾವುದೂ ಇಲ್ಲ. ನಮ್ಮ ಮಂದಿರ ಇಲ್ಲ, ಮಠ ಇಲ್ಲ, ವ್ಯಾಪಾರ ಇಲ್ಲ, ಉದ್ಯೋಗ ಇಲ್ಲ, ನಮ್ಮ ಸಂಪತ್ತು ಯಾವುದೂ ಇಲ್ಲ. ನಮ್ಮ ಸಂಪತ್ತು, ನಮ್ಮ ಮಠ ಮಂದಿರ ಮುಂದಿನ ದಿನಗಳಲ್ಲಿ ಅದನ್ನು ಯಾರು ಅನುಭವಿಸಬೇಕು ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು. ನಮ್ಮ ಪಕ್ಕದ ಬಾಂಗ್ಲಾದೇಶದ ಒಂದು ಪರಿಸ್ಥಿತಿ ನೋಡಿ, ನಮ್ಮದೇ ದೇಶದ ಒಂದು ವಿಭಜನೆಯಾದಂಥ ಬಾಂಗ್ಲಾದೇಶದ ಪರಿಸ್ಥಿತಿ, ಹಿಂದೂಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು. ನಾವು ಟಿ ವಿ ಮಾಧ್ಯಮಗಳಲ್ಲಿ ಅಥವಾ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಹಿಂದೂಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಯೋಚನೆ ಮಾಡಬೇಕು. ಪಕ್ಕದ ಪಶ್ಚಿಮ ಬಂಗಾಳ ನಮ್ಮದೇ ದೇಶದ ರಾಜ್ಯ, ಅಲ್ಲಿರುವಂಥ ಹಿಂದೂಗಳನ್ನು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಯೋಚನೆ ಮಾಡಬೇಕು. ಅವರು ಜಾತಿ ನೋಡೋದಿಲ್ಲ, ನೀನು ಬಂಟ, ನೀನು ಬಿಲ್ಲವ, ನೀನು ಬ್ರಾಹ್ಮಣ ಅನ್ನುವಂಥದ್ದು ನೋಡುವುದಿಲ್ಲ. ಕಳೆದ ಫೆಬ್ರವರಿಯಲ್ಲಿ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು. ಆ ದಾಳಿಯಲ್ಲಿ ಅವರು ಕೊಲ್ಲುವಾಗ, ಗುಂಡಿಕ್ಕುವಾಗ ನಿನ್ನ ಜಾತಿ ಯಾವುದು ಕೇಳಿಲ್ಲ, ನೀನು ಹಿಂದೂ ಅಂತ ಕೇಳಿದರು. ನಾವು ಇವತ್ತು ನಮ್ಮ ಜಾತಿ ಮನೆಯಲ್ಲಿರಬೇಕು. ನಾವು ಸಮಾಜಕ್ಕೆ ಬಂದಾಗ ನಾವು ಹಿಂದೂಗಳು ಅನ್ನೋಂಥ ಭಾವನೆ ಬಿಡಬೇಕು. ನೀವು ಯಾವುದೇ ಒಂದು ಅಲ್ಪಸಂಖ್ಯಾತನಿಗೆ ಕೇಳಿ ನೀನು ಯಾವುದು ಅಂತ ಕೇಳಿದರೆ ನಾನು ಮುಸಲ್ಮಾನ್ ಅಂತ ಹೇಳ್ತಾನೆ. ಅದು ಒಬ್ಬ ಕ್ರೈಸ್ತನಿಗೆ ಕೇಳಿ ನಾನು ನಿನ್ನ ಜಾತಿ ಯಾವುದು ಕೇಳಿ ನಾನು ಕ್ರೈಸ್ತ ಅಂತ ಹೇಳ್ತಾರೆ. ಅವರಲ್ಲಿ ಅನೇಕ ಜಾತಿಗಳಿವೆ. ಆದರೆ ನಮ್ಮನ್ನು ಜಾತಿ ಹೆಸರಿನಲ್ಲಿ ಯಾವ ಬ್ರಿಟಿಷರು ನಮ್ಮನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸಿದ್ರು, ಈ ದೇಶವನ್ನು ಒಡಿಬೇಕು, ಜಾತಿ ಹೆಸರಲ್ಲಿ ಇಡೀ ದೇಶವನ್ನು ವಿಭಜನೆ ಮಾಡಬೇಕು ಅನ್ನುವಂಥ ಷಡ್ಯಂತ್ರವನ್ನೇ ರೂಪಿಸಿ ಅದೇ ಷಡ್ಯಂತ್ರವನ್ನು ಇವತ್ತಿಯೂ ಕೂಡ ನಡೀತಾ ಇದೆ. ಬಂಧುಗಳೇ, ಈ ದೇಶ ಉಳಿದರೆ ನಾವು ಉಳಿದು, ನಮ್ಮ ಜಾತಿ ಉಳಿದು ಪರಿಸ್ಥಿತಿ ಏನಾಗಬಹುದು ಅನ್ನುವಂಥದ್ದು ಯೋಚನೆ ಮಾಡಬೇಕಾಗಿದೆ. ಬಂಧುಗಳೇ,
ಇಡೀ ದೇಶ ಉಳಿಸಬೇಕು, ಧರ್ಮವನ್ನು ಉಳಿಸಬೇಕು, ಈ ದೇಶದ ಸಂಸ್ಕೃತಿ ಏನಿದೆ ಹಿಂದೂ ಸಂಸ್ಕೃತಿಯನ್ನು ಉಳಿಸಬೇಕು. ಇವತ್ತು ನಮ್ಮ ಮಕ್ಕಳಿಗೆ ಸಂಸ್ಕಾರ ಇಲ್ಲ, ನಮಗೆ ಸಂಸ್ಕಾರ ಕೊಡುವಂಥ ಶಾಲೆಗಳು ಇಲ್ಲ. ಇವತ್ತು ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನು ಒಂದೆರಡು ಮಕ್ಕಳನ್ನು ಹುಟ್ಟಿಸಿ ನಾವು ಅವರಿಗೆ ಮಾರ್ಕು ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇನ್ಯಾವುದೋ ಆಫೀಸರ್ ಆಗಬೇಕು ಅನ್ನುವಂಥ ಯೋಚನೆಯನ್ನು ಮಾಡೋದು ಬಿಟ್ಟು ಬೇರೆ ಯಾವುದೇ ಯೋಚನೆಯನ್ನು ನಾವು ಚಿಂತನೆಯನ್ನು ಮಾಡೋದಿಲ್ಲ. ನಮ್ಮ ಮಗ ಒಳ್ಳೆ ಸಂಸ್ಕಾರತ ವ್ಯಕ್ತಿ ಆಗಬೇಕು, ಈ ದೇಶದ ಒಂದು ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನೋಂಥ ಯೋಚನೆ ಮಾಡೋದಿಲ್ಲ ಬಂಧುಗಳೇ. ನಾವು ಕೇವಲ ನಮ್ಮ ಕುಟುಂಬ, ನಮ್ಮ ಸಂಸಾರ ಅನ್ನುವಂಥದ್ದೇ ಯೋಚನೆ ಮಾಡುವಂಥ ಸ್ಥಿತಿಯಲ್ಲಿ ಇಡೀ ಹಿಂದೂ ಸಮಾಜವು ಒಂದಾಗುವಂಥ ಅನಿವಾರ್ಯತೆ ಇದೆ. ಈ ದೇಶ ಉಳಿದ್ರೇ ನಾವು ಉಳಿಯುವುದು. ನಮ್ಮ ಮುಂದಿನ ಜನಾಂಗ ಈ ದೇಶದಲ್ಲಿ ಹಿಂದುತ್ವದ ಆಧಾರದಲ್ಲಿ, ಇದೇ ಜಾತಿಯ ಆಧಾರದಲ್ಲಿ ಬದುಕಬೇಕಾದ್ರೆ ನಾವು ಇವತ್ತು ಹಿಂದುತ್ವದ ಆಧಾರದಲ್ಲಿ ಒಂದಾಗಬೇಕು. ಈ 3 ಅಕ್ಷರದಲ್ಲಿ ಹಿಂದೂ ಅನ್ನುವಂತಹ 3 ಪದದಲ್ಲಿ ಒಂದಾಗುವಂಥ ಅವಶ್ಯಕತೆ ಇದೆ. ಮುಂದಿನ ಜನಾಂಗ ಈ ದೇಶದಲ್ಲಿ ಸುಖವಾಗಿ ನೆಮ್ಮದಿಯಿಂದ ಭಾರತದ ಹಿಂದುತ್ವದ ಆಧಾರದಲ್ಲಿ ಬದುಕಬೇಕಾದ್ರೆ ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಅನ್ನುವಂಥ ಭಾವನೆ ಇಟ್ಟುಕೊಂಡು ಸಮಾಜದಲ್ಲಿ ಕೆಲಸ ಮಾಡುವ, ಒಳ್ಳೆಯ ಕಾರ್ಯವನ್ನು, ಸಮಾಜವನ್ನು ಜಾಗೃತಿ ಮಾಡುವಂಥ ಕಾರ್ಯವನ್ನು ಮಾಡೋಣ. ನಮ್ಮೆಲ್ಲ ಬಂಧುಗಳಿಗೆ ನಾನು ಎಲ್ಲ ಸಭೆಗಳಲ್ಲಿ ಉಲ್ಲೇಖವನ್ನು ಮಾಡ್ತಾನೆ, ಎಲ್ಲ ಹಿಂದೂಗಳು 3 ಮಕ್ಕಳನ್ನು ಹುಟ್ಟಿಸಬೇಕು. ಯಾಕಂತ ಕೇಳಿದ್ರೆ ಇವತ್ತು ಅಲ್ಪಸಂಖ್ಯಾತರ ಮಕ್ಕಳನ್ನು ಕೇಳಿ, ಅವ್ರು ಕೇಳಿದ್ರೆ 5-6 ಮಕ್ಕಳು ಒಬ್ಬ ಮನೆಯಲ್ಲಿ, ನಮ್ಮಲ್ಲಿ 1-2 ಮಕ್ಕಳು ಇರ್ಬೋದು. ಅದರ ಪರಿಸ್ಥಿತಿ ಏನು? 1-2 ಮಕ್ಕಳಿದ್ರೆ, ಒಂದು ಗಂಡು 1 ಹೆಣ್ಣು ಮಕ್ಕಳಿದ್ರೆ ಪರಿಸ್ಥಿತಿ ಏನು ಅನ್ನೋಂಥದ್ದು ನಾವು ಯೋಚನೆ ಮಾಡಬೇಕಾದ್ರೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಒಂದು ಗಂಡು ಹೆಣ್ಣು ಮಕ್ಕಳಿದ್ರೆ ಒಂದು ಹೆಣ್ಣು ಮಕ್ಕಳು ಲವ್ ಜಿಹಾದಿಗೆ ಬಲಿಯಾಗ್ತಾಳೆ. ಇವತ್ತು ಗಂಡು ಯಾವುದೇ ಗಾಂಜಾ ಡ್ರಗ್ಸ್ ಮಾಫಿಯಾಕ್ಕೆ ಬಲಿಯಾಗಿ ಇವತ್ತು ಬಲಿಯಾಗ್ತಾ ಇದ್ದಾನೆ. ಆದರೆ ತಂದೆ ತಾಯಿಗಳು ಅನಾಥವಾಗಿರ್ತಾರೆ. ಇಂಥ ಅನೇಕ ಕುಟುಂಬಗಳು ನಾವು ಇವತ್ತು ಕಾಣಸಿಗ್ತದೆ ಬಂಧುಗಳೇ. ಇದಕ್ಕಾಗಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಕ್ಕಂಥ, ನಾವು ಮನೆಯಲ್ಲಿ ಶಾಲೆಯಲ್ಲಿ ನಮಗೆ ಸಂಸ್ಕಾರದ ಶಿಕ್ಷಣ ಕೊಡೋದಿಲ್ಲ, ಕೇವಲ ಮಾರ್ಕಿಗಾಗಿ ನಾವು ಶಿಕ್ಷಣವನ್ನು ಕೊಡ್ತೇವೆ. ನಮ್ಮ ಮಠ ಮಂದಿರಕ್ಕೆ ಕರ್ಕೊಂಡೋಗಿ, ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮಕ್ಕಳನ್ನು ಅವರಿಗೆ ಸಂಸ್ಕಾರ ಕೊಡಿ. ಅಥವಾ ಅನೇಕ ಇವತ್ತು ಬಾಲಗೋಕುಲಗಳು ನಡೀತಾ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳು ನಡೀತಾ ಇದೆ. ಆ ಶಾಖೆಯಲ್ಲಿ ಶಿಕ್ಷಣ ಕೊಡ್ತಾರೆ, ಸಂಸ್ಕಾರ ಶಿಕ್ಷಣ ಕೊಡ್ತಾರೆ. ಈ ದೇಶದ ಒಳ್ಳೆಯ ಪ್ರಜೆಯಾಗಿ ಇವತ್ತು ಶಿಕ್ಷಣವನ್ನು ಕೊಡ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸವನ್ನು ಮಾಡ್ತಾ ಇದೆ ಬಂಧುಗಳೇ. ಅದಕ್ಕೋಸ್ಕರ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಇಟ್ಟುಕೊಂಡು ನಮ್ಮ ಜಾತಿ ಮನೆಯಲ್ಲಿ ನಮ್ಮ ಹಿಂದುತ್ವ, ಈ ದೇಶವನ್ನು ಉಳಿಸ್ತಕ್ಕಂಥ ಒಂದೇ ಒಂದು ಆತ್ಮ ಹಿಂದುತ್ವ, ಅದನ್ನು ಉಳಿಸುವಂಥ ಎಲ್ಲ ಸಂಕಲ್ಪವನ್ನು ಮಾಡಬೇಕು ಅನ್ನುವಂಥ ವಿನಂತಿ ಮಾಡ್ತಾ, ಹಿಂದೆ ಆದಂಥ ಅನಾಹುತಕ್ಕೆ ನಮ್ಮ ಹಿರಿಯರು ಕಾರಣರಾದರೆ ಮುಂದೆ ಆಗುವಂಥ ಬದಲಾವಣೆಗೆ ನಾವೇ ಹರಿಕಾರರು ಅನ್ನುವಂಥ ಭಾವನೆ ಇಟ್ಟುಕೊಂಡು ಮುಂದಿನ ದಿನಗಳು ಸಂಘರ್ಷದ ದಿನಗಳು, ಹೋರಾಟದ ದಿನಗಳು ಅನ್ನುವಂಥ ಎಚ್ಚರಿಕೆಯನ್ನು ಹೇಳ್ತಾ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಈ ಪದಾಧಿಕಾರಿಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾ, ಎಲ್ಲರೂ ಒಮ್ಮೆ ಭಾರತ ಮಾತೆಗೆ 2 ಕೈಗಳನ್ನೆತ್ತಿ ಜೈಕಾರವನ್ನು ಕೂಗಬೇಕು. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ನಾವೆಲ್ಲ ಒಂದಾಗಬೇಕು ಎನ್ನುವ ಆಶಯವನ್ನು ವ್ಯಕ್ತಪಡಿಸಿರುವಂತಹ ಗೌರವಾನ್ವಿತ ರತ್ನಾಕರ್ ಅಮೀನ್ರವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಗೌರವಾನ್ವಿತ ಕೆ ಪ್ರಭಾಕರ ಬಂಗೇರ ಆಡಳಿತ ಮುಕ್ತೇಶ್ವರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪೆರುವಾಜೆ. ತಮ್ಮನ್ನು ಬಹಳ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಅತಿಥಿ ಯುವವಾಹಿನಿ ಕಾರ್ಕಳ ಘಟಕದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಮಮತಾ ಅಂಚನ್ರವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಯುವ ನಾಯಕರು, ಕಾರ್ಕಳ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷರು, ಅವರು ಅತ್ಯುತ್ತಮ ಆರ್ಕಿಟೆಕ್ಟ್ ಆಗಿರುವಂಥ ಶ್ರೀ ಪ್ರಮಲ್ ಕುಮಾರ್ ರವರನ್ನು ಕೂಡ ಬಹಳ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಗೌರವಾನ್ವಿತ ಪ್ರಭಾಕರ ಬಂಗೇರವರು ಬಹಳ ಹಿಂದಿನ ದಿನಗಳಿಂದಲೂ, ಈ ಸಂಘ ಅಸ್ತಿತ್ವಕ್ಕೆ ಬಂದ ದಿನಗಳಿಂದಲೂ ಈ ಸಂಘದ ಜೊತೆಗೆ ನಿಕಟ ಬಾಂಧವ್ಯವನ್ನು ಇರಿಸಿಕೊಂಡವರು, ಅವರು ಪ್ರಭಾವಿ ನಾಯಕರು. ತಮ್ಮ ಮಾತುಗಳಿಗಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಅಂಚನೆ ಜಲತೂದು ನೆಲೆಯನ ನಾಗಬ್ರಹ್ಮೇರು ಬೆರ್ಮೇರು ಬೈದೇರ್ಲು ಮಾಯಂದಾಲ್ಗೆ ತರ ತಗ್ಗದು ಭಕ್ತಿಡು ಕೈ ಮುಗಿತೊಂದು ಮುಖ್ಯವಾದಿ ನಾರಾಯಣ ಗುರು ಜಯಂತಿದ ಈ ಪರ್ವ ಕಾಲೋಡು ವೇದಿಕೆದ ಮಿತ್ತಿತ್ತಿನ ಸಮಾರಂಭದ ದೆತೊಂದಿನ ಅಧ್ಯಕ್ಷರಾಯನ ಮಂಜುನಾಥರೇ, ಅಂಜನೆ ಕಾರ್ಲಬಿಲ್ಲವರ ಅಧ್ಯಕ್ಷರಾಯನ ಪ್ರಮಲ್ರೇ, ವೇದಿಕೆ ತಿತ್ತಿನ ಮಾತ ಬಿನ್ನೆರೆ ಅಂಚನೆ ಮೂಲು ಎದುಡು ಸೇರ್ದಿನ ಸರ್ವ ಬಿರುವ ಬಂದುಲೆ ಮುಖ್ಯವಾದ ಯಾನು ಅನಿರೀಕ್ಷಿತವಾದ ಹೆಂಗೆ ಬೇತರಡ್ಡು ಕಾರ್ಯಕ್ರಮಗೂ ಗುರು ಜಯಂತಿ ಕಾರ್ಯಕ್ರಮಗೂ ಪೋದು ಬನ್ನಗ ತಡಾಂಡು ಸುರೂ ನಿಕಲ್ಡ ಯಾನು
ಕೈ ಮುಗಿದು ಮಾಪನಟ್ಟೊಂದು ಪಟ್ಟೊಂದು ಈ ಗುರು ಜಯಂತಿದ ಈ ಸಂದರ್ಭಡು ನಾರಾಯಣ ಗುರುನ ಬಗ್ಗೆ ಹೆಚ್ಚಿ ಪಾತೆರ್ನ ಎಂಕ್ ತೋಜು ದಯಪಂಡ ಮಾತೆರ್ಲ ಪಾತೆರ್ದೇರು ಪಾತೆರ್ನೇ ಕೂಡ ಪಾತೆರ್ನ ಅವಶ್ಯಕತೆ ಇಜ್ಜಿ ಅವತ್ತು ಒಂದೇ ಆನಂದರು ಒಂದು ಫೋನ್ ಮಲ್ತದ್ದು ಈ ಕಾರ್ಯಕ್ರಮಕ್ಕೂ ಬರೋಡೆ ಪಣದು ಪಂಡೆ ದಯಪಂಡ ಈ ಆನಂದೇರು ಅದು ಪರವು ದೇಜು ಪೂಜಾರರು ಬೊಕ್ಕ ಎಸ್ ಟಿ ಕುಂದಾರು ಮೊಗುಳ್ಳ ಯಾನ್ ಈ ಸಂಘಕ್ಕೂ ತಳಕಟ್ಟ ಪಾಠ ನೀಡಿದಿಂಚಿಲ್ಲ ಮೊಗುಳ್ಳ ಸಂಪರ್ಕಡು ಇತ್ತಿನಾಯ ದಯಪಂಡ ಎಲ್ಲ ಒಂಜಿ ಸಂಘಟನೆ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಕೋಶಾಧಿಕಾರಿ ಆದಿತ್ಯದಿಗೆ ಇತ್ತೆಲ್ಲ ಉಳ್ಳೆ ನಿರಂತರವಾದ ಇಟ್ಟು ಪದಾಧಿಕಾರಿ ಅದು ಬೆನೊಂದುಲ್ಲೆ ಅದಾಗ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲ ಒಂಜಿ ಯೋಜನೆ ಪಾಡುಂಡು ನಿರ್ಜೀವ ಅವಸ್ಥೆ ಇತ್ತಿನ ಗುರುಮಂದಿರ ಈಜಿನ ಪೊಸತು ಕಟ್ಟುನೇಕೆ ಒಂಜಿ ಎಂಕಲ್ನ ಸಂಘಟನೆ ಹಿಡಿದು 75,000 ಪ್ರಕಾರ ಕೊರ್ಪುಂಡು ಪನ್ಪುನ ಒಂಜಿ ತೀರ್ಮಾನನು ದೆತೊಂಡು ಅದಾಗ ಎಂಕ್ ಸುರುಕ್ಕೆ ತೋಜಿನೇ ಈ ಮುನಿಯಾಲು ಬಿಲ್ಲವ ಸಂಘ ಮಹಾಮಂಡಲ ಹೊಡೆದು 96 ಬಿಲ್ಲವ ಸಂಘಗಳಿಗೆ 75,000 ಪ್ರಕಾರ ಕೊರ್ತುಂಡು ಆಂಡ ಪ್ರಪ್ರಥಮವಾದ ಕೊರ್ತೀನಿ ಈ ಮುನಿಯಾಲ ಬಿಲ್ಲವ ಸಂಘ ಅಂಚಾದ ಈ ಬಿಲ್ಲವ ಸಂಘದ ಮಿತ್ತು ಇಂಕೊಂಚ ಅಭಿಮಾನಲ ಜಾಸ್ತಿ ಅವತ್ತ ಒಂದೇ ರಡ್ನೆ ಕೊರ್ನಿ ಹೆಬ್ರಿ 5 ಪಕ್ಕ ಮಸ್ತ್ ಸಂಘಲು ಕೊರಂಡು ಕಾರ್ಲಡು 13 ಬಿಲ್ ರಿಜಿಸ್ಟರ್ಡ್ ಬಿಲ್ಲವ ಸಂಘಗಳಿಗೆ 10 ಬಿಲ್ಲವ ಸಂಘಗಳಿಗೆ ಈ 75,000 ಪ್ರಕಾರ ಯಾನೊಂಜಿ ಐಟೊಂಜಿ ಪದಾಧಿಕಾರಿ ತಿನ್ನಡ ಹತ್ರ ಕೊರಪ ಅವರ ಸಾಧ್ಯ ಆತಂಡು ಅದಾಗ ಯಾನು ಸುರುಕು ಮಹಾಮಂಡಲ ಒಂಜಿ ಕಾರ್ಯಕಾರಿ ಸಮಿತಿಗೆ ಬರಡು ಪಣದಾಂಡ ಎನ್ನ ಪುದರ್ ಸೂಚನೆ ಮಲ್ದಿನಾರೆ ಆನಂದ್ ಪೂಜಾರು ಅಂಚಾದ ಅಭಿಮಾನದ ಮಿತ್ತು ಆನಂದ ಪೂಜಾರು ಲೆಪ್ಪುನಗ ಬರಂದೆ ಕುಳ್ಳರೆ ಆ ಪೂಜೆ ಪನ್ಪುನ ದೃಷ್ಟಿಡು ಬೈದ ದಯಪಂಡ ಇನಿ ಮಹಾಮಂಡಲದ ಗುರು ಪೂಜೆ ಕಾರ್ಯಕ್ರಮ ಮೂಲ್ಕಿಡು ಇತ್ತುಂಡು ಅವೇನು ಸಮೇತ ಬುಡ್ದು ಯಾನ್ ಮುನಿಯಾಲಿಗೆ ಬರೋಡೆ ಪನ್ಪುನ ದೃಷ್ಟಿಡು ಬೈದ ಐತೊಟ್ಟಿಗೆ ಬೇತರಡ್ಡು ಕಾರ್ಯಕ್ರಮಕ್ಕೂ ಪೋದು ಬನ್ನಾಗ ತಡಾಂಡು ಯಾವತ್ತೊಂದೇ ಇತ್ತೆ ಪಾತೆರೊಂದು ಪೋಂಡ ಉದ್ದೊದ್ದ ಮಸ್ತ್ ಪೋಪುಂಡು ಯಾನು ಹೆಚ್ಚಿ ಪಾತೆರ್ರೆ ಪೋಪುಜಿ ದಯಪಂಡ ಕಾರ್ಲ ಬಿಲ್ಲವ ಸಂಘದ ಅಧ್ಯಕ್ಷರಲ್ಲಿರು ಬೊಕ ವೇದಿಕೆಡು ಮಸ್ತ್ ಜನ ಅಲ್ಲಿರು ಏರು ಪೂರ ಪಾತೆರ್ದರೆ ಜಂಕ್ಲೆ ಗೊತ್ತುಜಿ ಅವತ್ತೊಂದೇ MLA ಎಲ್ಲ ಕಾರ್ಲಾಡು ಸರ್ಕಾರಿ ಕಾರ್ಯಾಳು ಪಾತೆರ್ದು ಆರು ಬೈಲೂರು ಬತ್ತೇರು ಆರು ಬೈಲೂರು ಬಿದ್ದಾಡ್ನಾಗ ಎಂಕುಲು ಬೈಲೂರು ಬತ್ತ ಇತ್ತ ಇಡೇ ಎಂಕುಲು ಬತ್ತ ಯಾನು ಹೆಚ್ಚಿಗೆ ದಾಲ ಪಾತೆರ್ಜಿ ನಂಗೆ ಮಾತೆರ್ಲ ಈ ನಾರಾಯಣ ಗುರು ಜಯಂತಿ ಅವತ್ತಂದೆ ಆರು ಜಗದ್ಗುರು ಒಂಜಿ ಜಾತಿಗೆ ಸೀಮಿತ ಅತ್ತು ಕೇರಳಡು ಮಾತಾ ಜಾತಿಗಳ ಸೀಮಿತವಾದಿತ್ತಿನಾರು ನಮ್ಮ ಅಡೆ ಪೋಂಡ ನಮಕ್ ಗೊತ್ತಾಪುಂಡು ಅಂಚೆತ್ತಿನ ಸ್ವಾಮಿಲ್ನ ಜಯಂತಿನ ಪೂರ ಜಾತಿಲ ಸೇರ್ದು ಮಲ್ಪುನ ಬಾರಿ ಔಚಿತ್ಯಪೂರ್ಣವಾದುಂಡು ಪಂಡೊಂದು ಎಂಕ್ ಪಾತೆರ್ರೆ ರಡ್ಡು ಅವಕಾಶ ಕೊಡ್ತಿನ ಮುಗ್ಲೆಗೆ ಮಾತೆರೆಗ್ಲ ದಯಪಂಡ ಪಾತೆರ್ನ ವೇದಿಕೆ ಇತ್ತೆ ಒಂದು ಸರಿಯತ್ತೆ ಪಾತೆರ್ನ ಸಂದರ್ಭಲ ಕೆಲವರು ಬತ್ತಿನ ಪಗ ನಮ್ಮ ಪಾತೆರಲ್ಲಿ ಅಂಚಾದಿ ಎಂಕ್ ಅವಕಾಶ ಕೊಡ್ತಿನಕ್ಲೆಗೆ ನಿಕ್ಲೆಗೆ ಮಾತೆರೆಗ್ಲ ಮುಲ್ತ ಕಮಿಟಿ ದಕ್ಲೆಗೆ ಅವಡು ಮಾತ ಮುಲ್ತಗ ಮುನಿಯಾಲ ಪರಿಸರವು ಸೇರಿದಿನ ಮಾತ ಬಿರುವ ಬಂಧುಲೆಗ್ಲ ಯಾನು ತರದಗ್ಗಾದು ಸೊಲ್ಮೆ ಸಂದಾದು ಎನ್ನ ರಡ್ಡು ಪಾತೆರನ್ನು ಮುಗಿಪುವೆ ಜೈ ನಾರಾಯಣ್ ಗುರು. ವಂದನೆಗಳು ಪ್ರಭಾಕರ ಬಂಗೇರರವರೇ. ಇದೀಗ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳು ಸಿದ್ಧರಾಗಿರಬೇಕು. ನಿಮಗೆ ಕ್ರಮ ಸಂಖ್ಯೆಯನ್ನು ನೀಡಲಾಗಿದೆ, ತಾವು ತಕ್ಷಣ ಮುಂಭಾಗಕ್ಕೆ ಆಗಮಿಸಬೇಕು. ಜೊತೆಗೆ ಸಂಘದ ವತಿಯಿಂದ ಒಂದು ಪ್ರಕಟಣೆ ಇದೆ, ಅಲ್ಲಿ ಹಿಂಭಾಗದಲ್ಲಿ ವೇದಿಕೆಯತ್ತ ಮುಖ ಮಾಡಿ ಕೂತ್ಕೊಂಡ್ರೆ ಸಭಾಂಗಣದ ಕೊನೆಯ ಭಾಗದಲ್ಲಿ ಬಲಭಾಗದಲ್ಲಿ ಒಂದು ಬ್ಯಾನರ್ ಅನ್ನು ಹಾಕಲಾಗಿದೆ. ಆ ಬ್ಯಾನರ್ನಲ್ಲಿ ಇಲ್ಲಿಯ ತನಕ ಸಂಘಕ್ಕೆ ಯಾರು ದೇಣಿಗೆಯನ್ನು ಕೊಟ್ಟಿದ್ದಾರೋ, ಈ ಹಿಂದಿನ 30-35 ವರ್ಷಗಳಿಂದಲೂ ಯಾರು ಸಂಘದ ಕಟ್ಟಡಕ್ಕೆ ದೇಣಿಗೆಯನ್ನು ನೀಡಿದ್ದಾರೋ ಅದರ ವಿವರವನ್ನು ಅಲ್ಲಿ ಪ್ರಕಟಿಸಲಾಗಿದೆ. ಅದೇ ರೀತಿಯಲ್ಲಿ ಮುಂದೆ ಶಾಶ್ವತ ಫಲಕವನ್ನು ಸಂಘದ ಮುಂಭಾಗದಲ್ಲಿ ಹಾಕಲಾಗ್ತದೆ. ಹಾಗಾಗಿ ಅದನ್ನು ಮೇಲ್ದರ್ಜೆಗೆ ಇನ್ನೊಂದಷ್ಟು ದೇಣಿಗೆಯನ್ನು ಕೊಟ್ಟು ಅದನ್ನು ಮೇಲ್ದರ್ಜೆಗೆ ಏರಿಸುವುದಕ್ಕೂ ಅವಕಾಶ ಇದೆ. ಅಥವಾ ಒಂದೇ ಮನೆ ಇಬ್ಬರು ಕೊಟ್ಟದ್ದನ್ನು ಒಟ್ಟಿಗೆ ಅದನ್ನು ಒಟ್ಟುಗೂಡಿಸಿ ಅದನ್ನು ಒಂದೇ ಹೆಸರಿನಲ್ಲಿ ಅಲ್ಲಿ ಪ್ರಕಟ ಮಾಡುವ ಅವಕಾಶ ಕೂಡ ಇದೆ. ಜೊತೆಗೆ ಇನ್ಯಾರಾದರೂ ಈ ಸಂಘದ ಇನ್ನು ಮುಂದಿನ ಅಭಿವೃದ್ಧಿ ಕೆಲಸಗಳಿಗೆ ದೇಣಿಗೆಯನ್ನು ನೀಡುವುದಿದ್ದಲ್ಲಿ ಅದಕ್ಕೂ ಕೂಡ ಅವಕಾಶ ಇದೆ. ಜೊತೆಗೆ ಈ ಸಂಘದಲ್ಲಿ ಪ್ರತಿದಿನವೂ ನಿತ್ಯ ಪೂಜೆ ನಡೀತಾ ಇದೆ. ಆನಂದ ಪೂಜಾರಿಯವರ ಅರ್ಚಕತ್ವದಲ್ಲಿ ಶಾಶ್ವತವಾಗಿ ವರ್ಷಕ್ಕೆ ಒಂದು ಬಾರಿ ತನ್ನ ಹುಟ್ಟುಹಬ್ಬದ ದಿನವೋ ತನ್ನ
ವಿವಾಹದ ದಿನವೋ ಅಥವಾ ತನ್ನ ಮನೆಯ ಗೃಹ ಪ್ರವೇಶ ಆದ ದಿನವೋ ಅಥವಾ ಇನ್ಯಾವುದೋ ಶುಭ ದಿನಗಳಲ್ಲಿ ಇಲ್ಲಿ ಪೂಜೆಯನ್ನು ನಡೆಸುವುದಿದ್ದಲ್ಲಿ ಒಂದು ಬಾರಿ ಅದಕ್ಕೆ ಮೊತ್ತವನ್ನು ನೀಡಿದಲ್ಲಿ ವರ್ಷದ ಒಂದು ದಿವಸ ಪೂಜೆಯನ್ನು ನೆರವೇರಿಸಿ ಪ್ರಸಾದವನ್ನು ಅವರಿಗೆ ನೀಡಲಾಗ್ತದೆ. ಈ ಶಾಶ್ವತ ಪೂಜೆಯನ್ನು ಕೂಡ ನೀವು ಸಂಘದ ಕೌಂಟರ್ನಲ್ಲಿ ವಿಚಾರಿಸಬಹುದು. ಜೊತೆಗೆ ಈ ಸಂಘ ಹಿಂದಿನ ದಿನಗಳಿಗಿಂತ ಈಗ ಹೆಚ್ಚು ಸುಸಜ್ಜಿತವಾಗಿದೆ. ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ಸ್ವಂತವಾಗಿ ಹೊಂದಿಕೊಂಡಿದ್ದು ಮದುವೆ ಇನ್ನಿತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಇಲ್ಲಿ ಅತ್ಯುತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ, ಉತ್ತಮವಾದ ಊಟೋಪಚಾರದ ವ್ಯವಸ್ಥೆ, ಆಸನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲರೂ ಮುಂದಿನ ದಿನಗಳಲ್ಲಿ ಶುಭ ಸಮಾರಂಭಗಳನ್ನು ಈ ಸಂಘದ ಹಾಲ್ನಲ್ಲಿ ಬಾಡಿಗೆಗೆ ತೆಗೆದುಕೊಳ್ಳುವುದರ ಮುಖೇನ ನೆರವೇರಿಸಬೇಕು, ಬೇರೆಯವರಿಗೂ ಈ ಸುದ್ದಿಯನ್ನು ತಿಳಿಸಬೇಕು ಅಂತ ಹೇಳುತ್ತಾ ಪ್ರತಿಭಾ ಪುರಸ್ಕಾರಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಕ್ರಮ ಸಂಖ್ಯೆ 1 ನಿಮಗೆ ಕ್ರಮ ಸಂಖ್ಯೆ ನೀಡಲಾಗಿದೆ. ಧನುಷ್ ಪೂಜಾರಿ ಪಡುಕುಡೂರು ತಕ್ಷಣ ವೇದಿಕೆಗೆ ಬರಬೇಕು. ಈ ಪ್ರತಿಭಾ ಪುರಸ್ಕಾರವನ್ನು ಪ್ರಮಲ್ ಕುಮಾರ್ ಅವರು ನೆರವೇರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಕಳ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷರು. ಕ್ರಮ ಸಂಖ್ಯೆ 2 ಸಾಕ್ಷಿ ಡಾಕ್ಟರ್ ಆಫ್ ವಿಶ್ವನಾಥ ಕುಕ್ಕುಜೆ. ಕ್ರಮ ಸಂಖ್ಯೆ 3 ಅದಿತಿ ಶ್ರೀ ಡಾಕ್ಟರ್ ಆಫ್ ಸತೀಶ್ ಪೂಜಾರಿ ತಕ್ಷಣ ಬರಬೇಕು. ಎಲ್ಲ ಎದ್ದು ಬನ್ನಿ, ಮಕ್ಕಳು ಎದ್ದು ಮುಂಭಾಗಕ್ಕೆ ಬನ್ನಿ. ಕ್ರಮ ಸಂಖ್ಯೆ ಹೇಳಿದಾಗ ಮೇಲ್ಭಾಗಕ್ಕೆ ಹೋಗಿ, ಮಕ್ಕಳು ಎದ್ದು ಮುಂಭಾಗಕ್ಕೆ ಬನ್ನಿ ತಕ್ಷಣ. 4 ಸಮೃದ್ಧಿ ನಿಮ್ಮ ಕ್ರಮ ಸಂಖ್ಯೆ ಹೇಳಿ. ಡಾಕ್ಟರ್ ಆಫ್ ದಿನೇಶ್ 5 ಕ್ರಮ ಸಂಖ್ಯೆ 5 ಧನ್ಯ. ಡಾಕ್ಟರ್ ಆಫ್ ಸುರೇಶ್ ಕ್ರಮ ಸಂಖ್ಯೆ 6 ಸೃಜನ್ ಸನ್ ಆಫ್ ಶಂಕರ್. ಕ್ರಮ ಸಂಖ್ಯೆ 7 ಆದಿತ್ಯ ಸನ್ ಆಫ್ ಹರೀಶ್. ಕ್ರಮ ಸಂಖ್ಯೆ 8 ದೀಕ್ಷಾ KPS ಮುನಿಯಾಲು. ನಿಮ್ಮ ಕ್ರಮ ಸಂಖ್ಯೆ ಹೇಳಿ, ವೇದಿಕೆಗೆ ಹೋಗಿ ಕ್ರಮ ಸಂಖ್ಯೆ ಹೇಳಿ. ಕ್ರಮ ಸಂಖ್ಯೆ 9 ಶ್ರಾವ್ಯ ಡಾಕ್ಟರ್ ಆಫ್ ರಮೇಶ್ ಅಂಡಾರು 9ನೇ ತರಗತಿ KPS ಮುನಿಯಾಲು ಪ್ರಥಮ ಸ್ಥಾನ. ಕ್ರಮ ಸಂಖ್ಯೆ 10 ವೈಷ್ಣವಿ ಪೂಜಾರಿ KPS ಮುನಿಯಾಲು ದ್ವಿತೀಯ ಸ್ಥಾನ 9ನೇ ತರಗತಿ ವೈಷ್ಣವಿ ಸುಧಾಕರ್. ಕ್ರಮ ಸಂಖ್ಯೆ 11 GHS ಕುಕ್ಕುಜೆ ಪ್ರಥಮ PUC ಸಾಯಿಶ್ ಬಂಗೇರ ಪ್ರಥಮ, ಸುಚಿತ್ ಕುಮಾರ್ ಕ್ರಮ ಸಂಖ್ಯೆ 12 ದ್ವಿತೀಯ. ಕ್ರಮ ಸಂಖ್ಯೆ 13 ಕುಕ್ಕುಜೆ ಶಾಲೆ ಮಧುಸೂದನ್ ಪ್ರಥಮ ಸ್ಥಾನ ದ್ವಿತೀಯ PUCಯಲ್ಲಿ. ಕ್ರಮ ಸಂಖ್ಯೆ 14 ಶ್ರವಣ್ ಪ್ರಥಮ PUC ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುನಿಯಾಲು ಕ್ರಮ ಸಂಖ್ಯೆ 14 ಶ್ರವಣ್ ಗೋಪಾಲ ಪೂಜಾರಿ. ಕ್ರಮ ಸಂಖ್ಯೆ 15 ಸಿಂಚನ ರಾಜೇಂದ್ರ ಪೂಜಾರಿ. ಕ್ರಮ ಸಂಖ್ಯೆ 16 S ವರುಣ ಪ್ರಕಾಶ್ ಕಾನ್ಬೆಟ್ಟು ಕುಚ್ಚೂರು. ಕ್ರಮ ಸಂಖ್ಯೆ 17 KV ವಿಸ್ಮಯಿ ವಿಶ್ವಾಸ್ TM ವರಂಗ. ಕ್ರಮ ಸಂಖ್ಯೆ 18 ಸಮೀಕ್ಷಾ ಅಜೆಕಾರು. ನಿಮ್ಮ ಕ್ರಮ ಸಂಖ್ಯೆಯನ್ನು ಹೇಳಿ ವೇದಿಕೆಗೆ ಹೋದವರು ನಿಮ್ಮ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ನಿಂತವರ ಕ್ರಮ ಸಂಖ್ಯೆಯನ್ನು ಕೇಳಿಕೊಳ್ಳಿ. ಅದೇ ಸಾಲಿನಲ್ಲಿ ನಿಂತುಕೊಳ್ಳಿ, ಸರತಿಯ ಸಾಲಿನಲ್ಲಿ ನಿಂತುಕೊಳ್ಳಿ. ಕ್ರಮ ಸಂಖ್ಯೆ 19 ಚೈತ್ರ ಸುಧಾಕರ್. ಕ್ರಮ ಸಂಖ್ಯೆ 20 ಸಂದೀಪ್ ಸಂತೋಷ್, ಇದು KPS ಮುನಿಯಾಲು. ಸಂದೀಪ್ ಸನ್ ಆಫ್ ಸಂತೋಷ್ ಪೂಜಾರಿ. ಕ್ರಮ ಸಂಖ್ಯೆ 21 ಪ್ರದೀಪ ಸನ್ ಆಫ್ ದಿನೇಶ್ ಪೂಜಾರಿ, ಇನ್ನು ಪ್ರಥಮ ದರ್ಜೆ ಕಾಲೇಜು ಮುನಿಯಾಲು. ಕ್ರಮ ಸಂಖ್ಯೆ 22 ಅಂಜುಶ್ರೀ ಸಿರ್ಲಾಲ್ ದ್ವಿತೀಯ BA. ಕ್ರಮ ಸಂಖ್ಯೆ 23 ರಿತೀಶಾ 3rd BA ಮುಟ್ಲುಪಾಡಿ. ಕ್ರಮ ಸಂಖ್ಯೆ 24 ಮಾನ್ಯಶ್ರೀ 2nd BCom. ಕ್ರಮ ಸಂಖ್ಯೆ 25 ಶೈಲೇಶ್ 3rd BCom. ವೇದಿಕೆಯಲ್ಲಿರುವಂತಹ ಗಣ್ಯರು ಎಲ್ಲ ಸೇರಿಕೊಂಡು ಈ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಅಧ್ಯಕ್ಷರು ಅದನ್ನು ಮ್ಯಾನೇಜ್ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಬೇಕು. ಕ್ರಮ ಸಂಖ್ಯೆ 26 ಸೋನಿಯಾ 2nd BCom. ಇಷ್ಟು ವಿದ್ಯಾರ್ಥಿಗಳು, ಹೆಸರನ್ನು ಹೇಳಿದಂಥ ವಿದ್ಯಾರ್ಥಿಗಳು ವೇದಿಕೆ ಹೋಗಿ ವಿದ್ಯಾರ್ಥಿ ವೇತನವನ್ನು ಸ್ವೀಕಾರ ಮಾಡಿ ಆ ಭಾಗದಲ್ಲಿ ಕೆಳಗೆ ಬರಬೇಕು. ಆ ಭಾಗದಲ್ಲಿ ಕೆಳಗೆ ಬನ್ನಿ, ಎಡಭಾಗದಲ್ಲಿ ಮೇಲಕ್ಕೆ ಹೋಗಿ ಬಲಭಾಗದಲ್ಲಿ ಕೆಳಕ್ಕೆ ಬನ್ನಿ. ಬಂಧುಗಳೇ, ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಒಂದು ವ್ಯಾಪ್ತಿಯನ್ನು ಹಾಕಿಕೊಂಡಿದೆ. ಆ ವ್ಯಾಪ್ತಿಯ ಶಾಲೆಯ ವಿದ್ಯಾರ್ಥಿಗಳು ಅವರು ಯಾವ ಊರಿನವರೇ ಆಗಿರಲಿ 8, 9 ಮತ್ತು ಪ್ರಥಮ PUC 8, 9 ಮತ್ತು ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತರಗತಿಯಲ್ಲಿ ಪ್ರಥಮ ದ್ವಿತೀಯ ಬಂದಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತದೆ. 10 ಮತ್ತು ದ್ವಿತೀಯ PUCಯಲ್ಲಿ 90% ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುತ್ತದೆ. ಒಂದು ವೇಳೆ ಒಂದು ಶಾಲೆಯಲ್ಲಿ 90% ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಅಥವಾ ದ್ವಿತೀಯ PUCಯಲ್ಲಿ ಇಲ್ಲದೇ ಇದ್ದರೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನಿಗಳನ್ನು ಈ ವಿದ್ಯಾರ್ಥಿ ವೇತನವನ್ನು ನಾವು ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಸದಸ್ಯರ ಮಕ್ಕಳಿಗೆ ಮಾತ್ರ ನೀಡಲಾಗ್ತಾ ಇದೆ. ಇದನ್ನು ಎಲ್ಲರಿಗೆ ನೀಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ನಮ್ಮಲ್ಲಿ ಸೀಮಿತ ಸಂಪನ್ಮೂಲ ಇರೋದ್ರಿಂದ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಸದಸ್ಯರುಗಳ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ. ಆದರೆ ಸಮಾರಂಭದಲ್ಲಿ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವ ಆಶಯದಂತೆ ಎಲ್ಲ ಸಮಾಜದ ಸಾಧಕರನ್ನು ಪ್ರತಿ ವರ್ಷ ಆಹ್ವಾನ ಮಾಡಿ
ಅವರನ್ನ ಗೌರವಿಸಲಾಗ್ತಾ ಇದೆ. ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿಗಳು ಬಿಲ್ಲವ ಸಮಾಜಕ್ಕೆ ಸಂವಾದಿಯಾಗಿರುವಂತಹ ಈಳವ ಸಮುದಾಯದಲ್ಲಿ ಹುಟ್ಟಿರಬಹುದು, ಆದರೆ ಅವರು ಬಿಲ್ಲವರಿಗೆ ಮಾತ್ರ ಗುರುಗಳಲ್ಲ, ಎಲ್ಲವರಿಗೂ ಗುರುಗಳು. ಇಡೀ ಸಮುದಾಯಕ್ಕೆ ಅವರನ್ನು ಜಗದ್ಗುರು ಎಂದು ಜಗತ್ತು ಒಪ್ಪಿಕೊಂಡಿದೆ. ದೇಶದ ನಾನಾ ಭಾಗಗಳಲ್ಲಿ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ನಿನ್ನ ಜಾತಿ ಯಾವುದಾದರೇನು, ನೀನು ನೀತಿವಂತನಾಗಿದ್ದರೆ ಸಾಕು ಎನ್ನುವ ಸಂದೇಶವನ್ನು ಸಾರಿದಂತಹ ಪರಮಗುರುಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಇತರರ ಸುಖದಲ್ಲಿ ನಮ್ಮ ಸುಖ ಅಡಗಿದೆ, ಇತರರಿಗೆ ಸಂತಸ ತರುವ ಕ್ರಿಯೆಯಲ್ಲಿ ನಮ್ಮ ಸಂತಸ ಅಡಗಿದೆ. ನನ್ನ ಅನುಯಾಯಿಗಳು ಯಾರಿದ್ದಾರೋ ಅವರು ಈ ತತ್ವವನ್ನು ಅನುಸರಿಸಬೇಕು ಎನ್ನುವ ಸಂದೇಶವನ್ನು ಹೇಳಿದವರು. ಅನ್ಯರಿಗೆ ಹಿತ ಬಯಸುವವನು ಎಂದೂ ದುಃಖಿಯಾಗುವುದಿಲ್ಲ, ತನ್ನ ಸ್ವಾರ್ಥಕ್ಕಾಗಿಯೇ ಬದುಕು ಸವಿಸಿದವನು ಮರುಳ ಮರೀಚಿಕೆಯ ಬೆನ್ನು ಹತ್ತಿದವನಂತೆ ನಿರಾಶನಾಗುತ್ತಾನೆ. ಸಂಘಟನೆಯಿಂದ ಬಲಯುತರಾಗಿರಿ, ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ ಎನ್ನುವ ದಿವ್ಯ ಸಂದೇಶವನ್ನು ಸಾರಿದವರು. ಜಗತ್ತಿನ ದೇಶದ ಯಾವುದೇ ಸಮುದಾಯಗಳಿರಲಿ, ಶೋಷಿತ ಸಮುದಾಯಗಳಿರಲಿ, ಅವರಿಗೆ ಶೋಷಣೆಯಿಂದ ಮುಕ್ತಿ ದೊರಕುವುದು ಅದು ವಿದ್ಯಾಭ್ಯಾಸದಲ್ಲಿ ಅವರು ಔನ್ನತ್ಯವನ್ನು ಕಂಡುಕೊಂಡಾಗ ಮಾತ್ರ. ಈ ಅಮರ ಸಂದೇಶವನ್ನು ಸಾರಿದವರು ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿಗಳು. ಪ್ರಕಟಣೆಯನ್ನು ಮತ್ತೊಮ್ಮೆ ಮಾಡುತ್ತಾ ಇದ್ದೇವೆ. ಹಿಂಭಾಗದಲ್ಲಿ ಒಂದು ಬ್ಯಾನರ್ ಅನ್ನು ಹಾಕಲಾಗಿದೆ. ಆ ಬ್ಯಾನರ್ನಲ್ಲಿ ಈ ಗುರುಮಂದಿರಕ್ಕೆ ದೇಣಿಗೆಯನ್ನು ಕೊಟ್ಟಂತಹ ಗೌರವಾನ್ವಿತ ದಾನಿಗಳ ಹೆಸರು ಇದೆ. ಅದು ತಾತ್ಕಾಲಿಕವಾಗಿ ಆಗಿರುವಂತಹ ಬ್ಯಾನರ್. ಮುಂದೆ ಶಾಶ್ವತವಾದ ಫಲಕದಲ್ಲಿ ಆ ಹೆಸರನ್ನು ನಮೂದಿಸಲಿಕ್ಕಿದ್ದೇವೆ. 5,000ಕ್ಕಿಂತ ಹೆಚ್ಚು ದೇಣಿಗೆಯನ್ನು ಕೊಟ್ಟವರ ಹೆಸರುಗಳು ಮಾತ್ರ ಇದೆ. ಆ ಹೆಸರಲ್ಲಿ ಏನಾದರೂ ಬದಲಾವಣೆ ಇದ್ದರೆ, ತಾವು ಕೊಟ್ಟ ದೇಣಿಗೆಯಲ್ಲಿ ಏನಾದರೂ ಬದಲಾವಣೆ ಇದ್ದರೆ ತಾವು ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳ ಗಮನಕ್ಕೆ ತರಬೇಕು. ಜೊತೆಗೆ ಅದನ್ನು ಇನ್ನಷ್ಟು ದೇಣಿಗೆಯನ್ನು ಕೊಟ್ಟು ಮೇಲ್ದರ್ಜೆಗೆ ಏರಿಸುವುದಿದ್ದಲ್ಲಿ ಅದನ್ನು ಕೂಡ ತಿಳಿಸಬೇಕು. ಶಾಶ್ವತ ಪೂಜೆ ಈ ಸಂಘದ ವ್ಯಾಪ್ತಿಯಲ್ಲಿ ನಡೀತದೆ. ಶಾಶ್ವತ ಪೂಜೆಗೆ ದೇಣಿಗೆಯನ್ನು ನೀಡುವವರಿದ್ದರೆ ಇದೀಗ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಸೇವಾ ಸಂಘದ ಆರಂಭಿಕ ದಿನಗಳಿಂದ ಕೋಟಿ ಚೆನ್ನಯ್ಯರ ಹಾಗೆ ಜೋಡೆತ್ತುಗಳ ಹಾಗೆ ದುಡಿತಾ ಬಂದವರು ಎಸ್ ಟಿ ಕುಂದರ್ ಮತ್ತು ಆನಂದ ಪೂಜಾರಿಯವರು. ಎಸ್ ಟಿ ಕುಂದರ್ ಅವರು ಗೌರವಾಧ್ಯಕ್ಷರು. ಈ ಸಮುದಾಯ ಭವನಕ್ಕೆ 1/2 ಎಕರೆ ಜಾಗವನ್ನು ಕೂಡ ದಾನವಾಗಿ ನೀಡಿದವರು. ಅವರ ನುಡಿಗಳಿಗಾಗಿ ಅವರಲ್ಲಿ ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಸಭೆಟಿನ ಮಲ್ಲ ಸಭೆಟಿನ ಸನ್ಮಾನರಿಗೆ ಅಂಚನೆ ಯಾನು ದರನಗ ಯಾನು ಜಲ ರಾಜ್ಯಕ್ಕೆ ಒಂದೇ ಭಾಷಣ ಮಲ್ಪನೆ ಹತ್ತು ಅಂಡ ಎಂಸಿಗಳು 12 ಶ್ರಾದ್ದ ಪಾತ್ರೆ ಬಂದ ಪಾತ್ರೆ ಇನಿ ನಾರಾಯಣ ಗುರುಸ್ವಾಮಿನ ಈ ವಿಷಯ ತುದು ಭಾರಿ ಸಂತೋಷ ಅಂಡ್ ಅಂಚೆ ನಮಗಳು ಮಸ್ತ್ ಜನ ಹೋಯ್ದಿರು. ನನ್ನ ದುಂಬಲ ಬರೊಂದು ಪೋಡು ಇನಿ ಸ್ಕಾಲರ್ಶಿಪ್ಗೆ ನನ್ನ ಜೋಕುಲು ನನ್ನ ದುಂಬು ಇಡೀ ಬರ್ತದೆ ಕಿಂಜ ಮಲ್ಲ ಬೇಲೆ ಉಂಡು ಮಲ್ತದೆ ಮುಂತ ಸ್ವಯಂ ಸೇವಕರ ಅವಳು ಬಣ್ಣದೆ ಅನ್ನವಿನಂತೆ ಆಟೆ. ವಂದನೆಗಳು. ಮುಂದೆ ಪ್ರಮಲ್ ಕುಮಾರ್ ಅವರ ಮಾತುಗಳಿಗಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಕಾರ್ಕಳದ ಅಧ್ಯಕ್ಷರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸೇವಾ ಸಂಘ ರಿಜಿಸ್ಟರ್ಡ್ ಮಾತಿಬೆಟ್ಟು ಮುನಿಯಾಲು. ಬಹುಶಃ ಮಾತನಾಡುವ ಹೊತ್ತಲ್ಲ, ನನ್ನ ಧ್ವನಿ ಕೆಳಗಿನ ಡೈನಿಂಗ್ ಹಾಲಿಗೆ ಕೇಳ್ತದಂತ ಭಾವಿಸಿ ನನ್ನ 2 ಮಾತುಗಳನ್ನು ಆಡಲಿಕ್ಕೆ. ನಾರಾಯಣ ಗುರು ಜಯಂತಿಯ ಸಭಾವೇದಿಕೆಯಲ್ಲಿರುವ ಮುನಿಯಾಲು ಸಂಘದ ಅಧ್ಯಕ್ಷರೇ, ಹಾಗೆಯೇ ಎಲ್ಲ ಮುನಿಯಾಲು ಬಿಲ್ಲವ ಸಂಘದ ಹಿರಿಯ ಪದಾಧಿಕಾರಿಗಳೇ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರೇ, ಹಾಗೆಯೇ ಬಿಲ್ಲವ ಸಮಾಜದ ಸಮುದಾಯದ ನನ್ನ ಆಪ್ತರೇ, ಹಾಗೆ ಇಲ್ಲಿರುವ ಎಲ್ಲ ನಾರಾಯಣ ಗುರು ಸ್ವಾಮಿಯ ಭಗವದ್ ಭಕ್ತರೇ, ಎಲ್ಲರಿಗೂ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಯ 171ನೇ ವರ್ಷದ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಸಂತನ ಬದುಕು ಸಂತನಿಗಲ್ಲ ಎಂದು ಬದುಕಿದ ಒಬ್ಬನೇ ಒಬ್ಬ ದಾರ್ಶನಿಕ
ಸನ್ಯಾಸಿ, ತತ್ವಜ್ಞಾನಿ ಇದ್ರೆ ಈ ಜಗತ್ತಿನಲ್ಲಿ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾತ್ರ ಅಂತ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ತತ್ವವನ್ನು ಇಡೀ ವಿಶ್ವಕ್ಕೆ ನೀಡಿ ಜಗತ್ತಿನ ವಿಶ್ವಗುರುವಾಗಿರುವಂತಹ ಓರ್ವ ಸನ್ಯಾಸಿ ಇದ್ದರೆ, ಓರ್ವ ದಾರ್ಶನಿಕ ಇದ್ದರೆ, ಓರ್ವ ಮಾರ್ಗದರ್ಶಕ ಇದ್ದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾತ್ರ. ಇದುವರೆಗೆ ಇನ್ನೊಂದು ನಾರಾಯಣ ಗುರುಗಳು ಹುಟ್ಟಿಲ್ಲ, ಇನ್ನೊಂದು ನಾರಾಯಣ ಗುರುಗಳು ಹುಟ್ಟುವಂಥ ಅವಶ್ಯಕತೆಯನ್ನು ನಾವು ತಂದಿಟ್ಟಿದ್ದೇವೆ. ಜಗತ್ತು ವೈಷಮ್ಯದಿಂದ ಬದುಕ್ತಾ ಇದೆ. ದೇಶಗಳ ನಡುವೆ ಯುದ್ಧಗಳಾಗ್ತಾ ಇವೆ. ಮತ್ತೊಮ್ಮೆ ಭಾರತದ ಒಳಗಿನ ಮತ್ತೊಮ್ಮೆ ಹಿಂದಿನ ಗತವೈಭವವನ್ನು ನಾವು ಮತ್ತೆ ಆನಂದಿಸಬೇಕಾದರೆ, ಅನುಭವಿಸಬೇಕಾದರೆ ನಾರಾಯಣ ಗುರುಗಳ ಹುಟ್ಟು ಅವಶ್ಯಕತೆಯಾಗಿದೆ. ಆತ್ಮೀಯರೇ, ಅತ್ಯಂತ ಸದೃಢವಾದ ಒಂದು ಸಂಸ್ಥೆ ಮುನಿಯಾಲ್ ಬಿಲ್ಲವ ಸಂಘ. ಯಶಸ್ವಿ ಅಧ್ಯಕ್ಷರೊಂದಿಗೆ, ಹಿರಿಯರ ಮಾರ್ಗದರ್ಶನದೊಂದಿಗೆ ಒಂದು ಸದೃಢವಾದ ಒಂದು ಬಿಲ್ಲವ ಸಂಘ, ಒಂದು ಮಾದರಿ ಸಂಘ ಇದ್ರೆ ಅದು ಮುನಿಯಾಲ್ ಬಿಲ್ಲವ ಸಂಘ. ಅದಕ್ಕೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು 30-40ಕ್ಕೂ ಹೆಚ್ಚು ವಿದ್ಯಾರ್ಥಿ ವೇತನವನ್ನು ನಾವು ಕೊಟ್ಟಿದ್ದೇವೆ. ವಿದ್ಯಾರ್ಥಿ ವೇತನವನ್ನು ಸಿಕ್ಕಿದಾಗ ಅವರು ಕೆಳಗಿನ ಡೈನಿಂಗ್ ಹಾಲಿಗೆ ಹೋಗಿದ್ದಾರೆ. ನನ್ನ ಧ್ವನಿ ಕೆಳಗಿನ ಡೈನಿಂಗ್ ಹಾಲಿಗೆ ಕೇಳ್ತದೆ ಅಂತ ಹೇಳಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಈ ವೇದಿಕೆಯಿಂದ ವಿದ್ಯಾರ್ಥಿ ವೇತನವನ್ನು ತಗೊಂಡಿದ್ದೀರಿ. ನೀವು ಈ ಸಮಾಜದ ಆಸ್ತಿಗಳು. ಈ ವಿದ್ಯಾರ್ಥಿ ವೇತನದಿಂದ ಸಮಾಜದ ಒಂದು ಉತ್ತುಂಗದ ವ್ಯವಸ್ಥೆಗೆ ನೀವು ಏರಬೇಕು. ಆ ಮೂಲಕ ಈ ಒಂದು ವಿದ್ಯಾರ್ಥಿ ವೇತನದ ಸಾರ್ಥಕ್ಯವನ್ನು ಪಡೆಯಬೇಕು. ಮತ್ತೆ ಒಂದು ಕೋರಿಕೆ, ತಾವು ಉತ್ತುಂಗದಲ್ಲಿರುವಾಗ ಮತ್ತೆ ಹಿಂತಿರುಗಿ ಈ ಬಿಲ್ಲವ ಸಂಘವನ್ನು ನೋಡಬೇಕು. ಈ ಬಿಲ್ಲವ ಸಂಘವನ್ನು ಮತ್ತೆ ಕಟ್ಟುವಲ್ಲಿ ತಮ್ಮ ದೇಣಿಗೆಯನ್ನು, ತಮ್ಮ ಸೇವೆಯನ್ನು ಈ ಸಮಾಜಕ್ಕೆ ಕೊಡಬೇಕು. ಯಾಕೆ ಹೇಳಿದರೆ ಸಮಾಜವಾಗಿ ಉಳಿಬೇಕು, ಆದರೆ ಸಮಾಜ ವ್ಯವಸ್ಥೆಯಲ್ಲಿ ಇರಬೇಕು. ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆದರ್ಶ ಕೇವಲ ಅದೊಂದು ಪಾಠವಾಗಬಾರ್ದು, ಅದು ಬದುಕಾಗಬೇಕು ಅಂತ ಹೇಳ್ತಾ ಇದ್ದೇನೆ. ನಾರಾಯಣ ಗುರುಗಳ ಆದರ್ಶ ಬದುಕಾದಾಗ ಇಡೀ ವಿಶ್ವವೇ ಒಂದು ಶಾಂತಿಯ ತೋಟವಾಗ್ತದೆ ಅಂತ ಹೇಳ್ತಾ ಇದ್ದಾನೆ. ಆತ್ಮೀಯರೇ, ಇವತ್ತು ಸಮಾಜದ ಅಧ್ಯಕ್ಷನ ನೆಲೆಯಲ್ಲಿ ಸಮಾಜದ ಬಗ್ಗೆ ಒಂದೆರಡು ಮಾತಾಡಬೇಕು. ಸಮಾಜವನ್ನ ಅಲ್ಲಲ್ಲಿ ಕಟ್ಟಿ ಸಮಾಜಕ್ಕೆ ಜೀವ ತುಂಬಿಸಿರುವಂಥ ಹಲವಾರು ಬಿಲ್ಲವ ಸಂಘಗಳು ಈ ತಾಲೂಕಿನಲ್ಲಿ ಇವೆ. ನನ್ನ ಒಂದು ಕೋರಿಕೆ ಇದೆ, ತಾಲೂಕಿನ ಎಲ್ಲ ಬಿಲ್ಲವ ಸಂಘಗಳಲ್ಲಿ, ಗುರು ಮಂದಿರಗಳಲ್ಲಿ ಗುರು ಪೂಜೆಯನ್ನು ನಡೆಸಿ ಈ 7 ತಾರೀಕಿನ ನಾರಾಯಣ ಗುರು ಜಯಂತಿಯನ್ನ ಒಂದು ಕಡೆ ತಾಲೂಕಿನಲ್ಲಿ ಎಲ್ಲಿಯಾದರೂ ಒಂದು ಕಡೆ ಎಲ್ಲರೂ ಒಟ್ಟಿಗೆ ಆಗಿ ಒಂದು ಸದೃಢವಾದ, ಬಲಿಷ್ಠವಾದ, ಅಂದರೆ ಬೃಹತ್ ಆದ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಬೇಕು. ಆಮೇಲೆ ಇಂತಹ ವಿದ್ಯಾರ್ಥಿ ವೇತನವನ್ನು ಗುರುಪೂಜೆ ಮಾಡಿ ವಿದ್ಯಾರ್ಥಿ ವೇತನ ಇಂತಹ ಸಭೆಯನ್ನು ಇನ್ನೊಂದು ದಿವಸಕ್ಕೆ ಮೀಸಲಿಟ್ರೆ ಅಂತ ಒಂದು ಅಧ್ಯಕ್ಷರಲ್ಲಿ ಕೋರಿಕೆ. ಯಾಕೆಂದ್ರೆ ಹೇಳಿದರೆ ಎಲ್ಲರೂ ಇಡೀ ತಾಲೂಕು ಒಂದೆಡೆ ಸೇರಿ ಒಂದು ಜಾಥವನ್ನು ಅಥವಾ ಒಂದು ಕಾರ್ಯಕ್ರಮವನ್ನು ಅಥವಾ ದಿನಾಚರಣೆಯನ್ನು ಆಚರಿಸಿದ್ದಾರೆ. ನಮ್ಮೆಲ್ಲರ ಧ್ವನಿ ಎಲ್ಲಿಗೆ ಕೇಳಬೇಕು ಅಲ್ಲಿಗೆ ಕೇಳಿಸಬೇಕು ಅಂತ ಒಂದು ಆಶಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮುಂದಿನ ದಿವಸದಲ್ಲಿ ಸದೃಢವಾದ ಬಿಲ್ಲವ ಸಂಘವನ್ನು ಕಟ್ಟುವಲ್ಲಿ ಮುನಿಯಾಲ್ ಬಿಲ್ಲವ ಸಂಘದ ಪಾತ್ರ ದೊಡ್ಡದಿದೆ ಅಂತ ಹೇಳ್ತಾ, ಮುನಿಯಾಲ್ ಬಿಲ್ಲವ ಸಂಘ ನಮ್ಮೊಟ್ಟಿಗೆ ಇದೆ ಅಂತ ಹೇಳ್ತಾ, ತಾಲೂಕಿನಲ್ಲಿ ಬಿಲ್ಲವ ಸಮಾಜದ ಒಂದು ಸಂಘವನ್ನ ಅಥವಾ ಬಿಲ್ಲವ ಸಮುದಾಯವನ್ನ ಒಂದು ಮುಂಚೂಣಿಯಲ್ಲಿ ಕಟ್ಟಿ ಇತರ ಸಮಾಜಗಳೊಂದಿಗೆ ಹೇಗೆ ಬದುಕಬೇಕು ಎಂಬುದನ್ನು ಮಾದರಿಯಾಗಿ ಬದುಕುವಂತಹ ಒಂದು ವ್ಯವಸ್ಥೆ, ಇತರ ಸಮಾಜಕ್ಕೆ ನಾವು ಮಾದರಿಯಾಗಬೇಕು ಅಂತ ಹೇಳ್ತಾ, ಈ ಒಂದು ಸುಂದರವಾದಂತಹ ಒಂದು ವ್ಯವಸ್ಥೆಗೆ, ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ತಿಳಿಸಿ, ಇದೇ ದಿನ 4 ಗಂಟೆಗೆ ಕಾರ್ಕಳದಲ್ಲಿ ಸಂಜೆ ಬಿಲ್ಲವ ಸಮಾಜದ ಕಾರ್ಕಳ ಇದರ ನೇತೃತ್ವದಲ್ಲಿ ಕಾರ್ಕಳ ತಾಲೂಕಿನ ಎಲ್ಲ ಬಿಲ್ಲವ ಸಂಘಗಳ ಸಹಯೋಗದೊಂದಿಗೆ ಒಂದು ಬೃಹತ್ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶ ಜಾಥವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ಮುನಿಯಾಲ್ ಬಿಲ್ಲವ ಸಂಘ ಮುಂಚೂಣಿಯಲ್ಲಿ ತಗೊಳ್ಬೇಕು. ಮುನಿಯಾಲ್ ಬಿಲ್ಲವ ಸಂಘದ ಸದಸ್ಯರು ಮುಂಚೂಣಿಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆ ಒಂದು ಜಾಥದಲ್ಲಿ ಇವತ್ತು ಸಂಜೆ ನಡೆಯುವಂತಹ 4 ಗಂಟೆಗೆ ಕಾರ್ಕಳದಲ್ಲಿ ನಡೆಯುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶ ವಾಹನ ಜಾಥದಲ್ಲಿ ನಮ್ಮೊಂದಿಗೆ ನೀವು ಇರಬೇಕು. ನಮ್ಮ ಧ್ವನಿಯನ್ನು ನಾವು ಗಟ್ಟಿಯಾಗಿ ಇಡೀ ಜಗತ್ತಿಗೆ ತೋರಿಸುವಂತಹ ನಮ್ಮ ಇರುವಿಕೆಯನ್ನು, ನಮ್ಮ ವ್ಯವಸ್ಥೆಯನ್ನು ನಾವು ಈ ರೀತಿ ಮಾಡದಿದ್ದರೆ ಮುಂದಿನ ಜನಾಂಗದಲ್ಲಿ
ಮುಂದಿನ ಮಕ್ಕಳು ಈ ನಾರಾಯಣ ಗುರು ಜಯಂತಿಯನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ಇರುವುದಿಲ್ಲ. ಮುಂದಿನ ದಿವಸದಲ್ಲಿ ಇಂತಹ ನಾರಾಯಣ ಗುರು ಜಯಂತಿ ಆಗಬೇಕು ಅಂದರೆ ನಮ್ಮ ಮಕ್ಕಳೊಂದಿಗೆ ಸಮಾಜಕ್ಕೆ ಮುಖ್ಯವಾಹಿನಿಯಲ್ಲಿ ತನ್ನಿ, ಆ ಮೂಲಕ ಸಮಾಜವನ್ನು ಸದೃಢವಾಗಿ ಕಟ್ಟುವ ಅಂತ ಹೇಳ್ತಾ, ಒಂದು ವ್ಯವಸ್ಥೆಗೆ ಅತ್ಯಂತ ಜೀವ ಮುಕುಟಪ್ರಾಯವಾದಂಥ ಮುನಿಯಾಲು ಬಿಲ್ಲವ ಸಂಘ, ಅದರ ಹಿರಿಯ ಸದಸ್ಯರು, ಕಿರಿಯ ಸದಸ್ಯರನ್ನು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಅಧ್ಯಕ್ಷರು, ಇಂತಹ ಒಂದು ಶ್ರೇಷ್ಠ ಒಂದು ಸಂಘ ನಮ್ಮ ಸಮಾಜದ ಆಸ್ತಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೇಷ್ಠವಾದ ಸಮಾಜವನ್ನು ಮತ್ತೆ ಕಟ್ಟೋಣ ಅಂತ ಹೇಳ್ತಾ ಎಲ್ಲರಿಗೂ ಎಲ್ಲರ ಬದುಕು ಬಂಗಾರವಾಗಲಿ ಅಂತ ಹೇಳ್ತೇನೆ. ನಮಸ್ಕಾರ. ಅದ್ಭುತ ಸಂಘಟಕ ಪ್ರಮಲ್ ಕುಮಾರ್ ಅವರ ಆಪ್ತ ಮಾತುಗಳಿಗಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಸಭಾಂಗಣದಲ್ಲಿ ಜನ ಕಡಿಮೆ ಇರಬಹುದು, ಆದರೆ ತುಳುನಾಡ ವಾರ್ತೆಯಲ್ಲಿ ಇದು ಯೂಟ್ಯೂಬ್ ಲೈವ್ ಆಗ್ತಾ ಇದೆ. ಸಾವಿರಾರು ಜನರು ದೂರದಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದೇವೆ. ಜೊತೆಗೆ ಕೆಳಭಾಗದಲ್ಲಿದ್ದವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ, ಊಟ ಆಗಿದ್ರೆ ದಯಮಾಡಿ ಮೇಲೆ ಬಂದು ಮುಂದಿನ ಸಭೆಯಲ್ಲಿ ತಾವು ಪಾಲ್ಗೊಳ್ಳಬೇಕು. ಮನೆಗೆ ಹಿರಿಯ ಮಗನಾಗಬಾರ್ದಂತೆ, ಸಭೆಯಲ್ಲಿ ಕೊನೆಯ ಭಾಷಣಕಾರ ಆಗಬಾರ್ದಂತೆ ನಮ್ಮ ಸಂಘದ ಸ್ಥಾಪಕಾಧ್ಯಕ್ಷರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿತ್ತು, ಆದರೆ ಈಗ ಕೊನೆಯ ಮಾತುಗಾರರಾಗಬೇಕಾಗಿದೆ. ಅವರ ನುಡಿಗಳಿಗಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸರ್ವೇಭ್ಯೋ ಗುರುಭ್ಯೋ ನಮಃ. ಕೊನೆಯ ಮಾತು ಅಧ್ಯಕ್ಷರದ್ದಿರ್ತದೆ. ಹೌದು, ಈಗ ನಂದು ಪ್ರಾಸ್ತಾವಿಕ ಭಾಷಣ ಆಗಬೇಕಿತ್ತು. ಅಲ್ಲಿ ಪೂಜೆಯ ಕಾರ್ಯಕ್ರಮದ ನಿಮಿತ್ತ ನನಗೆ ಮೇಲೆ ಬರಲಿಕ್ಕೆ ಆಗಲಿಲ್ಲ ಆಗ. ಆದ್ದರಿಂದ ನಾನೀಗ ವೇದಿಕೆಯಲ್ಲಿದ್ದವರು ಮಾತ್ರ ಉಳಿದರೂ ಕೂಡ ಇಲ್ಲಿ ಯಾರೂ ಕೂಡ ನಿಮ್ಮ ಅವಶ್ಯಕತೆಗೆ ಹಿಂದುಗಡೆ ಕೆಳಗಡೆ ಹೋದರೂ ಕೂಡ ನಾನು 2 ಮಾತು ಆಡಲೇಬೇಕು. ಆಡದಿದ್ದರೆ ನನ್ನ ತಪ್ಪಾಗ್ತದೆ. ಯಾಕಂತೇಳಿದರೆ ಪ್ರಾಸ್ತಾವಿಕ ಭಾಷಣ ನನಗೆ ಅವಕಾಶ ಒದಗಿದರೆ ತುಂಬ ಇದ್ದರೆ ಬೇರೆ ವಿಷಯ. ಈಗ ಕೇವಲ ಚೇರುಗಳೇ ಉಳಿದರೂ ಕೂಡ ಇವರಿಗಾಗಿ ಆದರೂ ನಾನು 2 ಮಾತು ಆಡ್ತೇನೆ. ಯಾಕಂತೇಳಿದರೆ ಈ ಸಂಘದ ಸ್ಥಾಪನೆ, ಇದರ ಬಗ್ಗೆ ಚಿಂತನೆ ಮಾಡಿದವರು ಎಸ್ ಟಿ ಕುಂದಾರ್ರವರು. ಆಗ ಅವರಿಗೆ ಬೆಂಬಲಕ್ಕೆ ಇದ್ದವರು ನನಗೆ ಗೊತ್ತಿಲ್ಲ, ಸ್ವಲ್ಪ ವಿಳಂಬವಾಗಿ ನನ್ನ ಹೆಸರು ಯಾರವರಿಗೆ ಹೇಳಿದ್ರಂತೆ, ಆಯನ ಪತ್ತಂಡ ಆವು ಅಂತ ಯಾರು ಹೇಳಿದ್ರಂತೆ. ಅವರು ಒಂದು ಯುವಕ ಮಂಡಲದ ಸಂದರ್ಭದಲ್ಲಿ ನನ್ನನ್ನು ಹಿಡಿದು ಈ ಬಗ್ಗೆ ಚಿಂತನೆ ಮಾಡಿದೆವು. ಸುಮಾರು 35 ವರ್ಷಗಳ ಹಿಂದಿನ ಕತೆ. ಈಗ ಖಂಡಿತ ಅದರ ವಿಸ್ತರಣಾತ್ಮಕವಾಗಿ ಮಾತಾಡುವಂಥ ಸಮಯ ಇದು ಅಲ್ಲ. ಈ ಸಂಸ್ಥೆಗೆ ಯಾವಾಗ ಕುಂದರು ಸ್ಥಳ ಕೊಡ್ತೇನೆ ಅಂತ ಹೇಳಿದ್ದಾರಾ, ನೀವು ಮುಂದೆ ಹೋಗಿ ಸಂಘಟನೆ ಕಟ್ಟಿ, ನನ್ನ ಮೂಲಕ ವಿಶೇಷವಾಗಿ ಹೇಳಿದ್ದಾರೆ ಅವರು, ನೀನು ಮುಂದೆ ಹೋಗು ನಾನಿದ್ದೇನೆ ಅಂತೇಳಿ. ಅವರ ಮಾತನ್ನು ನಾವು ಮುಂದೆ ಹೋದೆವು. ಅವರು ಕೊಟ್ಟರು ಜಾಗವನ್ನು, ನಾವು ತಗೊಂಡೆವು. ಆಮೇಲೆ ಎಲ್ಲರನ್ನೂ ಕೂಡ ಈ ಇಡೀ ಕಾರ್ಯಕ್ರಮದಲ್ಲಿ ನನ್ನ ಪಾತ್ರ ಏನಂತ ಹೇಳಿದರೆ, ಇದರಲ್ಲಿ ವಿವಿಧ ಮಲ್ಲಿಗೆಗಳನ್ನು ಕೂಡಿಸುವಂಥ ಬಾಳೆ ಎಲೆಯ ಒಂದು ಹಗ್ಗ ಇರ್ತದೆ. ಆ ಬಾಳೆ ಎಲೆಯ ಹಗ್ಗದ ಕೆಲಸ ಮಾತ್ರ ನಾನು ಮಾಡಿದ್ದೇನೆ. ಯಾಕಂತ ಹೇಳಿದರೆ, ಈ ಮುನಿಯಾಲಿನ ಆಸುಪಾಸಿನಲ್ಲಿ ಯಾವುದೇ ಸಂಘ ಸಂಸ್ಥೆಗಳು, ಅದು ಗಣಪತಿ ಸಮಿತಿಗಳಿರ್ಬೋದು ಅಥವಾ ಇನ್ನಿತರ ಯಾವ ಸಂಘ ಸಂಸ್ಥೆಗಳು, ಒಂದು ಸಮುದಾಯದ ಸಂಸ್ಥೆಗಳು ಆಗುವುದು ಕೂಡ ಆ ಕಾಲದಲ್ಲಿ ಎಲ್ಲರೂ ಕೂಡ ನನ್ನನ್ನು ಗೌರವಿಸಿ ಅದಕ್ಕೆ ನನ್ನನ್ನು ಅಳವಡಿಸಿಕೊಂಡಿದ್ದರು. ನನ್ನನ್ನು ಅಲ್ಲಿ ಒಂದು ಹಿರಿಯ ಗೌರವಾನ್ವಿತವಾಗಿ ನಡೆಸಿಕೊಂಡಿದ್ದರು. ಆ ಎಲ್ಲ ಸಂಸ್ಥೆಗಳು ಕೂಡ ಈಗ ಜೀವಂತವಾಗಿವೆ, ಒಂದಷ್ಟು ಬೆಳೆದಿವೆ. ಈ ಅಂಶವನ್ನು ಮನಗಂಡ ಆ ಕಾಲಿನ ಅವರ ಹಿತೈಷಿಗಳು, ಮಿತ್ರರು ನನ್ನ ಹೆಸರು ಹೇಳಿದರು. ನಾವು ಮುಂದೆ ಹೋದೆವು, ಹಿಂದೆ ನೋಡಲಿಲ್ಲ. ಸುಮಾರು 22 ವರ್ಷಗಳ ಕಾಲ ಒಂದು ಮನುಷ್ಯನನ್ನು ಅಧ್ಯಕ್ಷ ಮಾಡಿದಂಥ ಮಹಾಸಂಸ್ಥೆ ಈ ಸಂಸ್ಥೆ. ಯಾಕಂತೇಳಿದರೆ, ಒಂದು ಪೈಪಿನ ಒಳಗೆ ನಾನು ಹೋಗಿ ಆಗಿದೆ. ನನಗೆ ಹಿಂದೆ ಬರಲಿಕ್ಕೂ ಆಗುವುದಿಲ್ಲ, ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಸಾಧನೆಯಲ್ಲಿ ಮಾಡಿದ್ದಲ್ಲ, ಅದು ಅನಿವಾರ್ಯ ಕಾರಣದಿಂದ ಆ ಪರಿಸ್ಥಿತಿ ಆಯಿತು. ನಮ್ಮ ಹೆಜ್ಜೆ ದೊಡ್ಡದಾಯಿತು, ನಮ್ಮ ಶಕ್ತಿ ಸಣ್ಣದಾಯಿತು. ಇಡುವಾಗಲೇ ಆನೆ ಹೆಜ್ಜೆಯನ್ನು ಇಟ್ಟೆವು. ಆ ಒಂದು ಪರಿಸ್ಥಿತಿಯಲ್ಲಿ ಬಂದು 25ನೇ ವರ್ಷಕ್ಕೆ ನಾವು ಇದನ್ನು
ಉದ್ಘಾಟನೆ ಮಾಡಿದೆವು. ಈ ಉದ್ಘಾಟನೆ ಪೂರ್ವದಲ್ಲಿ ಒಂದಷ್ಟು ಸಲ ಮುಂಬೈಗೆ ಹೋಗಿದ್ದೇವೆ. ಒಂದಷ್ಟು ಸಲ ಹಣ ಸಂಗ್ರಹಕ್ಕಾಗಿ ಯಾರ್ಯಾರ ನಮಗೆ ಕೊಡ್ತಾರೆ ಎಲ್ಲರ ಹತ್ತಿರ ಹೋಗಿದ್ದೇವೆ ನಾವು. ಈ ನಾರಾಯಣ ಗುರು ಸಂಸ್ಥೆ ಯಾವುದೇ ಒಂದು ಸಮುದಾಯ ಮುಂದೆ, ನಮ್ಮ ಸಮುದಾಯ ಮುಂದೆ ಹೋಗಿ ಮಾಡಿದರೂ ಕೂಡ ಈ ಸಂಸ್ಥೆಯ ಯಶಸ್ಸು ಈ ಪ್ರದೇಶದ ಎಲ್ಲರ ಸಹಭಾಗಿತ್ವದಲ್ಲಿ ಈ ಸಂಸ್ಥೆ ಆಗಿದೆ. ಸರಕಾರದ ಅನುದಾನವೂ ಕೂಡ ದೊರಕಿದೆ. ಯಾರು ಕೂಡ ವಿಶೇಷವಾಗಿ ನಮ್ಮ ಬಿಲ್ಲವ ಸಮುದಾಯದವರು ಕೂಡ ನನ್ನ ಸಂಸ್ಥೆ ಅಂತ ಹೇಳ್ಬೋದು, ಎಲ್ಲರೂ ನಮ್ಮ ಸಂಸ್ಥೆ ಅಂತ ಹೇಳಬೇಕು. ಆ ನಾರಾಯಣ ಗುರುಗಳ ಸಿದ್ಧಾಂತದಂತೆ ನಾವೆಲ್ಲ ಮುಂದೆ ನಡಿಬೇಕು. ಯಾರೆಲ್ಲ ಆ ದಿನದಿಂದ ಆ ಹಣವನ್ನು ಕೊಟ್ಟಿದ್ದಾರೆ, ಅಲ್ಲಿ ಮೊದಲಿನ ದಿನದ ಆ ಬ್ಯಾನರನ್ನು ಮಾಸ್ಟರ್ ಆಫ್ ಸೆರೆಮನಿಯವರು ಹೇಳಿದರು, ಮಾಸ್ಟರ್, ಅದರಲ್ಲಿ ಒಂದಷ್ಟು ವ್ಯತ್ಯಾಸಗಳು ಇದ್ದಿರ್ಬೋದು. ಕೊಟ್ಟವರ ಹೆಸರು ಕೆಲವರದ್ದು ಬಿಟ್ಟು ಹೋಗಿರ್ಬೋದು. ದಯಮಾಡಿ ಬಂಧುಗಳು ಗಮನಿಸಬೇಕು. ಎಲ್ಲರೂ ಇಲ್ಲಿ ಇಲ್ಲದವರಿಗೆ ವಿಷಯವನ್ನು ತಿಳಿಸಬೇಕು. ಅದರಲ್ಲಿ ನೀವು ಕೊಟ್ಟ ಮೊತ್ತದಲ್ಲಿ ಹೆಚ್ಚು ಕಡಿಮೆ ಇದ್ದರೂ ಕೂಡ ನೀವು ಅದನ್ನು ನಮ್ಮ ಆಡಳಿತ ಮಂಡಳಿ ಹತ್ರ ಗಮನಕ್ಕೆ ತರಬೇಕು. ವ್ಯತ್ಯಾಸವನ್ನು ಸರಿ ಮಾಡಿಕೊಳ್ಳೋಣ. ಆದಷ್ಟು ಅದು ಸಂಕ್ಷಿಪ್ತವಾಗಿ ಬೋರ್ಡ್ ಬರೆಯುವ ಹಾಗೆ ಮುಂದಿನ ದಿನಗಳಲ್ಲಿ ಬರೆಯುವ ಹಾಗೆ ಮಾಡೋಣ. ಹೆಚ್ಚು ಕಮ್ಮಿ ಇದ್ದರೆ ಇನ್ನಷ್ಟು ಕೊಟ್ಟರೆ ಸ್ವಲ್ಪ ಮೇಲಿನ ಹಂತಕ್ಕೆ ಆ ಹೆಸರು ಹೋಗುವಾಗೆ ಕೂಡ ನಾವು ಚಿಂತಿಸೋಣ. ನಾವು ಮುಂಬೈಗೆ ಹೋದ ದಿನಗಳಲ್ಲಿ ನಮ್ಮನ್ನು ಅನ್ನ ಕೊಟ್ಟು ಎಣ್ಣೆ ಕೊಟ್ಟು ಸಾಬೂನು ಕೊಟ್ಟು ಸ್ನಾನ ಮಾಡಿಸಿ ನಮಗೆ ಆಶ್ರಯ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ನೆರವು ಕೊಟ್ಟಂತಹ 2 ಅಕ್ಕಂದಿರು ನಮ್ಮ ಇಲ್ಲಿ ಕೆಳಗೆ ಕುಳಿತುಕೊಂಡಿದ್ದಾರೆ. 2 ಅಣ್ಣಂದಿರು ನಮ್ಮ ವೇದಿಕೆಯಲ್ಲಿ ಮೇಲೆ ಇದ್ದಾರೆ. ನಮಗೆ ಏನೂ ಗೊತ್ತಿರಲಿಲ್ಲ, ಆದರೂ ಕೂಡ ಆ ಸಮಯದಲ್ಲಿ ಮಾನ್ಯ ದೇವಜಿ ಪೂಜಾರಿಯವರು, ಮಾನ್ಯ ಅಣ್ಣಯ್ಯ ಪೂಜಾರಿಯವರು, ಅವರ ಕುಟುಂಬದವರು ನಮಗೆ ಆಶ್ರಯ ನೀಡಿ ಬೊಂಬೈಯಲ್ಲಿ ನಮಗೆ ಸಹಕಾರ ಕೊಟ್ಟದ್ರಿಂದ, ಅವರು ಎಷ್ಟೋ ಜನರಿಂದ ಹಣ ನಾವು ಸಂಗ್ರಹಿಸುವ ಹಾಗೆ ಸಹಕರಿಸಿದ್ದರಿಂದ ಶ್ರೀಯುತ ಮಾನ್ಯ ಪ್ರಭಾಕರ ಬಂಗೇರವರು ಯಾವ ಮಹಾಮಂಡಲದಿಂದ ಅನುದಾನ ದೊರೆತಂಥ ಮಹಾಮಂಡಲ 75,000 ಪ್ರತಿಯೊಂದು ಸಂಘಕ್ಕೆ ಕೊಡುವಂಥ ನಿಟ್ಟಿನಲ್ಲಿ ನಾನು ಕೂಡ 12 ವರ್ಷ ಮಹಾಮಂಡಲದಲ್ಲಿ ಇದ್ದೆ. ಯಾರು ಕೂಡ ತಪ್ಪು ತಿಳಿಗೊಳ್ಬಾರ್ದು. ಸದ್ಯಕ್ಕೆ ಮಹಾಮಂಡಲದ ಕೋಶಾಧಿಕಾರಿಯಾಗಿ ಈಗ ಕೂಡ ಪ್ರಭಾಕರ ಬಂಗೇರ್ ಇದ್ದಾರೆ. ಜಯಸು ಸುವರ್ಣರಲ್ಲಿ ನಾವು ಅತಿ ಹತ್ತಿರದ ಬಂಧುತ್ವ ಹೊಂದಿದ್ದೆವು. ಆ 75,000 ಮೊದಲ 75,000ವನ್ನು ನಮ್ಮ ಪ್ರಭಾಕರ ಬಂಗೇರವರ ಮುಖಾಂತರ ಮುನಿಯಾಲು ಸಂಘಕ್ಕೆ ಪಡೆದುಕೊಂಡದ್ದು ನಮಗೆ ಒಂದು ಹೆಮ್ಮೆಯ ವಿಚಾರ. ಅದೇ ರೀತಿ ಜಯಶ್ರೀ ಸುವರ್ಣರ ಕುದ್ರೋಳಿಯ ಒಂದು ಸಭೆಯಲ್ಲಿ ಕೂಡ ನಾನು ಈ ನಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಾಗ ಬಂಗೇರರ ಮುಖಾಂತರ ಜಯಶ್ರೀ ಸುವರ್ಣರು ಭಾರತ ಕೋಆಪರೇಟಿವ್ ಬ್ಯಾಂಕಿನಿಂದ 50,000 ರೂಪಾಯಿಯನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ದಯಮಾಡಿ ನಮ್ಮ ಆಡಳಿತ ಮಂಡಳಿಯವರು ಗಮನಿಸಬೇಕು. ನಮ್ಮಿಂದ ಕೂಡ ಒಂದು ಸದಸ್ಯತ್ವ ಆ ಮಂಡಲದ ಆಗು ಹೋಗುಗಳಲ್ಲಿ ನಾವು ಇರುವಂತೆ ಒಂದು ಸದಸ್ಯನನ್ನು ನಾವು ಆಯ್ಕೆ ಮಾಡಿ ಮಹಾಮಂಡಲಕ್ಕೆ ಕಳಿಸಬೇಕು. ನನಗೆ ಇನ್ನು ಅದು ಬಹಳ ಕಷ್ಟದ ವಿಚಾರ. ಇದಕ್ಕೆ ದಯಮಾಡಿ ಅಧ್ಯಕ್ಷರು ಹಾಗೂ ಪ್ರಸ್ತುತ ಆಡಳಿತ ಮಂಡಳಿಯವರು ಚಿಂತಿಸಬೇಕು. ಬಂಧುಗಳೇ, ನೋಡುವಾಗ ಚಂದ ಕಾಣ್ತಾ ಉಂಟು. ಸುಮಾರು 1 ಕೋಟಿ 1.5 ಕೋಟಿಯ ಆಸ್ತಿ ಇಲ್ಲಿ ಆಗಿದೆ. ಈ ಆಸ್ತಿಯಲ್ಲಿ ನಾನು ಆಗ ಹೇಳಿದ ಹಾಗೆ ಈ ಆಸ್ತಿಯನ್ನು ಜೋಡಿಸಲಿಕ್ಕೆ ಬಾಳೆ ಹಗ್ಗ ಆದರೂ ಕೂಡ ಒಂದೊಂದು ಸರಿಗೆಯ ರೀತಿಯಲ್ಲಿ ನಾನು ಹಗ್ಗವಾಗಿ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡದ್ದರಿಂದ ಅನೇಕರು ನಮ್ಮ ಆಡಳಿತ ಮಂಡಳಿಯವರು ಇದಕ್ಕೆ ಸಹಕರಿಸಿದ್ದರಿಂದ ಈ ಹಂತಕ್ಕೆ ನಾವು ಬಂದಿದ್ದೇವೆ. ಈಗ ನಾವು ಸಮಾಜದ ಮಕ್ಕಳಿಗೆ ಪ್ರೋತ್ಸಾಹ ಯಾವ ಸ್ಕಾಲರ್ಶಿಪ್ ಕೊಡ್ತೇವೆ, ಸಾರ್ವಜನಿಕರಿಗೆ ನಾವು ಅಭಿನಂದನೆ ಕೊಡ್ತೇವೆ, ಸನ್ಮಾನ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಮಕ್ಕಳಿಗೂ ಕೂಡ ಅಭಿನಂದನೆ ನಾವು ಸ್ಕಾಲರ್ಶಿಪ್ ಕೊಡಬಹುದು. ಆದರೆ ಬಂಧುಗಳೇ, ಈಗ ಕೂಡ 6.5 ಲಕ್ಷ ರೂಪಾಯಿ ಸಾಲದಲ್ಲಿ ಸಂಘ ಮುಂದುವರಿಯುತ್ತಾ ಇದೆ. 6.5 ಲಕ್ಷ ರೂಪಾಯಿ ಈಗ ಕೂಡ ಮುಂದುವರಿತಿದೆ. ನಾವು ಉದ್ಘಾಟನೆಗೆ ಮಾಡಿದ ಸಾಲ ಇದನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಿದ ಮೇಲೆ
ಸಾರ್ವಜನಿಕವಾಗಿ ಈ ಸಂಘವನ್ನು ಸಾರ್ವಜನಿಕರ ಸದುಪಯೋಗಕ್ಕೆ ನಾವು ತೆರೆದಿಡಬಹುದು ಎಂದು ನನ್ನ ಅನಿಸಿಕೆ. ಮಹಾಮಂಡಲದ ಸದಸ್ಯತ್ವದ ನಿಟ್ಟಿನಲ್ಲಿ ನಮಗೆ ಬೊಂಬಾಯಿಯಲ್ಲಿ ಸರ್ವ ರೀತಿಯಲ್ಲಿ ಈ ಹಿಂದೆ ಸಹಕರಿಸಿದವರಿಗೆಲ್ಲ ವಿಸ್ತರಣಾತ್ಮಕವಾಗಿ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಅವರು ತುಂಬ ಬಾವಿಯಿಂದ ಹಿಡಿದು ಅಣ್ಣ ದೇಜು ಪೂಜಾರಿಯಲ್ಲೂ ಬಾವಿ ಪ್ರಾಥಮಿಕ ಅವಶ್ಯಕತೆ ಕೊಟ್ಟಿದ್ದಾರೆ. ಅಣ್ಣಯ್ಯ ಪೂಜಾರಿ ಅವರು ಪ್ರಥಮ ಇದರ ಎಲೆಕ್ಟ್ರಿಕಲ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಉದ್ಘಾಟನೆಯ ದಿವಸ. ನಮ್ಮ ಈ ಸಂಘದಿಂದ ಎಷ್ಟೋ ಸಮಯಗಳಿಂದ ನಾವು ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೇವೆ. ಕೇವಲ ಸ್ಕಾಲರ್ಶಿಪ್ಪನ್ನು ಬಹುಮಾನವನ್ನು ಪಡೆದ ಕೂಡಲೇ ನಮ್ಮದು ಕೆಲಸ ಆಯಿತು ಅಂತ ತಾವು ಕೆಳಗೆ ಹೋಗುವುದಲ್ಲ. ಪ್ರಮಲ್ ಕುಮಾರ್ ಹೇಳಿದರು, ನನ್ನ ಧ್ವನಿ ಕೆಳಗೆ ಕೂಡ ಕೇಳಿಸಬಹುದು ಅಂತೇಳಿ. ದಯವಿಟ್ಟು ತಾವು ಚಿಂತನೆ ಮಾಡಬೇಕು. ಯಾರೆಲ್ಲ ಇಲ್ಲಿ ಪಡೆದುಕೊಂಡಿದ್ದೀರಿ ನೀವೆಲ್ಲ ನೀಡುವಂತಹ ಒಂದು ಅನಿವಾರ್ಯತೆ ಕೂಡ ಇದೆ. ಯಾಕಂತೇಳಿದರೆ ಸಂಘವು ಸಾಲದಲ್ಲಿದೆ. ಇನ್ನೂ ಕೂಡ ಒಂದಷ್ಟು ಮೂಲಭೂತ ಅವಶ್ಯಕತೆಗಳು ಬೇಕಾಗಿದೆ. ನನ್ನ ತಮ್ಮ ವಿಠ್ಠಲ ಪೂಜಾರಿಯವರು ನಮ್ಮ ಚಟುವಟಿಕೆಯನ್ನು ನೋಡಿ, ಈಗಿನ ಪ್ರಸ್ತುತ ಆಡಳಿತ ಮಂಡಳಿಯನ್ನು ನೋಡಿ ಮೊದಲಿನಿಂದಲೂ ಕೊಡ್ತಾ ಇದ್ದಾರೆ. ಅವರು ಈ ಸ್ಕಾಲರ್ಶಿಪ್ಪಿಗೆ 25 ಮೊದಲು ಕೊಡ್ತಾ ಇದ್ದವರು ಈಗ 50,000ವನ್ನು ಕೊಡ್ತಾ ಇದ್ದಾರೆ. ನಾವು ಕೇಳಲಿಲ್ಲ ಅವರ ಹತ್ರ. ಜನರೇಟರ್ ಆಯಿತು, ಮೂಲಭೂತ ಅವಶ್ಯಕತೆಗಳು ಪಾತ್ರೆ ಆಯಿತು, ಇನ್ನಿತರ ಈ ಗ್ಲಾಸಿಗೆ ಈ ಸಲ ಸುಮಾರು ನನ್ನ ತಮ್ಮ ಸುಮಾರು 4 ಲಕ್ಷದ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ಮಾನ್ಯ ಕುಂದರ್ರವರು, ನಾನು ಆಗ ಪ್ರಾರ್ಥನೆಯಲ್ಲಿ ಪೂಜೆಯಲ್ಲಿ ಹೇಳಿದೆ, ಅವರು ಕೊಟ್ಟು ಕೆಡಲಿಲ್ಲ, ಅವರಿಗೆ ಇನ್ನೂ ಕೂಡ ಕೊಡಬೇಕಂತ ಆಸೆ ಇದೆ. ಅವರು ಹೇಳ್ತಾರೆ, ಈಗ AC ರೂಮಿನ ಅವಶ್ಯಕತೆ ಇದೆ, ಇದನ್ನು AC ಮಾಡೋಣ, ಇದಕ್ಕೆ ನನ್ನ ಪಾಲಿನ ಅನುದಾನ ಕೂಡ ನಾನು ಕೊಡ್ತೇನೆ ಅಂತ ಹೇಳುವಂಥ ಶ್ರೀಮಂತ ಮನಸ್ಸನ್ನು ಈಗ ಕೂಡ ಒಪ್ಪಿಕೊಳ್ತಾರೆ. ಈ ವೇದಿಕೆ ದಾನಕ್ಕಾಗಿ ನಿಮ್ಮ ಎದುರಿಗಿರುವ ನಿಮ್ಮೆಲ್ಲರನ್ನು ಕೂಡ ನಿಮ್ಮ ಪ್ರೀತಿಗಾಗಿ ಆ ನಾರಾಯಣ ಗುರುಗಳ ತತ್ವ ಸಂದೇಶವನ್ನು ಅನುಷ್ಠಾನ ಮಾಡುವ ಆ ನಿಟ್ಟಿನಲ್ಲಿ ನಾನು ಮನಪೂರ್ವಕವಾಗಿ ಅಭಿನಂದಿಸುತ್ತಾ, ಇಲ್ಲಿ ಸನ್ಮಾನ ಪಡೆದ, ಇಲ್ಲಿ ಸ್ಕಾಲರ್ಶಿಪ್ಪನ್ನು ಪಡೆದ ಎಲ್ಲರನ್ನೂ ಕೂಡ ನಾನು ಮಗುದೊಮ್ಮೆ ಅಭಿನಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ನಾರಾಯಣ ಗುರು. ವಂದನೆಗಳು ಸ್ಥಾಪಕಾಧ್ಯಕ್ಷ ಆನಂದ ಪೂಜಾರಿ ಅವರಿಗೆ. ಇದು ಪುರುಷ ಪ್ರಾಬಲ್ಯದ ಸಮಾಜ. ಮಹಿಳಾ ನಾಯಕಿಯರು ಸಿಗೋದು ಬಹಳ ಕಡಿಮೆ. ಸಿಕ್ಕಿದ್ರೂ ಕೆಲವರು ಮೀಸಲಾತಿಯ ಬಲದಿಂದ ನಾಯಕರಾಗ್ತಾರೆ. ಸ್ವಬಲದಿಂದ ನಾಯಕರಾದವರು ಯುವವಾಹಿನಿ ಕಾರ್ಕಳ ಘಟಕದ ಅಧ್ಯಕ್ಷರು ಶ್ರೀಮತಿ ಮಮತಾ ಅಂಚನ್, ಪುರಸಭೆಯ ಸದಸ್ಯರು ಕೂಡ ಹೌದು. ನಮ್ಮ ಕಾರ್ಯಕ್ರಮದ ಇಂದಿನ ಅತಿಥಿ ಇಲ್ಲಿ ತಡವಾಯಿತು ಅಂತ ಹೇಳಿಕೊಂಡು ಅವರು ಮೌನವಾಗಿ ಶುಭವನ್ನು ಹಾರೈಸಿದ್ದಾರೆ. ಅವರ ಶುಭವನ್ನು ಇಲ್ಲಿರುವಂತಹ ಎಲ್ಲರಿಗೆ ರವಾನಿಸ್ತಾ ಇದೀಗ ಅಧ್ಯಕ್ಷೀಯ ನುಡಿಗಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಘದ ಅಧ್ಯಕ್ಷರು ಟಿ ಮಂಜುನಾಥ ಈ ಸಂಘವನ್ನು ಅತ್ಯಂತ ಪ್ರಗತಿಯ ಪಥಕ್ಕೆ ಮುನ್ನಡೆಸ್ತಾ ಇರುವವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಈ ಸಂಘ ಈ ಸುಂದರವಾದ ಕಟ್ಟಡವನ್ನು ಕಟ್ಟಲು ನಮಗೆ ಸ್ಥಳದಾನ ನೀಡಿದ ಮಹಾದಾನಿಗಳು ಹಾಗೂ ಈ ಊರಲ್ಲಿ, ಈ ಭೂಮಿಯಲ್ಲಿ, ಈ ಜಾಗದಲ್ಲಿ ಶಾಶ್ವತವಾಗಿ ನೆಲೆ ಇರುವಂಥವ್ರಂತ ಹೇಳಿದರೆ ಸುಂದರ್ ಮತ್ತು ಯಶೋಧ ಕುಂದರ್ ಅವರು. ಇಷ್ಟು ದೊಡ್ಡ ಒಂದು ಕೊಡುಗೆಯನ್ನು ನಮ್ಮ ಈ ಸಮಾಜಕ್ಕೆ, ಈ ಹಳ್ಳಿಯಲ್ಲಿ ಕೊಟ್ಟಿದ್ದಾರೆ. ಇವತ್ತಿನ ಪೀಳಿಗೆಗಳು, ಮುಂದಿನ ಯುವ ಪೀಳಿಗೆಗಳು, ಈಗ ನೆಕ್ಸ್ಟ್ ಬರುವಂಥವರೆಲ್ಲ ಅದನ್ನು ನಾವು ಸದುಪಯೋಗಪಡಿಸಿಕೊಂಡು ಇದನ್ನು ಎಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ ಅಷ್ಟು ಶ್ರಮ ವಹಿಸಬೇಕು ಅಂತ ಹೇಳಿ ಸಮಾಜ ಬಾಂಧವರಲ್ಲಿ ಹಾಗೂ ಸ್ಥಳೀಯರಲ್ಲಿ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಹಾಗೆ ಈಗ ವೇದಿಕೆಯಲ್ಲಿರೋರು ಯಾರ ಹೆಸರನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಹೇಳೋ ಸಮಯವಲ್ಲ, ಎಲ್ಲರನ್ನು ಮನಗಂಡಿದ್ದೇನೆ. ಹಾಗೆ ಇನ್ನೊಂದು ಏನು ಹೇಳೋದಂತ ಹೇಳಿದರೆ, ನಮ್ಮ ಈ ಒಂದು ಸಂಘ ಆಗಿ 30 ವರ್ಷದಿಂದ ಸಂಘ ತುಂಬ ಕೆಳಮಟ್ಟದಲ್ಲಿತ್ತು. ಅದನ್ನು ಈ ಉನ್ನತ ಮಟ್ಟಕ್ಕೆ ತಂದುಕೊಟ್ಟ ತುಂಬ ಹಿರಿಯರಿದ್ದಾರೆ. ಅವರನ್ನೆಲ್ಲರನ್ನೂ ಸ್ಮರಿಸ್ಕೊಳ್ತೇನೆ. ಅದರಲ್ಲಿ ಇವತ್ತು 2 ಜನ ಗಣ್ಯರು, ನಮ್ಮ ಅಣ್ಣಯ್ಯ ಪೂಜಾರರು ಮತ್ತು ದೇಜು ಪೂಜಾರು ಸಹ ಬಂದಿದ್ದಾರೆ. ತುಂಬ ಸಂತೋಷದ ವಿಷಯ. ದೇಜು ಪೂಜಾರು ನಮ್ಮಲ್ಲಿ ಕುಂದಾರಿ ಎಷ್ಟು ಸಹಕಾರ ಕೊಟ್ಟಿದ್ದಾರೋ ಹಾಗೆ ದೇಜು ಪೂಜಾರ ಸಹ ಕೊಡುಗೆ ಉಂಟು. ಆ ದಿವಸ ಈ ಜಾಗಕ್ಕೆ ನೀರಿಲ್ಲ ಅಂತ ಹೇಳಿದಾಗ ಸುಸಜ್ಜಿತವಾದ ತೆರೆದ ಬಾವಿಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಸಹ ಅಭಿನಂದನೆಗಳು. ಅಣ್ಣಯ್ಯ ಪೂಜಾರು ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ಹೇಳೋದಂತ ಹೇಳಿದರೆ, ನಾನು ನಮ್ಮಲ್ಲಿ
ಅಭಿವೃದ್ಧಿ ಆಗ್ತಾ ಇರಬೇಕಾದ್ರೆ ನಮ್ಮ ಬೇಡಿಕೆಗಳು ನಿರಂತರವಾಗಿ ನಡೀತಾ ಇರ್ತದೆ ಸಮಾಜ ಬಾಂಧವರಲ್ಲಿ. ಅದು ಇಲ್ಲಿ ಇಷ್ಟೊತ್ತು ಹೇಗಿತ್ತು ಅಂತ ಹೇಳಿದರೆ ಮಡಲಲ್ಲಿ ಇರುವಂಥ ಸಂಘ ಇದು ಈ ಸ್ಥಾನಕ್ಕೆ ಬಂದಿದೆ. ಅದನ್ನು ಇನ್ನೂ ತುಂಬ ಅಭಿವೃದ್ಧಿ ಕೆಲಸಗಳು ಬೇಕು. ಹಾಗೆ ಆ ನಿಟ್ಟಿನಲ್ಲಿ ಸಹ ನಿಮ್ಮಲ್ಲೆಲ್ಲ ಮುಂದಿನ ದಿನಗಳಲ್ಲಿ ಯಾರಿಗೆ ಕೊಡಲಿಕ್ಕೆ ಶಕ್ತರಿದ್ದಾರೋ ಅವರಲ್ಲೆಲ್ಲ ಸಹಾಯ ಸಂಘ ಯಾಚಿಸ್ತದೆ ಅಂತ ಹೇಳಿ, ಮತ್ತು ಈ ಕಳೆದ ವರ್ಷದಿಂದ ಇಲ್ಲಿ ತನಕ ನಾವು ಖಾಲಿ ಒಂದು ವಾಟ್ಸಪ್ ಮೆಸೇಜ್ ಹಾಕಿದೆವು. ವಾಟ್ಸಪ್ ಮೆಸೇಜ್ ಹಾಕಿದ್ರಲ್ಲಿ 10-12 ಲಕ್ಷ ರೂಪಾಯಿ ನಮಗೆ ನಮ್ಮ ಸಮಾಜದ ದಾನಿಗಳು ಕೊಟ್ಟಿದ್ದಾರೆ. ಸುಮಾರು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ದೇವೆ ಈ ಸಲ. ಹಿಂದಿನವರೆಲ್ಲ ಬಿಲ್ಡಿಂಗ್ ಕಟ್ಟಿದ್ರು, ಎಲ್ಲ ಮಾಡಿಕೊಟ್ರು. ಆದರೆ ಕೆಲವೊಂದೊಂದು ವಿಷಯಗಳೇ, ನಮ್ಮಲ್ಲಿ ಒಂದು ಗಾದೆ ಉಂಟು, ಎಮ್ಮೆ ತಗೊಂಡಿದ್ದೇವೆ ಕರೀಲಿಕ್ಕೆ ಚೊಂಬಿಲ್ಲ ಅಂತ ಹೇಳಿ. ಚೊಂಬಿಲ್ಲದ ಪರಿಸ್ಥಿತಿ ಆಗಿತ್ತು ನಮ್ಮಲ್ಲಿ. ಹಾಗೆ ಆ ಚೊಂಬು ಮತ್ತು ಏನು ಬೇಕು ಸಾಮಗ್ರಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಈಗ ಫಂಕ್ಷನ್ಗಳು ಸಹ ತುಂಬ ಬರ್ತಾ ಇದ್ದಾವೆ. ಆದರೆ ನಾವು ಇಷ್ಟು ಒಳ್ಳೆ ಕಟ್ಟಡವನ್ನು ಖಾಲಿ 20,000 ರೂಪಾಯಿ ಬಾಡಿಗೆಯಲ್ಲಿ ಸಹ ನಾವು ಕೊಡ್ತಾ ಇದ್ದೇವೆ. ನಮಗೆ ಇನ್ನೂ ಹೆಚ್ಚಿನ ಬಾಡಿಗೆ ಬಂದರೆ ಈ ಸಂಘ ಇನ್ನೂ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಸಂಘ ಮಾಡುವಾಗ ನಾವು 22 ಲಕ್ಷ ರೂಪಾಯಿ ಲೋನ್ ಮಾಡಿದ್ದೇವೆ, 30 ಲಕ್ಷ ರೂಪಾಯಿ ಕಟ್ಟಿದ್ದೇವೆ, ಇನ್ನು 6.5 ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ಉಂಟು. ಆದರೆ ಸಂಘದಲ್ಲಿ ದುಡಿಲಿಲ್ಲ. ಅದರಲ್ಲಿ ಮೊದಲಿನವರು ಅವರನ್ನು ಸಹ ನಾವು ನೆನೆಸ್ಕೊಳ್ಬೇಕು. ಶಿವಪ್ರಸಾದ್ ಪೂಜಾರಿ, ನಿತ್ಯಾನಂದ ಸುವರ್ಣ, ನವೀನ್ ಶೆಟ್ಟರು ಅವರು ವಹಿಸ್ಕೊಂಡಿದ್ರು. ಅವ್ರಿಗೆ 50,000 ರೂಪಾಯಿ ಕಟ್ಟಲಿಕ್ಕೆ ಬರ್ತಿತ್ತು ತಿಂಗಳಿಗೆ. ಆದರೆ ಇಲ್ಲಿ 2 ತಿಂಗಳಿಗೆ 50,000 ರೂಪಾಯಿ ಸಂಘದಲ್ಲಿ ಬಾಡಿಗೆ ಬರೋದಿಲ್ಲ ಆಗಿತ್ತು. ಅವರೆಲ್ಲ ಕೈಯಿಂದ ತುಂಬ ಹಾಕಿ ಸಂಘವನ್ನು ಉಳಿಸಿಕೊಟ್ರು. ಅವರನ್ನು ನೆನೆಸ್ಕೊಳ್ತಾ, ಹಾಗೆ ಮುಂದಿನ ಅಭಿವೃದ್ಧಿಯಲ್ಲೆಲ್ಲ ತಾವುಗಳು ಭಾಗವಹಿಸಬೇಕು. ಇವತ್ತಿನ ದಿವಸ ಸಹ ಹಾಗೆ ನಾವು ತುಂಬ ಮಕ್ಕಳಿಗೆ ಸನ್ಮಾನ ಮಾಡಿದ್ದೇವೆ ಮತ್ತು ಪ್ರೋತ್ಸಾಹಧನ ಕೊಟ್ಟಿದ್ದೇವೆ. ನಮ್ಮ ಮಕ್ಕಳು ಸಹ 95 ಮಾರ್ಕಿನಿಂದ ಹೆಚ್ಚು ಕಲಿತಿದ್ದಾರೆ ಅಂತ ಹೇಳೋದು ಭಾರಿ ಸಂತೋಷದ ವಿಷಯ. ಹಾಗೆ ವಕೀಲರಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲೆಲ್ಲ ನಮ್ಮವರಿಗೆ ಇದ್ದಾರೆ. ಈಗಿನ ಪೀಳಿಗೆ ಸಹ ಆಗ್ತಾ ಉಂಟು. ನಾನು ಏನು ಹೇಳೋದು ಮಕ್ಕಳಿಗೆ ಅಂತ ಹೇಳಿದರೆ, ಇವತ್ತೇನು ನಾವು ಅವರನ್ನು ಗುರುತಿಸಿ ಈ ಸಂಘ ಕಿರು ಕಾಣಿಕೆಯನ್ನು ಕೊಟ್ಟಿದೆ, ಮುಂದೆ ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಆದಾಗ ಈ ಸಂಘವನ್ನು ಸಹ ಅವರು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ, ಸಹಕಾರ ಮಾಡಲಿ ಅಂತ ಹೇಳಿ ಅವರಲ್ಲಿ ಯಾಚಿಸ್ತಾ, ಹಾಗೆ ಈಗ ಊಟ ಸಮಯ ಆಯಿತು, ಹೆಚ್ಚಿನವರೆಲ್ಲ ಊಟ ಮಾಡಿದ್ದಾರೆ, ಮಾತಾಡಲಿಕ್ಕೆ ಏನೂ ಇಲ್ಲ. ಎಲ್ಲರಿಗೂ ವಂದಿಸುತ್ತಾ, ನಮಗೆ ಈ ಒಂದು ಸಂಘದ ಅಧ್ಯಕ್ಷ ಆಗಲಿಕ್ಕೆ ಸ್ಥಾನಮಾನ ಕೊಟ್ಟಂಥ ಈ ಸಂಘಕ್ಕೆ ನಾವು ಚಿರಋಣಿಯಾಗಿದ್ದೇನೆ ಅಂತ ಹೇಳಿ ನನ್ನೆರಡನ್ನು ಮಾತನ್ನು ಮುಗಿಸ್ತೇನೆ. ಜೈ ನಾರಾಯಣ. ವಂದನೆಗಳು. ಸಭಾಧ್ಯಕ್ಷರ ನಲ್ನುಡಿಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಹೆಬ್ರಿಯ ಪ್ರಧಾನ ಕಾರ್ಯದರ್ಶಿ, ಕಾರ್ಕಳ ತಾಲೂಕು ಹೆಬ್ರಿ ತಾಲೂಕು ರಿಕ್ಷಾ ಚಾಲಕ ಮಾಲಕರ ಸಂಘದ ತಾಲೂಕು ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಪ್ರಭಾಕರ ಪೂಜಾರಿಯವರು. ಅವರ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರು ವೇದಿಕೆಗೆ ಬಂದು ನಮ್ಮ ಸಂಘದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೊತೆಗೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಸೇವಾ ಸಂಘ ಹೆಬ್ರಿಯ ನಿಕಟಪೂರ್ವ ಕಾರ್ಯದರ್ಶಿ ಆಗಿರುವಂಥ ಶ್ರೀ ಮುದ್ದು ಪೂಜಾರಿ ಅವರಿದ್ದಾರೆ. ಚೈತನ್ಯ ಊರುವಂಥದ್ದು ಒಬ್ಬ ಸಕ್ರಿಯ ಪದಾಧಿಕಾರಿ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಸಂಘದ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕಾರ ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ಪೂಜಾರಿ ಮುದ್ರಾಡಿ ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ತಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಗೌರವವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಸೇವಾ ಸಂಘ ಹೆಬ್ರಿ ಮತ್ತು ಮುನಿಯಾಲು ಸಹೋದರ ಸಂಘಗಳಿದ್ದ ಹಾಗೆ ಒಂದೇ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದು ಪ್ರವರ್ಧಮಾನಕ್ಕೆ ಬಂದಂತಹ ಸಂಘಗಳು. ಸಂಘದ ಪದಾಧಿಕಾರಿಗಳು ಸದಸ್ಯರು ಬಹಳ ಕೊಡುಕೊಳ್ಳುವಿಕೆಯ ಸಂಬಂಧವನ್ನು ಇರಿಸಿಕೊಂಡವರು. ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಗೌರವಾನ್ವಿತ ಅಕ್ಷಯ್ ಕುಮಾರ್. ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ತಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ ಅಕ್ಷಯ್ ಕುಮಾರ್. ಜೊತೆಗೆ ಈ ಕಾರ್ಯಕ್ರಮದ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡುವರೆ ಗೌರವಾನ್ವಿತ ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಅತಿಥಿಗಳು ನಮ್ಮ ಪದಾಧಿಕಾರಿಗಳನ್ನು ಹೊರತುಪಡಿಸಿ ಕಾರ್ಯಕ್ರಮದ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಗೌರವಾನ್ವಿತ ಸಂತೋಷ್ ಅಮೀನ್ ಕಾರ್ಯಕ್ರಮದ ಅತಿಥಿ, ವರಂಗ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಶ್ರೀ ಕೆ ಪ್ರಭಾಕರ ಬಂಗೇರ ಆಡಳಿತ ಮುಕ್ತೇಶ್ವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪೆರ್ವಾಜೆ, ಶ್ರೀ ಪ್ರಮಲ್ ಕುಮಾರ್
ಶ್ರೀಮತಿ ಮಮತಾ ಅಂಚನ್, ಶ್ರೀ ರತ್ನಾಕರ ಅಮೀನ್, ಶ್ರೀಮತಿ ಮತ್ತು ಶ್ರೀ ST ಕುಂದಾರ್ ಇವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕಾಗಿ ವಿನಂತಿಸ್ತಾ, ಧನ್ಯವಾದ ಸಮರ್ಪಣೆಗಾಗಿ ಸಂಘದ ಉಪಾಧ್ಯಕ್ಷ ನಿಕಟಪೂರ್ವ ಅಧ್ಯಕ್ಷ ಹರೀಶ್ ಪೂಜಾರಿ ಅವರಲ್ಲಿ ವಿನಂತಿ. ಈ ಒಂಜಿ ಧನ್ಯವಾದ ಕಾರ್ಯಕ್ರಮ ಕೆಲವು ಜನ ಮೂಲ ಉನಸ್ ಬಲ್ತು ಬತ್ಕುಲ್ಲಿರ ಅಂದ ಎಂಕಲ ಮೂಲ ಉನಸ್ ಆತು ಐಡಿ ಕೆಲವು ಜನ ತೂವೊಂದುಲ್ಲೆ ಒಂಜೇ ಲೆಕ್ಕ ತೂವೊಂದುಲ್ಲೇರು ಕಾಂಡೆ ಬತ್ಕುಲ್ಲಿನಗಲು ಮೂಲೆ ಉಲ್ಲೇರು ಅದ್ರ ಉನಸ್ ಆಯ್ನಾಗ ಲೆಕ್ಕನಾಗ ಉಲ್ಲೇರು. ಈ ಒಂಜಿ 171ನೇ ವರ್ಷದ ಈ ಒಂಜಿ ಈ ಭೂಮಿಡ್ ಈ ಗುರು ಜಯಂತಿ ಮಲ್ಪೊಂಡ ಕಾರಣ ನಮಕ್ ST ಕುಂದರ್ ಆರು ಈ ಭೂಮಿ ದಾನ ಮಲ್ಪರಬಹುದು. ನಮ್ಮ ಇನ್ನು ಈ ಜಾಗಡ್ ಮೆತ್ತದ ಜಾಗಡು ನೀವು ತೊಂದ ನಾನು ತೀರ್ಥಬೋದು ಎಂಕಲ್ ಉನಾಸ್ ಮಲ್ಪೋಡು ಆರಿನಿ ವೇದಿಕೆ ಬತ್ತದ ಇನಿ ನಮ್ಮನ ವೇದಿಕೆಯನ್ನು ಪೊರ್ಲು ಮಲ್ತೇರು ಅಂಚನೆ ಮುರಾಣಿ ಚೌತಿದಾನಿ ಒಂಜಿ ನಮ್ಮನ ಎದುರುಡು ಒಂಜಿ ಬಸ್ಸು ತಂಗನಗಲ ಒಂಜಿ ಬಾರಿ ಶೋಕದ ಒಂಜಿ ಜನಕಲೆಗೆ ಪಾದಾರ್ಪಣೆ ಮಲ್ತೇರು. ಐಕಲ ಕೆಲವು ಜನತ್ತ ಅಡಚಡ ಇತ್ತಡು ಆಂಡಲ ಅವು ಆರು ಮಲ್ತು ಕೊರಿಯರು ಅರೆಗಳ ಈ ಸಂಘದ ಪ್ರಯುಕ್ತ ಹೃತ್ಪೂರ್ವಕ ಧನ್ಯವಾದ ಕೊರೊಂದುಲ್ಲ. ಅಂಚನೆ ಇನ್ನಿತ ಈ ಸಂಘದ ಅಧ್ಯಕ್ಷರಾದ 2 ವರ್ಷದ ಮಸ್ತ್ ಇನಿ ಸಂಘದ ಕಾರ್ಯಕ್ರಮ ಮಲ್ತೊಂದು ಮಸ್ತ್ ಅಭಿವೃದ್ಧಿ ಮಲ್ತೊಂದುಲ್ಲೇರು. ಆರ್ನ ವ್ಯವಹಾರದ ಮಧ್ಯೊಡ್ಲ ನಮ್ಮ ಸಮಾಜಕ್ಕೆ ಎಡ್ಡೆ ಒಂಜಿ ಆವಡು ಪಲ್ಪನ ಒಂಜಿ ಆರ್ನ ದೂರದೃಷ್ಟಿತ್ವಡು ಈ ಆರ್ನ ಬಿಡುವಿಲ್ ಮಸ್ತ್ ಬ್ಯುಸಿ ಇತ್ತಿನಲ್ಲ ನಮಕ್ ಒಂಜಿ 10 ರೂಪಾಯಿದ ಬೆಲೆಗೆಲ್ಲ ಇಡೀ ಸಂಘಕ್ಕೆ ಪಾರು ಬರ್ಪೇರು ಅಜ್ಜ ಒಂಜಿ ಇನಿ ನಮ್ಮನ ಅಧ್ಯಕ್ಷರಾದ ಉಲ್ಲೇರು ಮೆರೆಗಲ ನಮ್ಮನ ಸಮಿತಿದ ಪ್ರಭಾವದ ಹೃತ್ಪೂರ್ವಕ ಧನ್ಯವಾದ ಕೊರೊಂದುಲ್ಲ. ಅಂಚನೆ ಬೊಂಬೈದ ನಮ್ಮನ ದುಂಬುದ ಮಲ್ಲ ಪಿಲಿ ಅಣ್ಣಯ್ಯ ಪೂಜಾರ್ ಆರಿ ವೇದಿಕೆ ಕುಲ್ಲೋನು ಬಂಡ ಆ ಪೂಜಾರಿ ತಿರ್ತಿತ್ತಂದ ಇದು ಮೊಟ್ಟ ಬೋದಾತು ಕಾರ್ಲಾಗ ಆರ್ಲ ಈ ಬೊಂಬೈದ ಸಮಿತಿ ಇತ್ತೊಂದು ನಮಕ್ ದುಂಬು ಮಸ್ತ್ ಸಹಕಾರ ಕೊಡ್ತೇರು. ಅಣ್ಣ ನನಲ ಕೊರಡೀರು ಮನಸ್ಸು ಮಲ್ಪೋಡು ಇರು ಬಾರಿ ಪಿರವಲ್ಲರಿತ್ತೆ ಅಜ್ಜ ಅರೆಗಲ ಅಭಿನಂದನೆ ಕೊರೊಂದು ಇನಿ ನಮ್ಮನ ಕಾರ್ಲಾ ತಾಲೂಕು ಹೆಬ್ಬಿ ತಾಲೂಕದ ಮಲ್ಲ ಸಂಘ ಬಿಲ್ಲವ ಮಲ್ಲ ಸಂಘ ಬಂಡ ಇನಿ ಕಾರ್ಲದ ಬಿಲ್ಲವ ಸಂಘ ಐತ ಗುರುಕಾರ್ಮೆ ವಹಿಸೊಂದು ಇನಿ DR ರಾಜು ಅವರ ಯಾರು ತತ್ತಿ ಪಕ್ಕ ಐತೊಂಜಿ ಜವಾಬ್ದಾರಿ ವಹಿಸೊಂದು ಮಲ್ಪುನ ಜಿತ್ನ ನಮ್ಮನ ಪ್ರಮಾಲ್ ಕುಮಾರ್ ಮೇರ್ಲ ಈ ವೇದಿಕೆಡುಲ್ಲೇರು ಆರ್ಲೈತೆ ಕೆಲವು ಈ ಇಡೀ ತಾಲೂಕದ ಒಂಜಿ ಸಂಘಟನೆ ಮಲ್ಪಡು ಪನ್ಪುನಂಜಿ ಉದ್ದೇಶ ಎಲ್ಲ ಒಂಜಿ ಚಿಂತನೆ ಎಲ್ಲ ಮಲ್ತೊಂದುಲ್ಲೇರು ಆರ್ಲೈನಿ ನಮ್ಮನ ಕಾರ್ಯಕ್ರಮ ಬೈದರು ಮೆರೆಗಲ ನಮ್ಮನ ಸಮಿತಿದ ಹೃತ್ಪೂರ್ವಕ ಧನ್ಯವಾದ ಕೊರೊಂದುಲ್ಲ. ಮತ್ತು ಬಕ್ಕೋರಿ ಬಿನ್ನೆರಾದ ಬತ್ತಿನ ಜಿತ್ನ ಮಮತಕ್ಕ ಮುನ್ಸಿಪಾಲ್ಟಿದ ಸದಸ್ಯರಾದ ಯುವವಾನಿದ ಮಹಿಳಾ ಮಂಡಲ ಆಯ್ತ ಅಧ್ಯಕ್ಷ ಆಯ್ನ ಜಿತ್ನ ಮಮತಕ್ಕಲ ಉಲ್ಲೇರು ಮೆರೆಗಲ ಸಮಿತಿದ ಹೃತ್ಪೂರ್ವಕ ಧನ್ಯವಾದ ಕೊರೊಂದುಲ್ಲ. ಅಂಚನೆ ನಮ್ಮನ ಮಸ್ತ್ ವರ್ಷಡಿಂಚಿ ಈ ಬಿಲ್ಲವ ಸಂಗಡು ಹೋರಾಟ ಮಲ್ತೊಂದು ಬತ್ತಿನ ಚಿತ್ನ ಬಾರಿ ಜನಾರ್ದನ ಪೂಜಾರು ಯಾಪ ಕುದ್ರೋಳಿನ ಕಟ್ಟದ ಆ ಪೊರ್ತುಡ್ಲ ಇಂಚಿಲ್ಲ ಆರ್ನ ಬೆತ್ತಡ್ಡೆ ಆರ್ನ ಬೆಂಗವಾಲದ ಇತ್ತಿನ ಚಿತ್ರ ನಮ್ಮನ ಹಿರಿಯರಾಯಿನ ಚಿತ್ರ ಪ್ರಭಾಕರ್ ಬಂಗೇರ್ ಮೇರ್ಲ ನಮ್ಮನ ವೇದಿಕೆಡುಲ್ಲೇರು ಮೆರೆಗಲ ಹೃತ್ಪೂರ್ವಕ ಧನ್ಯವಾದ ಕೊರೊಂದುಲ್ಲ. ಅಂಚನೆ ನಮ್ಮನ ಹಿಂದುತ್ವದ ಒಂಜಿ ಅರಿವುನು ನಮ್ಮನ ಜೀವನದ ಈನ ಆಪುಡು ಪನ್ಪುನ ಬಗ್ಗೆ ಒಂಜಿ ಹಿಂದುತ್ವದ ಒಂಜಿ ಕಿನ್ಯ ಅರಿವು ತುಜ ಕೊರ್ದಿ ಅನ್ಸಿದ್ನ ನಮ್ಮನ ಅಜಕಾರದ ರತ್ನಾಕರ ಮೀನು ಮೇರ್ಲಾವಿನಿ ವೇದಿಕೆ ಉಲ್ಲೇರು ಮೆರೆಗಲ ಸಮಿತಿದ ಪ್ರವಾದ ಹೃತ್ಪೂರ್ವಕ ಧನ್ಯವಾದ ಕೊರೊಂದುಲ್ಲ. ಅಂಚನೆ ವೇದಿಕೆಡು ಮಸ್ತ್ ಜನ ಉಲ್ಲೇರು ST ಕುಂದರ್ನ ಗುರ್ಕರ್ದಿಯನ ಯಶೋದಕ್ಕ ದೇಜಣ್ಣೆ ನಮ್ಮನ ಇಡೀ ಸಂಘದ ಗುವೆಲ್ ಕೊರ್ನೆ ಚಿತ್ನ ದೇಜಣ್ಣೆ ಉಲ್ಲೇರು ನಮ್ಮನ ಈ ಸಂಘ ಈತ ಮಿತ್ತು ಬತ್ತದ ಉಂತೋಣ ಕಟ್ಟಡ ಸಮಿತಿದ ಮಾಜಿ ಅಧ್ಯಕ್ಷನ ಸಂಜಯ್ ಪೂಜಾರ್ ಉಲ್ಲೇರು. ಅಂಚನೆ ನಮ್ಮನ ಜನಪ್ರಿಯ ಮಿಲ್ಲದ ಪಾರ್ಟ್ನರ್ ಆಯ್ನ ಚಿತ್ರ ಮಂಜುನಾಥ್ ಉಲ್ಲೇರು. ಅಂಚನೆ ಇನಿ ಮಸ್ತ್ ಬ್ಯುಸಿ ಇತ್ತನಲ್ಲ ಈ
ಸಂಘಗೊಂಜಿ ಅಭಿಮಾನದಿದು ಇನಿ ಬೊಂಬೈದ ಊರುಡ್ದು ಇನಿ ಚೌತಿದ ಒಂಜಿ ಮಸ್ತ್ ಬಿಸಿದ ಟೈಮ್ ಉಳ್ಳ ಇನಿ ಬತ್ತದ ನಮ್ಮನ ಸಂಘಗ ವೇದಿಕೆ ಇಪ್ಪನ ಚಿತ್ರ ಸಂತೋಷ್ ಕುಮಾರ್ ಜಾರಣಿಗೆ ಮೇರ್ಲ ಉಳ್ಳೇರು ಅಂಚನೆ ನಮ್ಮನ ವರಂಗದ ವಿಠಲ್ ಪೂಜಾರ್ ಮೇರ್ಲ ಇನಿ ವೇದಿಕೆ ಉಳ್ಳೇರು ಐತೊಟ್ಟಿಗೆ ಇನಿ ನಮ್ಮನ ಸಂಘದ ಸದಸ್ಯರ ಏನಿದ್ರ ಫೋಟೋಗ್ರಾಫರ್ ಆರು ದುಂಬುಡ್ದಿಂಚಿಲ್ಲ ನಮಕ್ ನಮ್ಮನ ಒಂಜಿ ಸೇವೆ ಮಲ್ತೊಂದು ನಮಕ್ ಎಡ್ಡೆ ಫೋಟೋಗ್ರಾಫರ್ ಅದು ಆರ್ಟಿಸ್ಟ್ ಅದು ಉಲ್ಲೇರು ಮೆರೆಗಲ ನಮ್ಮನ ಸಂಘದ ಪರವಾದ ಧನ್ಯವಾದ ಕೊರೊಂದು ಅಂಚನೆ ನಮ್ಮನ ಈ ಒಂಜಿ ಕಾರ್ಯಕ್ರಮನ ಲಕ್ಕ ಕೊರ್ರ ಒಂಜಿ ಐಕೊಂಜಿ ಫೋಕಸ್ ಕೊರ್ಪುನ ಚಿತ್ರ ಒಂಜಿ ಕಲಾ ಇಪ್ಪುನ ಪಂಡ ನಮ್ಮನ MC ಮಲ್ತಿನ ಚಿತ್ರ ಪ್ರಕಾಶ್ ಮಾಸ್ಟರ್ ಆರ್ನ ವೈಟ್ಲ ತುಜಪ್ಪ ಉಜರ್ ಆರ್ JC ತರಬೇತರ ಅದು ದುಂಬುದು ದೂರದ ವೇದಿಕೆ ದೂರದ ಹೆಬ್ಬಿದ ಶಾಲೆ ಇತ್ತದು ಇನಿ ನಮ್ಮನ ಮುನಿಯಾಲ್ ಶಾಲೆ ಉಳ್ಳೇರು ಮೆರೆಗಲ ವೇದಿಕೆ ಬರೋದು ಚೂರು ಸಂಘದ ಅಧ್ಯಕ್ಷರನ್ನ ಒಂಜಿ ಕಿನ್ಯ ಒಂಜಿ ಅಭಿನಂದನೆ ಗೆತ್ತನೊಂದು ಐತೊಟ್ಟಿಗೆ ಇನಿ ಮಸ್ತ್ ಜನ ಇನಿ ಈ ಗುರು ಜಯಂತಿಗಳ ಮಸ್ತ್ ಜನ ಸಹಕಾರ ಕೊಡ್ತೇರು ಕೋಆರ್ಡಿನೇಟಿಂಚಿ ಕೆಲಸ ಮಲ್ತದ ನಮ್ಮನ ಸಂಘದ ಮಾತ ಕೆಲಸಗಳ ಇನಿ ಸಹಕಾರ ಕೊರ್ಪುನ ಚಿತ್ರ ಅಗಲು ಮೇನ್ ಅಗಲಿಗೆ ಇನಿ ಧನ್ಯವಾದ ಕೊರಡು ಅಗುಲ ಇನಿ ಮಹಿಳಾ ವಿಭಾಗದ ಅಧ್ಯಕ್ಷ ಇನ ಜ್ಯೋತಿ ಕಲಾ ಇನಿ ವೇದಿಕೆ ಉಳ್ಳೇರು ಕಾರ್ಯದರ್ಶಿ ಎತ್ತಿನ ರೇಖಾ ಕಲಾ ಕುಕ್ಕುಜ ಮೇರ್ಲ ಇನಿ ವೇದಿಕೆ ಉಳ್ಳೇರು ಅಜ ಬುಡ್ದು ಬಂಡ ಮದತ್ತದ ನನ್ನ ಪೊರ್ತಾಂಡ್ ಉನಸ್ಗೆ ಅಂಚ ಬೇಗ ಧನ್ಯವಾದ ಕೊರೊಂದು ಎನೆ ಧನ್ಯವಾದ ಕರುಂಬ ವಂದನೆಗಳು ಹರೀಶ್ ಪೂಜಾರಿ ಅವರೇ. ಸುಷ್ಮಿತಾ ಮೇಡಮ್ ವೇದಿಕೆ ಬನ್ನಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಜೆಕಾರು ವಲಯದ ಮೇಲ್ವಿಚಾರಕಿ ಶ್ರೀಮತಿ ಸುಷ್ಮಿತಾ ವೇದಿಕೆಗೆ ಬಂದು ನಮ್ಮ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಮುನಿಯಾಲಿನ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಸುಷ್ಮಿತಾ ಮೇಡಮ್ ವೇದಿಕೆ ಬನ್ನಿ. ಊಟ ಆಗದವರು ದಯಮಾಡಿ ಊಟವನ್ನು ಸ್ವೀಕಾರ ಮಾಡಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಜೆಕಾರು ವಲಯದ ಮೇಲ್ವಿಚಾರಕಿ ಶ್ರೀಮತಿ ಸುಷ್ಮಿತಾ ತಮ್ಮ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗೌರವಿಸಿಕೊಳ್ತಾ ತಮಗೆ ನಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅಧ್ಯಕ್ಷರ ಅನುಮತಿ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಭೋಜನ ಕೂಟಕ್ಕಾಗಿ ಮುಂದೂಡ್ತಾ ಎಲ್ಲ ಊಟವನ್ನು ಸೇವಿಸಿದವರಿಗೊಂದು ವಿನಂತಿ ಇದೆ. ಆಗೊಮ್ಮೆ ಅನೌನ್ಸ್ ಮಾಡಿದ್ದೇವೆ, ಸಭಾಂಗಣದಲ್ಲಿ ಒಂದು ಬ್ಯಾನರ್ ಹಾಕಲಾಗಿದೆ. ತುಳುನಾಡು ವಾರ್ತೆ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ದೂರದ ಮುಂಬೈಯಲ್ಲಿ ಅಮೆರಿಕದಲ್ಲಿ ಕೂತ್ಕೊಂಡು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು. ತುಳುನಾಡ ವಾರ್ತೆಯ ಸುನೀಲ್ ಮತ್ತು ಸಂಬಂಧಪಟ್ಟ ಎಲ್ಲರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಉತ್ತಮವಾದ ಧ್ವನಿ ಮತ್ತು ಧ್ವನಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಅಕ್ಷಯ್ ಮೂಡುಕುಡೂರು ತಮಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಊಟವನ್ನು ಸೇವಿಸಿದವರಿಗೆ ಒಂದು ಸೂಚನೆ, ಕೆಳಭಾಗದವರಿಗೆ ಕೇಳ್ತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ. ಮೇಲ್ಭಾಗದಲ್ಲಿ ಒಂದು ಬ್ಯಾನರನ್ನು ಹಾಕಲಾಗಿದೆ. ಸಂಘಕ್ಕೆ ಇದು ತನಕ ಯಾರೆಲ್ಲ ಗುರು ಈ ಮಂದಿರವನ್ನು ಕಟ್ಟುವಲ್ಲಿ ದೇಣಿಗೆಯನ್ನು ನೀಡಿದ್ದಾರೋ ಅವರ ಹೆಸರುಗಳನ್ನು ಮತ್ತು ಅವರು ನೀಡಿದ ದೇಣಿಗೆಯನ್ನು ಅಲ್ಲಿ ಪ್ರಕಟಪಡಿಸಲಾಗಿದೆ. ಇದು ತಾತ್ಕಾಲಿಕವಾದ ಪಟ್ಟಿ, ಇದನ್ನು ಶಾಶ್ವತ ಫಲಕದಲ್ಲಿ ನಮೂದಿಸಲಿಕ್ಕಿದೆ. ಹಾಗಾಗಿ ಊಟ ಆದವರು ಮೇಲ್ಭಾಗಕ್ಕೆ ಬಂದು ಆ ಫಲಕವನ್ನು ವೀಕ್ಷಣೆ ಮಾಡಬೇಕು. ಬದಲಾವಣೆಗಳಿದ್ದರೆ ತಿಳಿಸಬೇಕು. ನಮ್ಮ ಕಾರ್ಯಕ್ರಮದ ಸುಂದರ ಛಾಯಾಗ್ರಹಣವನ್ನು ನೆರವೇರಿಸಿದವರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿದ್ದವರು, ಓರ್ವ ಕಲಾಭಿಮಾನಿ ಗೌರವಾನ್ವಿತ ಅಶೋಕ್ ಕರ್ಕೇರ, ಲಯನ್ ಅಶೋಕ್ ಕರ್ಕೇರರವರನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸಂಘದ ಗೌರವವನ್ನು ಸ್ವೀಕಾರ ಮಾಡಬೇಕು. ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ನಾರಾಯಣ ಗುರು ಜಯಂತಿಯ 171ನೇ ಈ ದಿನಾಚರಣೆಯ ಸದವಸರದಲ್ಲಿ ಶ್ರೀ ಲಯನ್ ಅಶೋಕ್ ಸರ್ ಅವರನ್ನು ಬಹಳ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ.
ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಸೇವಾ ಸಂಘ ಹೆಬ್ರಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳ ಪರವಾಗಿ ಒಂದು ಪ್ರಕಟಣೆ ಇದೆ. ನಾಡಿದ್ದು 14 ತಾರೀಕು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಸೇವಾ ಸಂಘ ಹೆಬ್ರಿಯಲ್ಲಿ 171ನೇ ನಾರಾಯಣಗುರು ಜಯಂತಿಯನ್ನು ಆಚರಣೆ ಮಾಡಲಾಗ್ತದೆ. ಬೆಳಿಗ್ಗೆ 8:30ಕ್ಕೆ ಹೆಬ್ರಿಯ ಹೃದಯ ಭಾಗದಲ್ಲಿ ಹೆಬ್ರಿ ಪೇಟೆಯನ್ನು ಹಾದುಕೊಂಡು ಒಂದು ವಾಹನ ಜಾಥಾ ತೆರಳಿಕ್ಕಿದೆ. ಆ ವಾಹನ ಜಾಥಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಭಾಗವಹಿಸುವರೆ, ನಾರಾಯಣಗುರುಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗುವರೆ ಅಲ್ಲಿಯ ಕಾರ್ಯದರ್ಶಿಯವರು ವಿನಂತಿಯನ್ನ ಮಾಡಿಕೊಂಡವರಿದ್ದಾರೆ. ಮದುವೆ, ಸೀಮಂತ, ಎಂಗೇಜ್ಮೆಂಟ್, ರಿಸೆಪ್ಷನ್, ಬರ್ತ್ಡೇ ಸೆಲೆಬ್ರೇಷನ್, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಎಲ್ಲ ರೀತಿಯ ಸಮಾರಂಭಗಳನ್ನು ಸಂಭ್ರಮಿಸಲು ಸಿದ್ಧವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುನಿಯಾಲು ಮಾತಿಬೆಟ್ಟುವಿನ ನಾರಾಯಣಗುರು ನಗರದಲ್ಲಿ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸಮುದಾಯ ಭವನ. ಇಲ್ಲಿ 1,500 ಜನ ಸೇರುವ ಹಾಲ್, ಸುಸಜ್ಜಿತವಾದ ಅಡುಗೆ ಮನೆ, ಕ್ಯಾಟರಿಂಗ್ ವ್ಯವಸ್ಥೆ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಜನರೇಟರ್ ವ್ಯವಸ್ಥೆ, ಹಾಗೆಯೇ ಖಾಲಿ ಹಾಲ್ ಬಾಡಿಗೆಗೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901224777 9980481557 9449266272 ಅಥವಾ 9845904749ಗೆ.
ಮದುವೆ, ಸೀಮಂತ, ಎಂಗೇಜ್ಮೆಂಟ್, ರಿಸೆಪ್ಷನ್, ಬರ್ತ್ಡೇ ಸೆಲೆಬ್ರೇಷನ್, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಎಲ್ಲ ರೀತಿಯ ಸಮಾರಂಭಗಳನ್ನು ಸಂಭ್ರಮಿಸಲು ಸಿದ್ಧವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುನಿಯಾಲು ಮಾತಿಬೆಟ್ಟುವಿನ ನಾರಾಯಣಗುರು ನಗರದಲ್ಲಿ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸಮುದಾಯ ಭವನ. ಇಲ್ಲಿ 1,500 ಜನ ಸೇರುವ ಹಾಲ್, ಸುಸಜ್ಜಿತವಾದ ಅಡುಗೆ ಮನೆ, ಕ್ಯಾಟರಿಂಗ್ ವ್ಯವಸ್ಥೆ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಜನರೇಟರ್ ವ್ಯವಸ್ಥೆ, ಹಾಗೆಯೇ ಖಾಲಿ ಹಾಲ್ ಬಾಡಿಗೆಗೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901224777 9980481557 9449266272 ಅಥವಾ 9845